ಟೋಟಲ್ ಆಗಿ 3 ಟೈಪ್ಸ್ ಕ್ವಶನ್ಸ್ ಗಳು ಬರ್ತಾವ. ಒಂದ್ ಕ್ವಶನ್ ಅನ್ನ ಏನ್ ಮಾಡ್ತಾರ ಅಂದ್ರ ಎಲ್ ಸಿ ಎಂ ಮೇಲೆ ಕೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಕ್ವಶನ್ ಬರುತ್ತಾ, ಅದನ್ನೇನಪ್ಪಾ ಅಂತಂದ ಹೇಳಿದ್ರ ಎಚ್ ಸಿ ಎಫ್ ಮೇಲೆ ಕೇಳ್ತಾರ. ಇಲ್ಲ ಅಂತಂದ್ ಹೇಳಿದ್ರ ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದ್ ಹೇಳಿ ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ ನಮಗ ಕ್ವಶನ್ಸ್ ಗಳನ್ನ ಕೇಳ್ತಾರ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಮೂರ್ ಟೈಪ್ಸ್ ಗಳು ಬರ್ತಾವ. ಸೊ ಆ 3 ಟೈಪ್ಸ್ ಒಳಗಡೆ ಯಾವ್ದಾದ್ರು ಒಂದ್ ಟೈಪ್ ನ ನಮಗ ಕ್ವಶನ್ ಇರುತ್ತೆ. ಕ್ಲಿಯರ್ ಎಲ್ರಿಗೂ? ಕಂಪಲ್ಸರಿ ಒಂದ್ ಟೈಪ್. ಈಗ ನಾವ್ ಏನ್ ಮಾಡೋಣ, ಫಸ್ಟ್ ಗೆ ಎಚ್ ಸಿ ಎಫ್ ಕಂಡಿಡೋನು, ಎಲ್ ಸಿ ಎಂ ಕಂಡಿಡೋನು, ಅದಾದ ನಂತರ ಕೊನೆಗೆ ಏನಂತಂದ್ ಹೇಳಿದ್ರೆ ಆ ತರ ಪ್ರಾಬ್ಲಮ್ಸ್ ಗಳನ್ನ ನೋಡ್ಕೊಳ್ಳೋಣ. ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇವಾಗ 2 ಅನ್ನೋದೈತಿ, ಆಮೇಲೆ 4 ಅನ್ನೋದೈತೆ, ಆಮೇಲೆ 8 ಅನ್ನೋದೈತೆ. ಸೊ ಎಲ್ ಸಿ ಎಂ ಅಂದ್ರೆ ಏನ್ ಇವಾಗ? ಎಲ್ ಸಿ ಎಂ ಅಂತಂದ್ ಹೇಳಿದ್ರೆ ಇಲ್ಲೇ ಹೇಳ್ತಾ ಐತೆ, ಎಲ್ ಅಂತಂದ್ ಹೇಳಿದ್ರೆ ಲೀಸ್ಟ್. ಒಂದು ಲೀಸ್ಟ್ ಆಗಿರೋದು, ಕಾಮನ್ ಆಗಿರೋದು ಒಂದೇನಪ್ಪಾ ಅಂತಂದ್ರೆ ನಂಬರ್ ಬರುತ್ತೆ. ಲೀಸ್ಟ್ ಕಾಮನ್ ಅಂತಂದ್ ಹೇಳಿ ಬರ್ತೈತೆ. ಈ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನೋದೇನ್ ಬರೈತ್ಲ, ಅದ್ ಹೆಂಗ್ ತೆಗಿಬೇಕು ನಾವು? ಸೊ ಹೆಂಗ್ ತೆಗಿಬೇಕಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಲೀಸ್ಟ್ ನಂಬರ್ ಅಂತಂದ್ ಹೇಳಿ ಬರ್ತೈತಿ. ಒಂದು ಲೀಸ್ಟ್ ನಂಬರ್ ಏನಂತಂದ್ ಹೇಳಿದ್ರ ಅದು 2ರಿಂದನೂ ಡಿವೈಡ್ ಆಗತ್ತ, 4ರಿಂದನೂ ಡಿವೈಡ್ ಆಗತ್ತ, ಆಮೇಲೆ 8ರಿಂದನೂ ಡಿವೈಡ್ ಆಗತ್ತ. ಅರ್ಥ ಆಯ್ತಾ ಎಲ್ರಿಗೂ? ಎಲ್ ಸಿ ಎಂ ಅಂತಂತ ಹೇಳಿದ್ರ ಸೊ 2ರಿಂದನೂ ಅದೇನಂತಂದ್ ಹೇಳಿದ್ರೆ ಲೀಸ್ಟ್ ಆಗಿರ್ಬೇಕು, ಅತಿ ಚಿಕ್ಕದಾಗಿರ್ಬೇಕು. ಅದೇನಪ್ಪಾ ಅಂತಂದ್ ಹೇಳಿದ್ರೆ 2ರಿಂದನೂ ಡಿವೈಡ್ ಆಗಬೇಕು, 4ರಿಂದನೂ ಡಿವೈಡ್ ಆಗಬೇಕು, 8ರಿಂದನೂ ಡಿವೈಡ್ ಆಗಬೇಕು. ಅಂತ ಚಿಕ್ಕ ಸಂಖ್ಯೆನ ನಾವು ಕಂಡಿಡಿದು ಅಂತಂದ್ ಹೇಳಿದ್ರೆ ಅದನ್ನ ನಾವು ಎಲ್ ಸಿ ಎಂ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಹೆಂಗ್ ಕಂಡಿಡೋದ್ರಿ? ಸರ್ 2, 4, 8 ಅಂತಂದ್ ಐತೆ. ಇವಾಗ ಕ್ಲಿಯರ್ ಆಗಿ ಹೇಳಕತ್ತೀನಿ, ಇವಾಗ ಕೇಳಿಸ್ಕೊಳ್ಬೇಕು. ಯಾವಾಗ್ಲೂ ಯಾವ ನಂಬರ್ಸ್ ಗಳಿಂದ ಡಿವೈಡ್ ಮಾಡ್ಕೊಂತ ಹೋಗ್ಬೇಕಂತಂದ್ ಹೇಳಿದ್ರೆ 1ರಿಂದ ಮಾಡಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಅದ ಬರ್ತೈತೆ. 1ರಿಂದ ಮಾಡಂಗಿಲ್ಲ, 2ರಿಂದ ಸ್ಟಾರ್ಟ್ ಮಾಡ್ಬೇಕು. 2ರಿಂದ ಡಿವೈಡ್ ಆಗ್ಲಿಲ್ಲ, 3ರಿಂದ ಮಾಡ್ಬೇಕು. 3ರಿಂದ ಡಿವೈಡ್ ಆಗ್ಲಿಲ್ಲ, 5ರಿಂದ ಮಾಡ್ಬೇಕು. 5ರಿಂದ ಡಿವೈಡ್ ಆಗ್ಲಿಲ್ಲ, 7ರಿಂದ ಮಾಡ್ಬೇಕು. 7ರಿಂದ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ 9ರಿಂದ 10ರಿಂದ ಎಲ್ಲ ಮಾಡಂಗಿಲ್ಲ, 11ರಿಂದ ಡಿವೈಡ್ ಮಾಡ್ಬೇಕು. 11ರಿಂದ ಆಗ್ಲಿಲ್ಲ ಅಂದ್ರೆ 13. 13 ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ 17. 17 ಆಗ್ಲಿಲ್ಲ ಅಂದ್ರೆ 19. ಈ ನಂಬರ್ಸ್ ಗಳನ್ನ ಬಿಟ್ಟು ಬೇರೆ ಯಾವ ನಂಬರ್ಸ್ ಗಳಿಂದನೂ ಮಾಡಂಗಿಲ್ಲ. ಕ್ಲಿಯರ್? ಇಲ್ಲ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಆಗಿರ್ಬೋದು, ಎಚ್ ಎಫ್ ಆಗಿರೋದು ತಪ್ಪ ಬರುತ್ತೆ. ಈಗ ನೋಡ್ರಿ, ನಾನು ಫಸ್ಟ್ ಏನಂತಂದ್ ಹೇಳಿದ್ರೆ 2ರಿಂದ ಮಾಡ್ತೇನೆ. 2ರಿಂದ ಟ್ರೈ ಮಾಡೋಣ. ಸರ್ 2ರಿಂದ ಎಲ್ ಸಿ ಎಂ ಕಂಡಿಡಿಬೇಕಂತಂದ್ ಹೇಳಿದ್ರೆ 3 ಪದಗಳು ಕಂಪಲ್ಸರಿ ಡಿವೈಡ್ ಆಗ್ಬೇಕು. ಯಾಕಂತಂದ್ ಹೇಳಿದ್ರೆ 3 ನಂಬರ್ ಗಳಿಗೆ ಚಿಕ್ಕ ನಂಬರ್ ಕಂಡಿಡಿಯತ್ತೇವಲ್ಲ ನಾವು ಡಿವೈಡ್ ಆಗೋದು. ಈಗ 3 ನಂಬರ್ಸ್ ಗಳನ್ನ ನಾವು ಡಿವೈಡ್ ಮಾಡ್ಬೇಕು ಎಲ್ ಸಿ ಎಂ ಕಂಡಿಡಿಯತ್ನಾಗ. ಈಗ ನೋಡ್ರಿ 2 ಒಂದ್ಲೆ 2. ಅದಾದ ನಂತರ ಇದನ್ನ ಡಿವೈಡ್ ಮಾಡಿದ್ರೆ 2 2 4 ಆಗತ್ತ. ಇದನ್ನ ಡಿವೈಡ್ ಮಾಡ್ರಿ 2 4 8 ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಮಾಡೋಣ್ರಿ. ಬಟ್ ಅದ್ರ ನೋಡ್ರಿ ಸರ್ ಈ ನಂಬರ್ ಡಿವೈಡ್ ಆಗಂಗಿಲ್ಲ ಅಂದ್ರೆ ಇಲ್ಲಿಗೆ ನಾವ್ ಏನಂತಂದ್ ಹೇಳಿದ್ರೆ ಸ್ಟಾಪ್ ಮಾಡ್ಬೇಕು. ಅವಾಗ ಈ ಎಲ್ಲಾ ಸಂಖ್ಯೆಗಳನ್ನ ಏನಂತಂದ್ ಹೇಳಿದ್ರೆ ನಾವು ಗುಣಿಸ್ಬೇಕು. 2 ಒಂದ್ಲೆ 2, 2 2 4, 4 4 ಎಷ್ಟಾಗತ್ತ? ಸೊ 2 ಒಂದ್ಲೆ 2, 2 2 4. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಇವಾಗ ನಾವೇನಂತಂದ್ ಹೇಳಿದ್ರೆ ಕ್ಲಿಯರ್ ಆಗಿ ಕಲ್ತ್ಕೊಂತ ಹೋಗೋಣ. ಸರ್ ಇವಾಗ ಈಗ ನೋಡ್ರಿ, ಇವಾಗ ನೀವ್ ಹೇಳಿದ್ರಿ 2ರಿಂದ ಡಿವೈಡ್ ಆಯ್ತು, ನಾವ್ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತಂದ್ ಹೇಳಿ. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕೇನ್ರಿ? ಈಗ ಏನಂತಂದ್ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ನಾವು ಎಲ್ ಸಿ ಎಂ ಕಂಡಿಡಿಬೇಕಂತಂದ್ ಹೇಳಿದ್ರೆ ಕೊನೆಗೆ ಏನಂತಂದ್ ಹೇಳಿದ್ರೆ 1 1 1 ಅಂತಂದ್ ಹೇಳಿ ಬರ್ಬೇಕು. ಅಲ್ಲಿವರೆಗೂ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು ಎಲ್ ಸಿ ಎಂ ಕಂಡಿಡಿಬೇಕಂತಂದ್ ಹೇಳಿದ್ರೆ. ಕರೆಕ್ಟ್ ಆಗಿ ಕೇಳ್ಕೊಡ್ರಿ. ಸೊ ಇವಾಗ ನೋಡ್ರಿ ಇದು ಡಿವೈಡ್ ಆಗಂಗಿಲ್ಲ, ಮತ್ತೆ 2ರಿಂದ ಡಿವೈಡ್ ಮಾಡೋಕೆ ಅದು 1 ಅಂತೂ ಬಂದ್ಬಿಟ್ಟೈತೆ. ಸೊ ಅದನ್ನ ಹಂಗ ಇಟ್ಕೊಂತ ಹೋಗೋದು. ನೆಕ್ಸ್ಟ್ ಇದು ಡಿವೈಡ್ ಆಗತ್ತಲ್ಲ ಸೆಕೆಂಡ್ ಪದ, ಆರಾಮಾಗಿ ಆಗತ್ತ. ಅದನ್ನ ಡಿವೈಡ್ ಮಾಡ್ತೀನಿ. 2 ಒಂದ್ಲೆ 2. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದು ಡಿವೈಡ್ ಆಗುತ್ತೆ. 2 2 4. ಸೊ ಇವಾಗ ಕೊನೆಗೆ ನೋಡ್ರಿ ಇನ್ನು ಮಾಡೋರಿದ್ರ ಮಾಡ್ರಿ ನಡಿದೈತಿ. 2ರಿಂದ ನೋಡ್ರಿ ಇದು ಡಿವೈಡ್ ಆಗಂಗಿಲ್ಲ, ಇದು ಡಿವೈಡ್ ಆಗಂಗಿಲ್ಲ. ಇದನ್ನ ಹಂಗ ಬರ್ಕೊಂಡ್ವಿ. ಇದು ಡಿವೈಡ್ ಆಗುತ್ತೆ. 2 ಒಂದ್ಲೆ 2. ಕೊನೆಗೆ ಏನಂತಂದ್ ಹೇಳಿದ್ರೆ 1 1 ಅಂತ ಬಂತು. ಅವಾಗ ಏನ್ ಮಾಡ್ಕೋಬೇಕು, ಇಲ್ಲೇನಿದಾವಲ್ಲ ಇವುಗಳನ್ನ ಗುಣಿಸ್ಕೋಬೇಕು. 2 2 4, 4 2 8, 8 ಒಂದ್ಲೆ 8, 8 ಒಂದ್ಲೆ 8, 8 ಒಂದ್ಲೆ 8. ಸೊ ನಮ್ದು ಎಲ್ ಸಿ ಎಂ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 8 ಅಂತಂದ್ ಹೇಳಿ ಬರುತ್ತೆ. ಸೊ ಇವಾಗ ನಾವು ಚಿಕ್ಕ ಸಂಖ್ಯೆ ಇದು 2ರಿಂದನೂ ಡಿವೈಡ್ ಆಗತ್ತ, 4ರಿಂದನೂ ಡಿವೈಡ್ ಆಗತ್ತ, ಆಮೇಲೆ 8ರಿಂದನೂ ಡಿವೈಡ್ ಆಗತ್ತ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಎಲ್ ಸಿ ಎಂ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ರೀತಿಯಾಗಿ ಒಂದು ಏನಪ್ಪಾ ಅಂತಂದ್ರೆ 3 6 9 ಅಂತಂದೈತೆ. 3 6 9. ಇವಾಗ ನಾವ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಕಂಡಿಡ್ಕೋಬೇಕು. ಎಲ್ ಸಿ ಎಂ ಅಷ್ಟ ಕಂಡಿಡ್ಕೋಬೇಕು. ಎಲ್ ಸಿ ಎಂ ಕಂಡಿಡ್ಕೋಬೇಕಂತಂದ್ ಹೇಳಿದ್ರೆ ನಾನು ನಿಮ್ಗೆ ಹೇಳಿದೆನು ಆಗ್ಲಿ ನಂಬರ್ಸ್ ಗಳಿರುತ್ತೆ 2 3 5 7 9ರಿಂದ ಹಿಂಗ್ ಸ್ಟಾರ್ಟ್ ಮಾಡ್ಬೇಕು. 9 ಬರಂಗಿಲ್ಲ. ಈಗ ನೋಡ್ರಿ 2ರಿಂದ ಡಿವೈಡ್ ಆಗ್ತವ 3 ಸಂಖ್ಯೆಗಳು. 2ರಿಂದ ಡಿವೈಡ್ ಆಗ್ತಾವ? ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆ ಯಾವ್ದು ತಗೋಬೇಕು? 3 ತಗೋಬೇಕಂತಂದ್ ಹೇಳ. 3 ಒಂದ್ಲೆ 3, 3 2 6, 3 3 9. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನ್ರಿ ಡಿವೈಡ್ ಆಗ್ತಾವನ?
ಯಾವ್ದಾದ್ರು ಅಟ್ಲೀಸ್ಟ್ ಎರಡು ಸಂಖ್ಯೆಗಳಾದ್ರೂ ಡಿವೈಡ್ ಆಗ್ಬೇಕು. ಆಗ್ತಾವು ನೋಡ್ 1 2 3 ಐತೆ. 2ರಿಂದ ಡಿವೈಡ್ ಆಗ್ತೈತೆನ ಆಗಂಗಿಲ್ಲ. 3ರಿಂದ ಆಗ್ತಾವೇನ ಆಗಂಗಿಲ್ಲ. ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಇಲ್ಲಿ ಸ್ಟಾಪ್ ಮಾಡ್ರಿ ಅಂತಂದ್ ಹೇಳಿದ್ರೆ ಉಳಿದ ಸಂಖ್ಯೆಗಳು ಏನದಾವಲ್ಲ ಎಲ್ಲಾನು ಗುಣಿಸ್ಬೇಕು. ಇವಾಗ ಗುಣಿಸ್ರು ನೋಡೋಣ ಎಷ್ಟಾಗತ್ತೆ. ಎಷ್ಟಾಗತ್ತೆ? 3 1 3, 3 2 6, 6 3 18. 18 ಏನಪ್ಪಾ ಅಂತಂದ್ರೆ ನಮ್ದು LCM ಆಯ್ತು. ಅಂದ್ರ ಅದು 3ರಿಂದನೂ ಡಿವೈಡ್ ಆಗತ್ತ, 6ರಿಂದನೂ ಡಿವೈಡ್ ಆಗತ್ತ, ಆಮೇಲೆ 9ರಿಂದನೂ ಡಿವೈಡ್ ಆಗತ್ತೆ 18 ಅನ್ನೋದು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ ಹೇಳ್ತೀವಿ 18. ಕ್ಲಿಯರ್ ಎಲ್ರಿಗೂ LCM ಹೆಂಗ್ ಕಂಡಿಡ್ಬೇಕಂತಂದೇಳಿ? ಎಸ್. ಇವಾಗ ನಾವೇನಂತಂದ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ ಒಂದೊಂದಾಗಿ. ಫಸ್ಟ್ ನೀವು ಒಂದು ಸಾಲ್ವ್ ಮಾಡ್ರಿ, ಅದಾದ ನಂತರ ನಾವು ನೋಡ್ಕೊಂತ ಹೋಗೋಣ. ನೋಡ್ರಿ, HCF ಐತೆ ಇದು. HCF ಐತೆ. HCF ಹೇಳ್ಕೊಡುವ. HCF ಅಂದ್ರೆ ಏನು? HCF ಅಂತಂದ್ ಹೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ ಹೇಳ್ತೀವಿ. ಅದು ಹೆಂಗ್ರಿ ಸರ್ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, 10, 20 ಆಮೇಲೆ 30 ಅಂತಂದ್ ಐತೆ. ಈಗ ನಾನು ರೆಡ್ ಪೆನ್ ಯೂಸ್ ಮಾಡ್ಕೊಂತೀನಿ, ಅದನ್ನ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ ನೋಡ್ರಿ. ಏನಿಲ್ಲ, ಸೇಮ್ ಅದೇ ತರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಯಾವ್ದು ಡಿವೈಡ್ ಆಗತ್ತೆ ಅಂತಂದೇಳಿ, ಎಲ್ಲಿವರೆಗೂ 3 ಸಂಖ್ಯೆಗಳಿದ್ದು ಅಂತಂದ್ರೆ 3 ಸಂಖ್ಯೆಗಳು ನಂಬರ್ಸ್ ಗಳಿಂದ ಡಿವೈಡ್ ಆಗ್ಬೇಕು. ಯಾವ ನಂಬರ್ಸ್ ಗಳಿಂದ? 2 3 5, ಅದಾದ ನಂತರ 7, ಆಮೇಲೆ ನೆಕ್ಸ್ಟ್ ಏನೋ ಬರ್ತಾವ. ಈಗ ನಾವು ಫಸ್ಟ್ 2ರಿಂದ ಡಿವೈಡ್ ಮಾಡೋಣ. ಕಂಪಲ್ಸರಿ 2ರಿಂದ ಹೋಗ್ಬೇಕು. ಸರ್ 10ರಿಂದ ಹೋಗೋಣಲ್ರಿ ಅಂತಂದೇಳಿ ರಾಂಗ್ ಆಗದೈತು. 2 5 10. ಇದ್ ನೋಡ್ರಿ 2 10 20. ಅದಾದ ನಂತರ ಇದೆಷ್ಟಪ್ಪ ಅಂತಂದ್ರೆ 2 15 30 ಆಯ್ತು. ನೆಕ್ಸ್ಟ್ ನೋಡ್ರಿ, ಈ 3 ಸಂಖ್ಯೆಗಳೇನಪ್ಪಾ ಅಂತಂದ್ರೆ ಮತ್ ಯಾವ್ದೋ ನಂಬರ್ ಇಂದ 2ರಿಂದ ಡಿವೈಡ್ ಆಗ್ತಾವನ್ರಿ. 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕು. ನಂಗೆ ಆನ್ಸರ್ ಮಾಡ್ಕೊಂತ ಹೋಗ್ರಿ. ತಂಬ್ ಹಾಕ್ರಿ, ಬರ್ಲಿಲ್ಲ. 2ರಿಂದ ಡಿವೈಡ್ ಆಗ್ತಾವೇನ? 2ರಿಂದ ಆಗಂಗಿಲ್ಲ. ನೆಕ್ಸ್ಟ್ 3ರಿಂದ ಡಿವೈಡ್ ಆಗ್ತೈತೇನ? ಆಗಂಗಿಲ್ಲ. 5ರಿಂದ 5 ತಗೊಳ್ಳೋದು. ನಾ ಹೇಳ್ದಂಗ್ ಮಾಡ್ಕೊತ ಹೋದ್ರೆ ಕರೆಕ್ಟ್ ಆಗಿ ಆನ್ಸರ್ ಬರ್ತಾವ, ಇಲ್ಲಾಂದ್ರೆ ಬರಂಗಿಲ್ಲ. 5ರಿಂದ ಮಾಡ್ರಿ, ಬರ್ತಾವ್ರಿ. 5 1 ರೀ, 5 2 ರೀ, ಅದಾದ ನಂತರ 5 3 15. ಇನ್ನು ನೆಕ್ಸ್ಟ್ ಡಿವೈಡ್ ಆಗ್ತಾವೇನ? 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕು. 3 ಸಂಖ್ಯೆಗಳು ಆಗಂಗಿಲ್ಲ. ಇಲ್ಲಿಗೆ ಬಿಟ್ಟು ಬಿಡ್ಬೇಕು ಇದನ್ನ. ಈ ತರ ಹಿಂಗೇನಪ್ಪಾ ಅಂತಂದ್ರೆ HCF ಕಂಡುಹಿಡಿಯುತ್ತೆ ಅಂತಂದ್ರೆ ಇಲ್ಲಿಗೆ ಬಿಟ್ಟು ಬಿಡ್ಬೇಕು ಇದನ್ನ. ಅಂದ್ರ ಈ 2 ಏನು ಫ್ಯಾಕ್ಟರ್ ಗಳಿದಾವಲ್ಲ ಇವನ್ನ ಅಷ್ಟ ತಗೋಬೇಕು. 2 × 5 ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ನಮ್ಗೆ ಏನ್ ಆನ್ಸರ್ ಬರುತ್ತಾ? 10 ಬರುತ್ತಲ್ಲ. ಈ 10 ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದೇಳಿ HCF ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅಂದ್ರ ಈಗ 3 ಸಂಖ್ಯೆಗಳಿದ್ವು ಅಂತಂದ ಹೇಳಿದ್ರೆ 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕು. ಈಗ 2 ಸಂಖ್ಯೆಗಳಿರ್ತಾವ ಈ ತರ. ಈ 2 ಸಂಖ್ಯೆಗಳು ಏನಂತಂದ ಹೇಳಿದ್ರೆ ಎಲ್ಲಿವರೆಗೂ ಡಿವೈಡ್ ಆಗ್ತಾವ ಅಲ್ಲಿವರೆಗೂ ಹೋಗೋದು. ಯಾವ್ದು ಯಾವಾಗ ಒಂದು ಡಿವೈಡ್ ಆಗಂಗಿಲ್ಲ, ಬಿಟ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರೀ ಸರ್, 20 40 60 80 ಅಂತಂದೈತ್ರಿ. ಈ 4 ಸಂಖ್ಯೆಗಳು ಎಲ್ಲಿವರೆಗೂ ಡಿವೈಡ್ ಆಗ್ತಾವಲ್ಲ ಅಲ್ಲಿವರೆಗೂ ತಗೊಂಡ್ ಹೋಗೋದು. ಯಾವ್ದಾದ್ರು ಒಂದು ಸಂಖ್ಯೆ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡೋದು. ಸೊ ಅದೇನಪ್ಪಾ ಅಂತಂದ ಹೇಳಿದ್ರೆ ನಾವು HCF ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ನಾ ಈಗ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗತೈತಿ. ನೋಡ್ರಿ, ಫಸ್ಟ್ ಒನ್ ನೋಡ್ರಿ. ಇವಾಗ ಎಲ್ಲಿ ಹೋಯ್ತಿದ? ಇಲ್ಲೇ ಐತೆ. ಸೊ ಫಸ್ಟ್ ಒನ್ ಏನಂತಂದ ಹೇಳಿದ್ರೆ 72 108 180 ಅಂತಂದೈತೆ. ಇಲ್ಲಿ ಯಾವ್ದು ಡಿವೈಡ್ ಆಗಂಗಿಲ್ಲ ಅಷ್ಟು ಈಸಿಯಾಗಿ. ಸೊ ಅಂತವ ತಗೊಂಡಿರ್ತೇನೆ. ಯಾಕಂತಂದ ಹೇಳಿದ್ರೆ ಎಕ್ಸಾಮ್ ಟೈಮ್ದಾಗ ಈಸಿ ಬರ್ತಾವ. ಇಲ್ಲಿ ಏನಂತಂದ ಹೇಳಿದ್ರೆ ಟಫ್ ಆಗಿರೋದು ಸಾಲ್ವ್ ಮಾಡೋದು. ಟ್ರೈ ಮಾಡ್ರಿ, ಇದನ್ನ ನೋಡೋಣ. ಟ್ರೈ ಮಾಡ್ರಿ. 72 108 180 3 ಸಂಖ್ಯೆಗಳೇನಪ್ಪಾ ಅಂತಂದ್ರೆ ನನಗೆ ಡಿವೈಡ್ ಆಗ್ಬೇಕು. ಸೊ ಅದನ್ನ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇನಂತಂದ್ ಹೇಳಿದ್ರೆ 72 ಅಂತಂದೈತೆ, ಆಮೇಲೆ 108 ಅಂತಂದೈತೆ, ಆಮೇಲೆ 180 ಅಂತಂದೈತೆ. ಎಲ್ರಿಗೂ ಕಾಣಿಸ್ತಾ ಐತಲ್ಲ ಕ್ಲಿಯರ್ ಆಗಿ? ಸೊ ಇಲ್ಲಿ ನೋಡ್ರಿ, ಇದನ್ನ ಆದ ನಂತರ ಕಾಣಿಸ್ಲಿಲ್ಲ ಅಂತಂದ್ ಹೇಳಿದ್ರೆ ನಿಮ್ದು ಫೋಟೋ ಹೆಂಗ್ ಜೂಮ್ ಮಾಡ್ಕೋತಾರಲ್ಲ ಹಂಗ್ ಜೂಮ್ ಮಾಡ್ಕೊಡ್ರಿ. ಸೊ ಅದಕ್ಕೆ ಸ್ಕ್ರೀನ್ ಕಾಣಿಸುತ್ತೆ. ಈಗ ನಾನು ಏನ್ ಹೇಳಿದೀನಿ ಸರ್, ಇಲ್ಲಿ ನಂಬರ್ ಬರ್ತೇನೆ ನೋಡ್ರಿ, ಈಸಿಯಾಗಿ ಗೊತ್ತಾಗ್ಲಿ. 2 3 5 7 9 ರಿಪೀಟ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ 11 13 17 19 ಇಲ್ಲಿವರೆಗೂ ಸಾಕು. ಇಲ್ಲಿವರೆಗೂ ಹೋಗುದೇ ಇಲ್ಲ ನಾವು. 2ರಿಂದ ಡಿವೈಡ್ ಮಾಡ್ಬೇಕು. 2ರಿಂದ ಡಿವೈಡ್ ಆಗ್ತಾವಂದ್ರೆ ಆಗ್ತಾವ್ರಿ ಸರ್. ಇದನ್ನೊಂದೇ ಡಿವೈಡ್ ಮಾಡ್ರಿ. 72 ಡಿವೈಡ್ ಮಾಡ್ಬೇಕು. ಇವಾಗ ಇದನ್ನ ಅಷ್ಟ ಡಿವೈಡ್ ಮಾಡ್ಬೇಕು. 2 3 6 ಆಯ್ತು. ಇಲ್ಲಿ ಎಷ್ಟು ಉಳಿತು? 1 ಉಳಿತು. ಅಂದ್ರೆ 12 ಆಗತ್ತ. ನೆಕ್ಸ್ಟ್ 2 6 12. ನೆಕ್ಸ್ಟ್ ನೋಡ್ರಿ, 1 ಅಂತ ಡಿವೈಡ್ ಆಗಂಗಿಲ್ಲ, 2 ಸಂಖ್ಯೆ ತಗೋಬೇಕು. 2 5 10. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು 2 4 8. ನೆಕ್ಸ್ಟ್ ನೋಡ್ರಿ, 1 ಅಂತೂ ಡಿವೈಡ್ ಆಗಿಲ್ಲ, 2 ತಗೋಬೇಕು. ಸೊ 2 9 18. 2 0 0. ಅದಾದ ನಂತರ ಮತ್ತೆ 2ರಿಂದ ಡಿವೈಡ್ ಆಗತ್ತೇನ್ರಿ? ಎಸ್, 2ರಿಂದಾನೇ ಡಿವೈಡ್ ಆಗತ್ತೆ. ಯಾಕಂದ್ರೆ ಎಲ್ಲಾ ಸಮ ಸಂಖ್ಯೆಗಳಿದಾವ. ನೆಕ್ಸ್ಟ್ ನೋಡ್ರಿ, ಇದನ್ನ ನೋಡ್ರಿ, 3 ಡಿವೈಡ್ ಮಾಡ್ರಿ. 2 1 2 ಆಯ್ತು. ಎದ್ರೊಳಗೆ ಎಷ್ಟು ಉಳಿತು? 1 ಉಳಿತು. ಅಂದ್ರೆ 16 ಆಯ್ತು. 2 8 16.
ಇಲ್ಲಿ ನೋಡ್ರಿ 5 ಡಿವೈಡ್ ಮಾಡ್ರಿ 2 ಎರಡ್ಲೆ 4 ಒಂದ್ ಉಳಿತೈತೆ 14 ಆಯ್ತು 2 ಏಳ್ಲೆ 14. ನೆಕ್ಸ್ಟ್ ನೋಡ್ರಿ 90 ಐತೆ ಇದನ್ನ ಡಿವೈಡ್ ಮಾಡ್ರಿ 9 ಡಿವೈಡ್ ಮಾಡ್ರಿ 2 4 8 ರೀ ಸರ ಒಂದ್ ಉಳಿತೈತೆ ಅಂದ್ರೆ 2 5 10. ನೆಕ್ಸ್ಟ್ ನೋಡ್ರಿ 2ರಿಂದ ಎಲ್ಲಾನು ಡಿವೈಡ್ ಆಗ್ತಾವನ್ 18 27 45 ಆಗ್ತಾವನ ಆಗಂಗಿಲ್ಲ. ಸೊ ಇದನ್ನ ಬಿಟ್ಟು ಬಿಡ್ಬೇಕು. ಇಲ್ಲಿ 3ರಿಂದ ಡಿವೈಡ್ ಮಾಡ್ಬೇಕು ನೋಡ್ರಿ 3ರಿಂದ ಆಗ್ತಾವನ್ 3 6 18 ರೀ ಸರ 3 9 27 ರೀ 3 15 45 3 1 3 ಒಂದ್ ಉಳಿತು 15 ಆಯ್ತು 3 5 15. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2ರಿಂದ ಮತ್ತೆ ನೋಡ್ಬೇಕು 2ರಿಂದ ಡಿವೈಡ್ ಆಗ್ತಾವನೆಲ್ಲ ಆಗಂಗಿಲ್ಲ ಯಾಕಂದ್ರೆ 9 ಐತಿ 15 ಐತಿ ಆಗಂಗಿಲ್ಲ. 3ರಿಂದ ಆಗ್ತಾವ ನೋಡ್ರಿ ಎಸ್ ರೀ 3 2 6 3 3 9 3 5 15. ನೆಕ್ಸ್ಟ್ ನೋಡೋದು ನೆಕ್ಸ್ಟ್ 2ರಿಂದ ಡಿವೈಡ್ ಆಗ್ತಾವನ್ರಿ ಆಗಂಗಿಲ್ಲ 3ರಿಂದ ಆಗ್ತಾವನ್ರಿ ಆಗಂಗಿಲ್ಲ ಇದು ಆಗಂಗಿಲ್ಲ. ಇಲ್ಲಿ ಮುಗಿದೋಯ್ತು ಇಲ್ಲಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಬಿಟ್ಟು ಬಿಡ್ಬೇಕು. ಸೊ ಇಲ್ಲಿ ಏನ್ ಬಂದು ಫ್ಯಾಕ್ಟರ್ಗಳು ಯಾವ ಬಂದು 3 ಸಂಖ್ಯೆಗಳನ್ನ ಇದ್ ನೋಡ್ರಿ 3 ಸಂಖ್ಯೆ ಡಿವೈಡ್ ಮಾಡೈತಿ ಇದ್ ನೋಡ್ರಿ ಡಿವೈಡ್ ಮಾಡೈತಿ ಇದು ಕೂಡ ಡಿವೈಡ್ ಮಾಡೈತಿ ಇದು ಸಂಖ್ಯೆ ಕೂಡ ಡಿವೈಡ್ ಮಾಡೈತಿ. ಸೊ ಅವುಗಳನ್ನಷ್ಟ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಇಂಟು ಮಾಡ್ಕೋಬೇಕು. ಎಷ್ಟಾಗತ್ ನೋಡ್ರಿ 2 2 4 4 3 12 12 3 36 ಏನಪ್ಪಾ ಅಂತಂದ ಹೇಳಿದ್ರ ನಮ್ದ HCF ಆಗತ್ತ. ಕ್ಲಿಯರ್ ಎಲ್ರಿಗೂ ಅರ್ಥ ಆಯ್ತಾ? ಸರ್ ಇವಾಗ ಇನ್ನೊಂದ್ ಬರ್ದೈತ್ರಿ ನಮ್ ಹುಚ್ಚುಗಳು ಹೆಂಗಿರ್ತಾವ ಗೊತ್ತಾಗಂಗಿಲ್ಲ ಅವು ಏನಂತಂದ ಹೇಳಿದ್ರೆ ಸರ್ ನಮಗ್ ಡಿವೈಡ್ ಮಾಡೋದ ಕೆಲವೊಂದು ಗೊತ್ತಾಗೋತ್ರಿ ಅಂತಂದೇಳಿ. ಏನಪ್ಪಾ ಅಂತಂದ ಹೇಳಿದ್ರೆ ಇವಾಗ 86 ಅಂತಂದೈತೆ ಸರ್ ನಾನು ಇದನ್ನ ಏನಂತಂದ ಹೇಳಿದ್ರೆ 2ರಿಂದ ಡಿವೈಡ್ ಮಾಡ್ಬೇಕು 2ರಿಂದ ಡಿವೈಡ್ ಮಾಡ್ಬೇಕು. ಇಲ್ಲಿ ನೋಡ್ರಿ ಇದು ಎಷ್ಟೈತಿ 2ಕ್ಕಿಂತ ದೊಡ್ಡದೈತಲ್ಲ ಫಸ್ಟ್ ಇದನ್ನ ಒಂದ ಸಂಖ್ಯೆ ತಗೊಳ್ಳೋದು 2 4 8 ಆಗತ್ತ. ಇದ್ರಲ್ಲಿ ಏನಾದ್ರೂ ಉಳಿತೈತೇನ 0 ಏನು ಆಗಂಗಿಲ್ಲ 0 6 ಅಂತಂದ ಹೇಳಿದ್ರೆ 0 6 ಇನ್ನೇನು 6 ಅಟ್ಟ ಉಳಿತಲ್ಲ 2 3 6 ಅಂದ್ರೆ 2 43 86 ಆಯ್ತು. ಇದು ಓಕೆ ರೀ ನಡೀತ್ರಿ. ಈಗ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ 38 ಐತ್ರಿ ಇದನ್ನ 2ರಿಂದ ಡಿವೈಡ್ ಮಾಡ್ಬೇಕು ಅಂದ್ರೆ 2ಕ್ಕಿಂತ ದೊಡ್ಡದೈತಲ್ಲ ಫಸ್ಟ್ ಸಂಖ್ಯೆ. ಸೊ ಅದನ್ನ ಅಷ್ಟ ನೋಡ್ರಿ ಅಂದ್ರೆ ಇಲ್ಲಿ 3 ಐತೆ 2 1 2 ಆತ್ರಿ ಅಂದ್ರೆ ಇಲ್ಲಿ ಎಷ್ಟೈತಿ 3 ಐತ್ರಿ 3 2 ಕಳೆದ್ರೆ ಎಷ್ಟು 1 ಉಳಿತ್ರಿ 1 ಕೈಲಾ ಉಳಿತಿ ಅಂತ ಹೇಳ್ತೇವಲ್ಲ ಅದು ಉಳಿತು 1 8 ಅಂತಂದ ಹೇಳಿದ್ರೆ 18 ಆಗತ್ತ. ಅದನ್ನ ಕೂಡ್ಸೋಂಗಿಲ್ಲ ಒಂದು ಸೈಡ್ಗೆ ಬರಬೇಕು ಅಂದ್ರೆ 18 ಆಯ್ತು 18 ಆಯ್ತು ಅಂತಂದ ಹೇಳಿದ್ರೆ ಅದು ನೆಕ್ಸ್ಟ್ 2ರಿಂದ ಡಿವೈಡ್ ಆಗತ್ತ ಪಕ್ಕ 2 9 18 ಅಂದ್ರೆ 2 19 38 ಆಗತ್ತ. ಕ್ಲಿಯರ್ ಎಲ್ರಿಗೂ? ಹಾ ಇದನ್ನು ಹೇಳ್ಕೊಡ್ಬೇಕು ನಾನು ಸಣ್ಣ ಹುಡುಗರಾಗಿರು ನೀವು ಅರ್ಥ ಆತಲ್ಲ ಈಗ? ನೆಕ್ಸ್ಟ್ ನೋಡ್ರಿ ಇದನ್ನ LCM ಕಂಪ್ಲೀಟ್ ಆಗಿ ಹೋಗ್ಬೇಕು ನೋಡ್ರಿ ಒಂದ್ ಬರೋತಕ ಹೋಗ್ಬೇಕು ಮಾಡ್ರಿ ನೋಡೋಣ ಟ್ರೈ ಮಾಡ್ರಿ ಆಮೇಲೆ ನಾನು ಮಾಡ್ತೀನಿ. ಇಲ್ಲಿ ಏನಂತಂದ ಹೇಳಿದ್ರೆ ನಾವು ಬರ್ಕೊಂತೀವಿ ಯಾವ್ಯಾವ ನಂಬರ್ಸ್ ಗಳಿದಾವ 8 14 28 ಅಂತದವ ನಮ್ಗೆ ಏನ್ ಕಂಡಿಡಿ ಅಂತಂದ ಹೇಳಿದ್ರೆ LCM ಅಂತಂದ ಹೇಳಿದ್ರೆ 1 1 1 ಅಂತಂದ್ ಬರ್ಬೇಕು ನೆನ್ಪಿಟ್ಕೋಬೇಕು. LCM ಅಂದ್ರೆ 1 1 ತಕ ಬರ್ಬೇಕು. ಇನ್ನೊಂದ್ ಐತ್ಲ ಅದೇನು ಎಲ್ಲಾನು ಡಿವೈಡ್ ಆಗ್ಬೇಕು ಆ ತರ ನೆನ್ಪಿಟ್ಕೊಡ್ರಿ. ಸೊ ನಾವು ಫಸ್ಟ್ ಏನ್ ಹೇಳಿದೇವು ಸರ್ 2ರಿಂದನೇ ಡಿವೈಡ್ ಮಾಡ್ಬೇಕು 2ರಿಂದ ಡಿವೈಡ್ ಮಾಡ್ರಿ ನೋಡ್ನು ಸರಿ ಎಲ್ಲಾ ಸಮ ಸಂಖ್ಯೆಗಳಿದಾವ್ರಿ ಆಗ್ತಾವ್ರಿ. ಇದ್ ನೋಡ್ರಿ 2 4 8 ಇದೆಷ್ಟು 2 7 14 ಇದೆಷ್ಟಪಾ ಅಂತಂದ ಹೇಳಿದ್ರೆ 2 1 2 0 8 ಅಂದ್ರೆ 8 ಅಷ್ಟ ಉಳಿತು ಅಂದ್ರೆ 2 4 8. ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೇನಂತಂದ ಹೇಳಿದ್ರ ಈಗ ನಾವು 3 ಸಂಖ್ಯೆಗಳು ನೋಡು 3 ಸಂಖ್ಯೆಗಳು ಯಾವ್ದಾದ್ರು 2ರಿಂದ ಡಿವೈಡ್ ಆಗ್ತೈತೇನ 3ರಿಂದ ಆಗ್ತೈತೇನ ಆಮೇಲೆ 5ರಿಂದ ನೋಡ್ರಿ 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕು 7ರಿಂದ ಇದ ಮೊದ್ಲನೇದ ಆಗಂಗಿಲ್ಲ ವಿನಯ ಮೊದ್ಲನೇದ ಆಗಂಗಿಲ್ಲ ಇನ್ 3 ಸಂಖ್ಯೆಗಳು ಎಲ್ಲ ಆಗ್ತಾವ ಹೊಸದೇನ್ ತಂದ್ ಹಾಕ್ತೇನ ಅಲ್ಲಿ. ಸೊ ಅಂದ್ರ ಅಲ್ಲಿ ಯಾವ ಸಂಖ್ಯೆಗಳು ಡಿವೈಡ್ ಆಗಂಗಿಲ್ಲ 3 ಸಂಖ್ಯೆಗಳು ಇನ್ ಮೇಲೆ ಡಿವೈಡ್ ಆಗಂಗಿಲ್ಲ ಅಂತಂದ ಹೇಳಿದ್ರ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿ ಏನಂತಂದ ಹೇಳಿದ್ರೆ ಒಂದ ಫ್ಯಾಕ್ಟರ್ ಐತೆ ಅದೇನಪ್ಪಾ ಅಂತಂದ ಹೇಳಿದ್ರ 2 ಅಂತ ಬರ್ಕೋಬೇಕು. ಇದೇನಂದ್ರ ನಮ್ದು HCF ಆಯ್ತು. ಕ್ಲಿಯರ್ ಎಲ್ರಿಗೂ? HCF ಹೆಂಗ್ ಕಂಡಿಡಿಯೋದು? ಮುಂದ್ 3 ಸಂಖ್ಯೆಗಳು ಡಿವೈಡ್ ಆಗಂಗಿಲ್ರಿ ಯಾವ್ದ್ರಿಂದನು ಅದಕ್ಕ ಇದಷ್ಟ 2 ಒಂದೇ ಡಿವೈಡ್ ಮಾಡದೈತಿ ಅದಕ್ ಬಿಟ್ಬಿಟ್ವಿ ಅಲ್ಲಿ. ಇನ್ LCM ಕಂಡಿಡಿಯೋನು. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ನೆಕ್ಸ್ಟ್ ಏನ್ ಟ್ರೈ ಮಾಡ್ಬೇಕು 2ರಿಂದ ಟ್ರೈ ಮಾಡ್ಬೇಕು 2ರಿಂದನೇ ಟ್ರೈ ಮಾಡ್ಬೇಕು 2ರಿಂದ ಟ್ರೈ ಮಾಡ್ರಿ ಯಾವ್ದಾದ್ರು 2 ಸಂಖ್ಯೆಗಳಂತೂ ಡಿವೈಡ್ ಆಗೇ ಆಗ್ತಾವ. ಇದ್ ನೋಡ್ರಿ 2 2 4 ಆಯ್ತು ಇದು 7 ಡಿವೈಡ್ ಆಗಂಗಿಲ್ಲ ಹಂಗ ಇಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದೇನ 14 ಐತಿ 2 7 14. ನೆಕ್ಸ್ಟ್ ನೋಡ್ರಿ 2ರಿಂದ ಯಾವ್ದಾದ್ರು 2 ಸಂಖ್ಯೆಗಳು ಡಿವೈಡ್ ಆಗ್ತಾವ ನೋಡೋದು ಆಗಂಗಿಲ್ಲ ಒಂದ ಸಂಖ್ಯೆ ಆಗತ್ತ. ನೀವ್ ಅದನ್ನು ಮಾಡ್ಕೋಬಹುದು. ಸೊ 2ರಿಂದ ನೋಡ್ರಿ 2 1 2 ಐತ್ರಿ ಸರಿ ಇದು ಡಿವೈಡ್ ಆಗಂಗಿಲ್ಲ ಹಂಗ ಬರ್ಕೊಂಡ್ರಿ ಇದು ಡಿವೈಡ್ ಆಗಂಗಿಲ್ಲ ಹಂಗ ಬರ್ಕೊಂಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಮಾಡಕ್ ನೋಡ್ರಿ ಬರಂಗಿಲ್ಲ 3ರಿಂದ ನೋಡ್ರಿ ಬರಂಗಿಲ್ಲ 5ರಿಂದ ಬರಂಗಿಲ್ಲ. ನೆಕ್ಸ್ಟ್ ಏನು 7ರಿಂದನ ಮಾಡ್ಬೇಕು ಅಂದ್ರೆ ಇದು ಒಂದ್ ಹಂಗ ಕೆಳಗಡೆ ಬಂತು 7 1 7 1
ಇನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾನು ಫ್ಯಾಕ್ಟರ್ಸ್ ಗಳನ್ನ ಇಂಟು ಮಾಡ್ಕೋಬೇಕು. ಎಷ್ಟಾಗತ್ತ? 2 2 4, 4 2 8, 8 7 56, 56 1 56, 56 1 56, 56 1 56. ಸೊ ಎಲ್ಲಾನು ಬರ್ಕೊಂತೀನಿ ನೋಡ್ರಿ. ಇಂಟು 1 ಇಂಟು 1 ಇಂಟು 1 ಏನ್ ರೌಂಡ್ ಹಾಕ್ಯಾನಲ್ಲ ಇವನ್ನೆಲ್ಲಾ ಬರ್ಕೋಬೇಕು, ಇಂಟು ಮಾಡ್ರಿ. ಸೊ ಎಷ್ಟು ಬರೋದಿದಪ್ಪ ಅಂತಂದ್ ಹೇಳಿದ್ರೆ ನಿಮ್ಗ 56 ಅಂತಂದ್ ಹೇಳಿ ಆನ್ಸರ್ ಬರುತ್ತೆ. ಈ 56 ಅನ್ನೋದೇನಂದ್ರ ನಮ್ದ LCM ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದಾವ? ಗುಣಸಾಕ್ ಬರ್ಲಿಲ್ಲ, ಮಲ್ಟಿಪ್ಲಿಕೇಶನ್ ಮಾಡಕ್ ಬರ್ಲಿಲ್ಲ ಅಂತಂದ್ ಹೇಳಿ ಏನಾದ್ರು 8 7 ಮಾಡಕ್ ಬರ್ಲಿಲ್ಲ, 2 2 ಮಾಡಕ್ ಬರ್ಲಿಲ್ಲ, ಆತರ ಏನಾದ್ರು ಆಯ್ತಾ? ಏನಿಲ್ಲಲ್ಲ. ಹಂಗಿತ್ತಂತಂದ್ ಹೇಳಿದ್ರೆ ನಾನು ಏನು ಮಾಡಕ್ ಬರಂಗಿಲ್ಲ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ಟೈಪ್ ಬರ್ದಿತ್ಲ, ಅದನ್ನು ಕೂಡ ನಾನು ಇವಾಗ ಹೇಳ್ತೀನಿ. ಇನ್ನೊಂದು ಟೈಪ್, ಈಗ ಏನ್ ಕಂಡು ಹಿಡಿದ್ವಿ ಸರ್ ನಾವು? LCM ಕಂಡು ಹಿಡ್ಕೊಳ್ ನೋಡಿದ್ವಿ, ಆಮೇಲೆ ನೆಕ್ಸ್ಟ್ HCF ಕಂಡು ಹಿಡ್ಕೊಳ್ ನೋಡಿದ್ವಿ. ಇನ್ನೊಂದು ಬರುತ್ತೆ ಏನಪ್ಪಾ ಅಂತಂದ್ ಹೇಳಿದ್ರ, ನಮಗ್ ಕ್ವಶನ್ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರ ಒಂದು ಫಾರ್ಮುಲಾ ಬರುತ್ತ. ಸೊ ಎರಡು ಸಂಖ್ಯೆಗಳು ಬರ್ತಾವ. ಎ ಅನ್ನೋದು ಒಂದ್ ಸಂಖ್ಯೆ, ಅದಾದ ನಂತರ ಬಿ ಅನ್ನೋದು ಒಂದ್ ಸಂಖ್ಯೆ. ಇವ್ರದ್ದು LCM ಅಂತಂದ್ ಹೇಳಿ ಬರ್ತೈತಿ. ಅದಾದ ನಂತರ ಇನ್ನೊಂದೇನಂತಂದ್ ಹೇಳಿದ್ರೆ HCF ಅಂತಂದ್ ಹೇಳು ಬರುತ್ತ. ಇದ್ರ ಮೇಲೆ ಒಂದು ಫಾರ್ಮುಲಾ ಮಾಡ್ತಾರ, ಏನಪ್ಪಾ ಅಂತಂದ್ ಹೇಳಿದ್ರ LCM ಇಂಟು HCF ಈಕ್ವಲ್ ಟು ಇವನ್ನ ಎರಡನ್ನು ಗುಣಿಸೋದು, A ಇಂಟು ಬಿ. ಈ LCM HCF ಗುಣಿಸಿದಾಗ ಎಷ್ಟು ಬರ್ತೈತ ಆನ್ಸರ? ಈ ಎರಡೂ ಸಂಖ್ಯೆಗಳನ್ನ ಗುಣಿಸಿದಾಗ ಅಷ್ಟೇ ಆನ್ಸರ್ ಬರುತ್ತೆ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ಇವಾಗ ನಮಗ್ ಕ್ವಶನ್ ಹೆಂಗ್ ಕೇಳ್ತಾರ ಅಂತಂದ್ ಹೇಳಿದ್ರ, ಇವಾಗ ನಾನು ಹೇಳ್ತೀನಿ. LCM ಕೊಡ್ತಾರ, ಆಮೇಲೆ ಎರಡು ಸಂಖ್ಯೆಗಳನ್ನ ಕೊಡ್ತಾರೆ, 2 8 ಅಂತಂದ್ ಹೇಳಿ. ಅದ್ರದ್ದು LCM ಎಷ್ಟು ಬರಲಿಲ್ಲ, ಅದನ್ನ LCM ಇಲ್ಲಿ ಕೊಟ್ಟಿರ್ತಾರ ಒಂದೇನೋ ಅಂತಂದ್ ಹೇಳಿ. ಆಮೇಲೆ HCF ಕಂಡಿಡಿ ಅಂತಂದ್ ಹೇಳ್ತಾರ. ಅಥವಾ LCM HCF ಕೊಡ್ತಾರ, ಒಂದು ಸಂಖ್ಯೆಯನ್ನ ಕೊಡ್ತಾರ, ಇನ್ನೊಂದು ಸಂಖ್ಯೆಯನ್ನ ಕಂಡಿಡಿ ಅಂತಂದ್ ಹೇಳ್ತಾರ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಮಗ ಕ್ವಶನ್ಸ್ ಗಳು ಬರ್ತಾವ. ಅರ್ಥ ಆಯ್ತಾ ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅಂತಂದ್ ಹೇಳಿ? ಇವಾಗ ನಾವು ನೋಡೋಣ. ಸೊ ಇವಾಗ ಏನಂತಂದ್ ಹೇಳಿದ್ರ, ಓ ನಿಮ್ಗೆ ಇದು ಕನ್ನಡದಾಗ ಬರ್ಬೇಕಿತ್ತಲ್ಲ, ನಾ ಕನ್ನಡದಾಗ ಹಾಕೋದ್ ಬಿಟ್ಟು ಇಂಗ್ಲಿಷ್ನ ಹಾಕ್ಬಿಟ್ಟೇನಿ. ಇರ್ಲಿ ಬಿಡ್ರಿ. ಇಲ್ಲಿ ನೋಡ್ರಿ, ನಾನು ಹೇಳ್ತೀನಿ ಇವಾಗ, ಇಲ್ಲಿ ಬರೀತೀನಿ ನೋಡ್ರಿ. ಎರಡು ಸಂಖ್ಯೆಗಳ ಗುಣಲಬ್ಧ, ಏನಪ್ಪಾ ಅಂತಂದ ಹೇಳಿದ್ರೆ 864 ಆಗೈತಿ. ಆಮೇಲೆ ಅವುಗಳ LCM ಎಷ್ಟ್ ಅಂತಂದ ಹೇಳಿದ್ರ 144 ಐತಿ. ಆಮೇಲೆ HCF ಕಂಡಿಡೀರಿ ಅಂತಂದ್ ಹೇಳಿ ಕೇಳಿದಾರ. ಇದು ಅರ್ಥ ಆಯ್ತಾ ಎಲ್ರಿಗೂ ಕನ್ನಡದಾಗ? ಅದು ಲೇಟ್ ನೈಟ್, ರಾತ್ರಿ 12:30 1 ಗಂಟೆ ಸುಮಾರು ನಾನು ಕ್ವಶನ್ ಪೇಪರ್ ತೆಗಿತಾ ಇದ್ನಿ. ಅದಕ್ಕೆ ಕನ್ನಡದಾಗ ತೆಗಿಬೇಕು ಅನ್ನೋದಾಗ ಗೊತ್ತಾಗ್ಲಿಲ್ಲ, ಮರ್ತ್ ಹೋಗಿತ್ತು, ಸಾರಿ. ಇಲ್ಲಿ ನೋಡ್ರಿ, ಎರಡು ಸಂಖ್ಯೆಗಳ ಗುಣಲಬ್ಧ 864 ಅಂತಂದೈತೆ. ಆಮೇಲೆ ಅವುಗಳ LCM ಎಷ್ಟ್ ಕೊಟ್ಟಿದಾನ? 144 ಅಂತಂದೈತೆ. ಹಂಗಾದ್ರೆ HCF ಎಷ್ಟ ಅಂತಂದ್ ಹೇಳಿ ಕ್ವಶನ್ ಕೇಳಿದಾನ. ಈಗ ಅವ್ರು ಏನೇನ್ ಕೊಟ್ಟಾರ ಅದನ್ನ ಕರೆಕ್ಟ್ ಆಗಿ ಬರ್ಕೋಬೇಕು. ಈ ತರ ಎಲ್ಲಾದ್ರೂ ಕ್ವಶನ್ ಬಂತು ಅಂತಂದ್ ಹೇಳಿದ್ರೆ ನಾವು ಫಾರ್ಮುಲಾ ಬರ್ಕೋಬೇಕು ಮೊದಲು. LCM ಇಂಟು HCF ಈಕ್ವಲ್ ಟು A ಇಂಟು ಬಿ ಅಂತಂದೇಳಿ. ಈ LCM ಅನ್ನ ಕನ್ನಡದಾಗ ಏನಂತ ಕೊಡ್ತಾರ? ಲ ಸಾ ಅ ಅಂತ ಕೊಡ್ತಾರ. HCF ಅನ್ನ ಏನಂತ ಕೊಡ್ತಾರ? ಮ ಸಾ ಅ ಅಂತ ಕೊಡ್ತಾರ. ಈಕ್ವಲ್ ಟು ಏನಂತಂದ್ ಹೇಳಿದ್ರೆ A ಇಂಟು ಬಿ ಅಂತಂದೇಳಿ ಎರಡು ತರ ಹೇಳಿದ್ನಿ. ಇವಾಗ ನಾವ್ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ, ನಮ್ಗೆ LCM ಕೊಟ್ಟಾರ್ರಿ ಸರ್. LCM ಎಷ್ಟ್ ಕೊಟ್ಟಾರ್ರಿ? 144 ಅಂತ ಕೊಟ್ಟಾರ್ರಿ. ಇಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದೈತೆ. ಎರಡು ಸಂಖ್ಯೆಗಳಂತಂದ್ ಹೇಳಿದ್ರೆ ಏನಂತ ತಗೊಳ್ರಿ? A ಮತ್ತು B ಅಂತ ತಗೊಳ್ರಿ. ಅವುಗಳ ಗುಣಲಬ್ಧ ಅಂತಂದ್ ಹೇಳಿದ್ರೆ 864 ಐತೆ. ಅದನ್ನ ನಾವ್ ಹೆಂಗ್ ಬರ್ಕೊಂತೀವಿ? A ಇಂಟು ಬಿ ಅಂತಂದ್ ಹೇಳಿದ್ರೆ ಅದ್ರ ಗುಣಲಬ್ಧ ಈಕ್ವಲ್ ಟು ಎಷ್ಟು ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 864 ಅಂತ ಕೊಟ್ಟಿದಾನ. ಸೊ ಇವಾಗ ನಾವು ಫಾರ್ಮುಲಾ ಉದೊಳಗೆ ಹಾಕೋಣ, ಉಳಿದ್ ಒಂದ ಐತಲ್ಲ, HCF ಕಂಡಿಡಿ ಅಂತಂದ್ ಹೇಳೋಣ. LCM ಎಷ್ಟೈತಿ? 864. HCF ಕಂಡಿಡಿ ಅಂತಂದ್ ಹೇಳಿದಾನ. HCF ಇದ್ರದ್ದು ಗುಣಲಬ್ಧವನ್ನ ಎಷ್ಟು ಕೊಟ್ಟಿದಾನ? 864 ಕೊಟ್ಟಿದಾನ. ಸೊ ಇದನ್ನ ನಮಗ್ ಕಂಡಿಡಿಬೇಕು. ಇದನ್ನ ಆ ಕಡೆ ಕಳಿಸ್ರಿ, ಡಿವೈಡೆಡ್ ಬೈ ಆಗ್ತೈತಿ. ಇದೆಷ್ಟೈತ್ರೋ? ಇದು 144 ಐತೆ. ಸೊ HCF ಈಕ್ವಲ್ ಟು ಎಷ್ಟಾಗತ್ತಂತಂದ್ರೆ 864 ಡಿವೈಡೆಡ್ ಬೈ 144. ಸೊ ಡಿವೈಡೆಡ್ ಬೈ ಮಾಡ್ರಿ, ಎಷ್ಟಾಗೈತಿ ನೋಡ್ರಿ. ಇಲ್ಲೂ ಸೇಮ್ 2ರಿಂದನ ಮಾಡೋದು. 2 7 14, 2 2 4,
2 4 8 2 3 6 2 2 4 ಅದಾದ ನಂತರ 2 3 6 2 6 12 2 2 4 2 1 2 2 6 12 ಆಮೇಲೆ 36 1 36 6 ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 6 ಅಂತಂದ ಹೇಳಿ ಬರುತ್ತೆ. ಇದನ್ನ ನಾನು ದೊಡ್ಡ ಸಂಖ್ಯೆ ತಗೊಂಡೇನಿ, ಅದಕ್ಕೆ ನಿಮ್ಗೆ ಹಂಗ ಅನ್ಸಾಯ್ತು. ನಿಮಗೆಲ್ಲ ಸಣ್ಣ ಸಣ್ಣ ಸಂಖ್ಯೆನ ಕೊಡ್ತಾರ. ಕ್ಲಿಯರ್ ಇಲ್ಲ? ಹೆಂಗ್ ಕೇಳ್ತಾರ ಅಂತಂದೇಳಿ ಅಷ್ಟ. ಈ ತರ ಏನಪ್ಪಾ ಅಂತಂದ್ರೆ ನಿಮ್ಗ 3 ಟೈಪ್ ಕ್ವಶನ್ಸ್ಗಳು, ಒಂದು LCM ಮೇಲೆ ಡೈರೆಕ್ಟ್ ಆಗಿ, ಇನ್ನೊಂದು HCF ಮೇಲೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಒಂದು ಫಾರ್ಮುಲಾ ಮೇಲೆ. ಸೊ ಹಂಗಾದ್ರೆ 3 ಸಂಖ್ಯೆಗಳು ನಾವು ಏನಪ್ಪಾ ಅಂತಂದ್ರೆ ನಾವು ಡಿಸ್ಕಷನ್ ಮಾಡಾಯ್ತಲ್ಲ ಏನು. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಫಸ್ಟ್ ಒಂದು ಪ್ರಾಬ್ಲಮ್ HCF ಕಂಡಿಡ್ಕೋಬೇಕು. ಕಂಡಿಡೀರಿ. 455 ಮತ್ತು 84 HCF ಎಷ್ಟಾಗತ್ತ? ಬಹಳದಾಗ ಟೈಮ್ ಕೊಡಬಾರ್ದು. ಇಲ್ಲಿ ನೋಡ್ರಿ, 455 ಐತೆ. ನಾ ನಿಮ್ಗೆ ನಿನ್ನೆನೆ ಹೇಳಿದನ್, ವೆಂಡರ್ ಚೇಂಜ್ ಆದ್ರೆ ಏನ್ ಆಗ್ತೈತಿ ಅಂತಂದ ಹೇಳಿ. ವೆಂಡರ್ ಚೇಂಜ್ ಆದಪ್ಪ ಅಂತಂದ್ರೆ ಅಮ್ಮಮ್ಮ ಅಂತಂದ ಹೇಳಿದ್ರೆ ರೀಸನಿಂಗ್ ಒಳಗಡೆ 20 ಟಾಪಿಕ್ ಇದಾವ. 5 ಟಾಪಿಕ್ ಏನಂತಂದ ಹೇಳಿದ್ರೆ ಎಕ್ಸ್ಟ್ರಾ ಏನೋ ಕೊಡ್ತಾನ, ಎಕ್ಸ್ಟ್ರಾ ಏನೋ ಬೇರೆ ಕ್ವಶನ್ಸ್ ಗಳನ್ನ ಕೊಡ್ತಾನ. ಉಳ್ದ 15 ಆದ್ರೂ ನಮಗ್ ಗೊತ್ತಿರೋವ ಇರ್ತಾವಲ್ಲ, ಅವನು ಸ್ಟಡಿ ಮಾಡೋದು ಅಂತಂದ್ರೆ ಉಳ್ದು ಎಲ್ಲಾ ಟಾಪಿಕ್ ಗಳನ್ನ ಸ್ಟಡಿ ಮಾಡೋದು ಅಂತಂದ ಹೇಳಿದ್ರೆ ಎಲ್ಲಾನ ಸಾಲ್ವ್ ಆಗ್ತಾವು. ನಿಮ್ಗೆ ಹಂಗಿಲ್ಲ. ವೆಂಡರ್ ಚೇಂಜ್ ಅದ ಕ್ಲಿಯರ್ ಆಗಿ ವೆಂಡರ್ ಚೇಂಜ್ ಆದಂತಂದ ಹೇಳಿದ್ರೆ ಅವ್ನು ಕ್ವಶನ್ ಕೊಡಂಗಿಲ್ಲ, ಇನ್ಮೇಲೆ ಅವ ಆನ್ಸರ್ ಕೊಡ್ತಾನ. ಅದಕ್ಕೆ ನಾವು ಕ್ವಶನ್ ಹುಡುಕ್ಬೇಕು, ಕ್ವಶನ್ ಯಾವ್ದು ಕರೆಕ್ಟ್ ಐತಿ ಅಂತಂದ್ರೆ. ಆಮೇಲೆ ನಾ ನಿಮಗ್ ಮುಂದ್ ಪಾಠ ಹೇಳಂಗಿಲ್ಲ, ನಾ ನಿಂತು ಹೊಯ್ಕೋತಾನೆ. ಹೊಳ್ಳೊಳ್ ಅದ ಕೇಳೋದಲ್ಲ ಕ್ವಶನ್. ಏನ್ ಮಾಡ್ರು ಅಂತಂದ ಹೇಳಿದ್ರೆ ಏನ್ ಮಾಡ್ತಾರ, ಎತ್ತೇರಿಗೆ ಇತ್ತು ಎಳಿತಂತ, ಕತ್ತಿ ಕೆರಿಗೆ ಎಳಿತಂತ. ಸಾರಿ, ಏರಿಗೆ ಎಳಿತು, ಕತ್ತಿ ಕೆರಿಗೆ ಎಳಿತು, ಏನೋ ಒಂದ್. ಏನ್ ಅರ್ಥ ಮಾಡ್ಕೋತಿರ್ ಮಾಡ್ಕೋರಿ. ಈಗೇನ HCF ಕಲ್ರಿ. ಇಲ್ಲಿ ನೋಡ್ರಿ, 455 84 ಅಂತಂದ ಐತೆ. ಸರಿ, ಯಾವಾಗ್ಲೂ ಏನಂತಂದ ಹೇಳಿದ್ರೆ 2 3 5 7 11 13 17 19 ಈ ನಂಬರ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಮೊದಲು 2ರಿಂದ ಡಿವೈಡ್ ಆಗ್ತಾವೇನ್ರೋ? ಕ್ಲಿಯರ್ ಆಗಿ ಹೇಳ್ಕೊತ ಹೋಗ್ರಿ ಬೇಗ ಬೇಗ. 2ರಿಂದ ಡಿವೈಡ್ ಆಗ್ತಾವ? ಆಗಂಗಿಲ್ಲ. 3ರಿಂದ ನೋಡ್ರಿ, 3ರಿಂದ 3 1 3 3 5 15 5 ಡಿವೈಡ್ ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ಡಿವೈಡ್ ಆಗುತ್ತೆ ನೋಡೋದು. 5ರಿಂದ ಇದು ಡಿವೈಡ್ ಆಗದಿದ್ರು, ಬಟ್ ಇದು ಡಿವೈಡ್ ಆಗಂಗಿಲ್ಲ. ನೆಕ್ಸ್ಟ್ 7ರಿಂದ ನೋಡ್ಬೇಕಿನ್. ಎತ್ತೇರಿಗೆ ಕಾನ್ಕೇರಿಗೆ ಇಂಥದ ಮಾಡ್ರಿ. ನೀವು ಯಾರು ತಪ್ಪು ಮಾಡ್ತಾರ ಅವ್ರನ್ನ ತಿದ್ದಾಕ್ ನೋಡ್ರಿ, ನೀವಂತೂ ಚೇಂಜ್ ಆಗಕ್ ಹೋಗ್ಬೇಡ್ರಿ. ನೀವು ಚೇಂಜ್ ಆದ್ರೆ ಉದ್ದಾರ ಆಗ್ತೀರಿ ನೀವು. ನೋಡ್ರಿ, ಇಲ್ಲಿ 7ರಿಂದ ನೋಡ್ಬೇಕು. ಸರ್ ಇದ್ ನೋಡ್ರಿ, ಡಿವೈಡ್ ಆಗುತ್ತಿದೆ ನೋಡ್ರಿ. 7 5 35 ಆಗುತ್ತೆ. ಇಲ್ಲಲ್ಲ, 7 6 42 ಬರ್ತೈತಿ. 7 6 42 ಅಂತಂದ ಹೇಳಿದ್ರೆ ಇಲ್ಲಿ ಎಷ್ಟು ಉಳಿತು? 3 ಉಳಿತು. 35 ಆಯ್ತು. 7 5 35. ನೆಕ್ಸ್ಟ್ ನೋಡ್ರಿ, 7 1 7, ಇಲ್ಲಿ 1 ಉಳಿತು, 14 ಆಯ್ತು. 7 7 14. ನೆಕ್ಸ್ಟ್ ಮತ್ತೆ 2ರಿಂದ ಡಿವೈಡ್ ಆಗತ್ತೇನ? ಆಗಂಗಿಲ್ಲ. 3ರಿಂದ ಆಗ್ತೈತೆ ನೋಡ್ರಿ, 3 2 6, ಇದು ಆಗಂಗಿಲ್ಲ. 5ರಿಂದ ಆಗಂಗಿಲ್ಲ. 7ರಿಂದನೂ ಆಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಯಾವ್ದೈತೆ? 11 ಐತೆ. 11ರಿಂದ ಡಿವೈಡ್ ಆಗತ್ತೇನ? ಆಗಂಗಿಲ್ಲ. ಅಂದ್ರೆ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಬಿಡ್ಬೇಕು. ಯಾಕಂತಂದ ಹೇಳಿದ್ರೆ HCF ಕಂಡಿಡಿ ಅಂತಂದ ಹೇಳೋಣ. ಆದ್ರೆ 2 ಡಿವೈಡ್ ಆಗ್ಬೇಕು. ಅಂದ್ರ ನಮ್ದು ಇದು ಒಂದೇ ಸಂಖ್ಯೆ, ಒಂದೇ ಫ್ಯಾಕ್ಟರ್ ಏನಪ್ಪಾ ಅಂತಂದ ಹೇಳಿದ್ರೆ 2 ಸಂಖ್ಯೆ ಡಿವೈಡ್ ಮಾಡುತ್ತಾ. ಹಂಗಾದ್ರೆ ನಮ್ದು ಇಲ್ಲಿ HCF ಎಷ್ಟು ಬರುತ್ತೆ ಅಂತಂದ ಹೇಳಿದ್ರ 7 ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈ ತರ ಕ್ವಶನ್ಸ್ ಕೇಳ್ತಾನೆ ನಮ್ಗ. ಒಂದೊಂದ್ಸರಿ ಒಂದೊಂದ್ ಶಿಫ್ಟ್ ಅಲ್ಲಿ ಕೇಳ್ತಾನೆ, ಒಂದೊಂದ್ ಶಿಫ್ಟ್ ಅಲ್ಲಿ ಕೇಳಂಗಿಲ್ಲ. ಇದನ್ನ ಹೆಂಗ್ ಮಾಡ್ರಿ, ನಾ ಆಗ ಹೇಳ್ಕೊಟ್ಟ ನಿಮ್ಗೆ LCM ಕಂಡು ಹೆಂಗ್ ಅಂತಂದ ಹೇಳಿ ಮಾಡ್ಬಿಟ್ರಿ ಅಂತಂದ ಹೇಳಿದ್ರೆ ನೋಡ್ರಿ, ಎಷ್ಟೋ ಜನರಿಗೆ ಬಂತು, ಎಷ್ಟೋ ಜನರಿಗಿಲ್ಲ. ನಾನು ಅವ್ರಿಗೆ ಏನ್ ಅನ್ನಂಗಿಲ್ಲ. ಫಸ್ಟ್ ಏನಂತಂದ್ರೆ ಹೇಳ್ಕೊಡ್ತಾನೆ. ಇಲ್ಲಿ ನೋಡ್ರಿ, 0.2 ಅಂತಂದೈತೆ, ಆಮೇಲೆ 0.4 ಅಂತಂದೈತೆ, 0.8 ಅಂತಂದೈತೆ. ಇವ್ರದ್ದು LCM ಕಂಡಿಡ್ಬೇಕು. ಸರ್ ಇವು ಪಾಯಿಂಟ್ ದಾಗದಾವ್ ಏನ್ ಮಾಡೋದ್ರಿ? ಒಂದೊಂದ್ ಈಗ ಈಸಿ ಐತಿ, ಓಕೆ ಮಾಡ್ಬೋದು. ಇನ್ನ ಟಫ್ ಕೊಟ್ಟಿರ್ತಾನ, ಅವಾಗ ಏನ್ ಮಾಡ್ಬೋದು? ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಬರಿಬಹುದು? ಇದನ್ನ ಯಾವ್ದೋ ಒಂದ್ ಸಂಖ್ಯೆಯಿಂದ, ಈಗ ಹೆಂಗಂತ ಹೇಳಿದ್ರೆ ಪಾಯಿಂಟ್ ಆದ ನಂತರ ಒಂದ್ ಸಂಖ್ಯೆ ಐತಂತಂದ ಹೇಳಿದ್ರೆ ಇದನ್ನ ಇಂಟು 10 ಮಾಡ್ರ, 1ರ ಮುಂದೆ 1 0 ಇಟ್ಕೊಂಡ್ 10 ಮಾಡಿದ್ರ ಇದ್ರ ನಮ್ಗೆ ಏನ್ ಬರುತ್ತಂದ್ರ ಆನ್ಸರ್ 2 ಅಂತಂದ ಹೇಳಿ ಬರ್ತೈತೆ. ಯಾಕಂತಂದ ಹೇಳಿದ್ರೆ ಪಾಯಿಂಟ್ ಆದ ನಂತರ ಒಂದ್ ಸಂಖ್ಯೆ ಐತೆ, ಅದಕ್ಕೆ 1ರ ಮುಂದೆ 1 0 ಕೊಟ್ಬಿಟ್ಟು ಇಂಟು ಮಾಡ್ರೆ ಏನಂತಂದ ಹೇಳಿದ್ರೆ ಅದು 2 ಬರುತ್ತೆ. ಇದು ಎಲ್ರಿಗೂ ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್, ಈಗ 0.28 ಅಂತಂದ ಐತೆ. ಸೊ ಇದು ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಈಗ 28 ಅಂತಂದ ಹೇಳಿ ಬರ್ಬೇಕು.
ಇದೇನಪ್ಪಾ 28 ಅಂತ ಬರ್ಬೇಕು. ಇದನ್ನ ಯಾವ್ದ್ರಿಂದ ನಾವು 10ರಿಂದನೋ 100ರಿಂದನೋ ಹಿಂಗ್ ಇಂಟು ಮಾಡ್ಕೋಬೇಕು. ಈಗ ನೋಡ್ರಿ ಪಾಯಿಂಟ್ ಆದ ನಂತರ ಎರಡು ಸಂಖ್ಯೆ ಇದಾವ ಅಂದ್ರ ಒಂದಾದ ನಂತರ ಎರಡು ಸಂಖ್ಯೆ ಎರಡು ಜೀರೋ ಇಟ್ಬಿಟ್ಟು ಇಂಟು ಮಾಡ್ಬೇಕು. ಅವಾಗ ನಮ್ಗೆ ಎಷ್ಟು ಬರತ್ತಿದೆ 28 ಅಂತಂದ್ ಹೇಳಿ ಬರುತ್ತೆ. ಇದೆಲ್ರಿಗೂ ಕ್ಲಿಯರ್? ಅದಾದ ನಂತರ ಈಗ 0.4 ಐತೆ. ಇದ್ ನಮ್ಗೆ ಏನಂತಂದ್ ಹೇಳಿದ್ರೆ 4 ಬರ್ಬೇಕಂತಂದ್ ಹೇಳಿದ್ರ ಇದಕ್ಕೆ ಏನಂತಂದ್ ಹೇಳಿದ್ರೆ ಯಾವ್ದ್ರಿಂದ ಇಂಟು ಮಾಡ್ಬೇಕು ಸರ್? ಪಾಯಿಂಟ್ ಆದ ನಂತರ ಒಂದು ಸಂಖ್ಯೆ ಐತೆ, ಒಂದಾದ ನಂತರ ಒಂದು ಜೀರೋ ಇಟ್ಟು ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಂಡ್ರ 0.4 ಇಂಟು 10 ಮಾಡ್ಕೊಂಡ್ರ 14 40 ಆಯ್ತು. ಅದಾದ ನಂತರ 10 ಜೀರೋ ಕೈಲ ಎಷ್ಟೈತಿ 4 ಐತಿ. ಅದಾದ ನಂತರ ಇಲ್ಲಿ ನೋಡ್ರಿ ಒಂದಾದ ನಂತರ ಪಾಯಿಂಟ್ ಐತೆ, ಒಂದ್ ಸಂಖ್ಯೆ ಆದ ನಂತರ ಪಾಯಿಂಟ್ ಐತೆ. ಇಲ್ಲಿ ಒಂದ್ ಸಂಖ್ಯೆ ಆದ ನಂತರ ಪಾಯಿಂಟ್ ಕೊಟ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತಾ 4 ಅಂತಂದ್ ಹೇಳಿ ಬರುತ್ತೆ. ಅದನ್ನ ನಾನು ಅಲ್ಲಿ ಈಸಿಯಾಗಿ ಹೇಳ್ಕೊಟ್ನಿ. ಈಗ 0.8 ಐತೆ, ಅದಾದ ನಂತರ ಒಂದಾದ ನಂತರ ಒಂದು ಜೀರೋ ಇಟ್ಕೋಬೇಕು. ಪಾಯಿಂಟ್ ಆದ ನಂತರ ಒಂದ್ ಸಂಖ್ಯೆ ಐತೆ, ಸೊ ಇಂಟು ಒಂದ್ ಅಂತ ಜೀರೋ ಇಟ್ಕೊಂಡು 10 ಆಗತ್ತೆ. ಅದನ್ನ ಇಂಟು ಮಾಡ್ಕೋಬೇಕು. ಅವಾಗ ನಮ್ಗೆ 8 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ರೀತಿಯಾಗಿ ಸೊ ಇದನ್ನ ನಮ್ಗೆ ಏನಂತಂದ್ ಹೇಳಿದ್ರೆ 2 ಬರ್ಬೇಕಂತಂದ್ ಹೇಳಿದ್ರೆ ಏನ್ ಮಾಡ್ಕೊಂದಿವಿ 10ರಿಂದ ಇಂಟು ಮಾಡ್ಕೊಂದಿವಿ. ಸೊ ಇದನ್ನು ಕೂಡ 10ರಿಂದ ಇಂಟು ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ 4 ಬರುತ್ತೆ. ಇದನ್ನು ಕೂಡ 10ರಿಂದ ಇಂಟು ಮಾಡ್ಕೊಂಡ್ರೆ 8 ಬರುತ್ತೆ. ಸೊ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಲಸ ತಕ್ಕೋಬೇಕು. ಲಸ ತಕ್ಕೊಡ್ರಿ. 2 ಒಂದ್ಲೆ 2, 2 ಎಡ್ಲೆ 4, 2 4ಲೆ 8. ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಮಾಡಿ ಇದು ಆಗಂಗಿಲ್ಲ, ಹಂಗ ಬರ್ಕೊಂಡ್ವಿ. 2 ಒಂದ್ಲೆ 2, 2 ಎಡ್ಲೆ 4. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಮಾಡ್ರಿ. 2 ಒಂದ್ಲೆ 2 ಈ ತರ ಮಾಡ್ಕೊಂಡ್ 2 ಎಡ್ಲೆ 4 ರೀ, 4 ಎಡ್ಲೆ 8 ರೀ, 8 ಒಂದ್ಲೆ 8, 8 ಒಂದ್ಲೆ 8, 8 ಒಂದ್ಲೆ 8, 8 ಅಂತಂದ್ ಹೇಳಿ ಬಂತು. ಇವಾಗ ಏನ್ ಮಾಡಿದ್ವಿ ಇಲ್ಲಿ ನಾವು ಗುಣಾಕಾರ ಮಾಡ್ಕೊಂಡ್ವಿ, ಈ ತರ ಬರ್ಕೊಂಡ್ವಿ. ಬಟ್ ಆದ್ರೆ ಇದೇನಪ್ಪಾ ಅಂತಂದ್ರೆ ನಮ್ಗೆ ಇದ್ರದ್ದು ಬಂದೈತೆ. ಈಗ ನಾವು ಪಾಯಿಂಟ್ ಅಲ್ಲಿ ಬರ್ಕೋಬೇಕಲ್ಲ. ಇವಾಗ ಏನ್ ಮಾಡ್ಕೋಬೇಕಂತಂದ್ರೆ ಈಗ ಬಂದಂತ ಆನ್ಸರ್ ಅನ್ನ ಇಲ್ಲೇನ್ ಸಂಖ್ಯೆ ಐತಲ್ಲ ಇದರಿಂದ ಡಿವೈಡ್ ಮಾಡ್ಕೋಬೇಕು. ಅವಾಗ ಏನಂತಂದ್ರೆ ನಮ್ಗ 0.8 ಅಂತಂದ್ ಹೇಳಿ ಬರುತ್ತೆ. ಸೊ ಇದು ನಮ್ದು ಏನಂತಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್. ಕ್ಲಿಯರ್ ಎಲ್ರಿಗೂ? ಕ್ಲಿಯರ್? ಈಗ ಬೇರೆ ಬೇರೆ ಬರ್ತಾವ. ಸೊ ಇಲ್ಲಿ ನೋಡ್ರಿ ಇದು ನಿಮಗ್ ಗೊತ್ತಾಗ್ಬೇಕು. ಇದನ್ನ ಹೆಂಗ್ ಮಾಡ್ಕೊಂತಾರ ಟ್ರೈ ಮಾಡ್ರಿ ನೋಡು. ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ನಾವು ಅದನ್ನ ಹೇಳ್ರಿ ನನಗೆ. ಇವೆಲ್ಲ ಏನಂತಂದ್ರೆ ಕಂಪ್ಲೀಟ್ ಒಂದು ಸ್ವಾಭಾವಿಕ ಸಂಖ್ಯೆಗಳು ಬರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಏನಂತಂದ್ ಹೇಳಿದ್ರೆ ನಾನು ನಿಮ್ಗೆ ಹೇಳಕತ್ತಿದ್ನಿ ಈಗ ಪಾಯಿಂಟ್ ಒಳಗಡೆ ತಗೊಂಡ್ 0.2 ಅಂತಂದ್ ಹೇಳಿದ್ರೆ ಇದು ದಶಮಾಂಶದಲ್ಲೈತೆ. ಇದು ಸ್ವಾಭಾವಿಕ ಅಂತಂದ್ ಹೇಳಿದ್ರೆ ನಮ್ಗೆ ಎಂತಾವ್ ಬರ್ಬೇಕು 1 2 3 ಈ ತರ ಬರ್ಕೋಬೇಕು. ಸೊ ಅವು ಏನಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ ಹೇಳ್ತೀವಿ. ಇವಾಗ ಇದನ್ನ ಬರ್ಕೊಂಡ್ ಏನ್ ಮಾಡ್ತಿರ ನೋಡ್ರಿ, ಟ್ರೈ ಮಾಡ್ರಿ ನೋಡೋಣ. ಯಾರ್ಯಾರು ಗೊತ್ತಾಗಿಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಇಟ್ ನೋಡ್ರಿ. ಇದ್ ನೋಡ್ರಿ ಇಲ್ಲಿ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳಿದಾವ ಇಲ್ಲಿ 1.08 ಅಂತಂದ್ ಐತೆ. ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳಿದಾವ ನೀವು ಆನ್ಸರ್ ಮಾಡ್ಬೇಕು ಎಲ್ಲರೂ. ಬೇಗ ಬೇಗ ಕೇಳಿದಕ್ಕೆ ಆನ್ಸರ್ ಮಾಡ್ಬೇಕು. ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳು 1 2 ಎರಡು ಸಂಖ್ಯೆಗಳಿದಾವ. ಎರಡು ಸಂಖ್ಯೆಗಳಿದಾವ. ಇಲ್ಲಿ ನೋಡ್ರಿ ಪಾಯಿಂಟ್ ಆದ ನಂತರ ಇಲ್ಲಿ ಎಷ್ಟು ಸಂಖ್ಯೆಗಳಿದಾವ. ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳಿದಾವ. ಇಲ್ಲೂ ಎರಡು ಸಂಖ್ಯೆಗಳಿದಾವ 3 6. ಇಲ್ಲಿ ನೋಡ್ರಿ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಐತೆ ಒಂದೈತೆ. ಅದನ್ನ ನಾವು ಎರಡು ಮಾಡ್ಕೊಳ್ಳೋಣ ಏನು ಇಲ್ಲ ಅಂತಂದ್ ಹೇಳಿದ್ರೆ ಏನಾಗತ್ತದ 90 ಆಗತ್ತ. ಅಲ್ಲಿ ಜೀರೋ ಬರಿಬೇಕು. ಏನು ಇಲ್ಲ ಅಂತಂದ್ ಹೇಳಿದ್ರೆ ಜೀರೋ ಬರಿಬೇಕು. ಈಗ ಎಲ್ಲಾನು ಏನಂತಂದ್ ಹೇಳಿದ್ರೆ ಪಾಯಿಂಟ್ ಆದ ನಂತರ ಎರಡೆರಡು ಸಂಖ್ಯೆಗಳಾದ್ವಾ. ಎಲ್ಲಾನು ಎರಡೆರಡು ಸಂಖ್ಯೆಗಳಾದ್ವಾ. ಇವಾಗ ಏನಂತಂದ್ ಹೇಳಿದ್ರೆ ಈಗ ಪಾಯಿಂಟ್ ಆದ ನಂತರ ಎಲ್ಲಾ ಕಡೆ ಎರಡೆರಡು ಸಂಖ್ಯೆಗಳಿದಾವ. ಇವುಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನಾವು ಪಾಯಿಂಟ್ ಆದ ನಂತರ ಎರಡು ಸಂಖ್ಯೆ ಇದಾವ ಅಂತಂದ್ ಹೇಳಿದ್ರೆ ಅವು ಒಂದ್ರ ಮುಂದೆ ಎರಡು ಜೀರೋ ಇಟ್ಬಿಟ್ಟು ನಾವು ಇದು ಮಾಡ್ಬೇಕು, ಇಂಟು ಮಾಡ್ಬೇಕು. ಕರೆಕ್ಟ್? ಇಲ್ಲಿ ಪಾಯಿಂಟ್ ಆದ ನಂತರ ಎರಡು ಸಂಖ್ಯೆಗಳಿದಾವ ಅಂತಂದ್ ಹೇಳಿದ್ರ ಇವಕ್ಕೆಲ್ಲ ಒಂದ್ರ ಮುಂದೆ ಎರಡು ಜೀರೋ ಇಟ್ಬಿಟ್ಟು ಅಂದ್ರ 100 ಆಗತ್ತೆ. ಅದರಿಂದ ಇಂಟು ಮಾಡಿದ್ವಿ ಅಂತಂದ್ ಹೇಳಿದ್ರ ಇದೆಷ್ಟಾಗತ್ತ ಈ ಪಾಯಿಂಟ್ ತೆಗೆದ್ಬಿಟ್ರಿ 108 ಆಗತ್ತ. ಇದೆಷ್ಟಾಗತ್ತ ಪಾಯಿಂಟ್ ತೆಗೆದ್ಬಿಟ್ರಿ 36 ಆಗತ್ತ. ಈ ಪಾಯಿಂಟ್ ತೆಗಿಡ್ರಿ 90 ಆಗತ್ತ. ಇವಾಗ ನೋಡ್ರಿ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವೇನ್ ಮಾಡ್ಕೋಬೇಕು HCF ಕಂಡಿಡ್ಬೇಕು. 2ರಿಂದ ಕಂಡಿಡಿದ್ರಿ, 2ರಿಂದ ಡಿವೈಡ್ ಮಾಡ್ಕೊಂಡ್ ಹೋಗೋಣ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ 1 ಐತಿ, 2 ಐದ್ಲೆ 10, 2 4ಲೆ 8 ಆಯ್ತು. ಇದ್ ನೋಡ್ರಿ 3 ಐತಿ, 2 ಒಂದ್ಲೆ 2, 1 ಕೈಲ ಉಳಿತ 16 ಆಗತ್ತ. 2 8ಲೆ 16. ನೆಕ್ಸ್ಟ್ 9 ಐತ. ಇದನ್ನೇನ್ ಮಾಡ್ಬೇಕು 2 4ಲೆ 8, 1 ಕೈಲ ಉಳಿತು 10 ಆಗತ್ತೆ. 2 5ಲೆ 10. ಅದಾದ ನಂತರ ನೆಕ್ಸ್ಟ್ ಎಲ್ಲಾನು 2ರಿಂದ ಡಿವೈಡ್ ಆಗ್ತಾವನ್ರೋ. 54 18 ಇದು 45 ಐತ್ರಿ, ಆಗಂಗಿಲ್ಲ. ಎಲ್ಲಾನು 2ರಿಂದ ಡಿವೈಡ್ ಆಗ್ತಾವ. ಎಲ್ಲಾನು ಸಮ ಸಂಖ್ಯೆ ಇದ್ರೆ ಮಾತ್ರ ಡಿವೈಡ್ ಆಗ್ತಾವ, ಇಲ್ಲ ಅಂದ್ರೆ ಡಿವೈಡ್ ಆಗಂಗಿಲ್ಲ. ಇದನ್ನ ಬಿಟ್ಟು ಬಿಡ್ಬೇಕು. 3ರಿಂದ ನೋಡ್ರಿ 3ರಿಂದ ಡಿವೈಡ್ ಆಗ್ತಾವನ್ರಿ.
ಇದ್ ನೋಡ್ರಿ 3 1 ಇಲ್ಲಿ ಎಷ್ಟು ಉಳಿತು 2 ಉಳಿತು ಅಂದ್ರೆ ಇದು ಎಷ್ಟಾಗತ್ತೆ 24 ಆಗತ್ತೆ 3 ಎಂಟ್ಲೆ 24 ಇದು 3 6 18 ಇಲ್ಲಿ ನೋಡ್ರಿ ಇದು 4 ಐತೆ ಅಂದ್ರೆ 3 1 3 1 ಉಳಿತು ಕೈಲ 15 ಆಯ್ತು 3 5 15 ನೆಕ್ಸ್ಟ್ ನೋಡ್ರಿ ಮತ್ತೆ 2ರಿಂದ ಡಿವೈಡ್ ಮಾಡ್ರಿ ಸರ್ ಇವೆರಡು ಆಗ್ತಾವ್ರಿ ಬಟ್ ಇದು ಸಮ ಸಂಖ್ಯೆ ಅಲ್ರಿ ಆಗಂಗಿಲ್ಲ 3ರಿಂದ ನೋಡ್ರಿ ಎಸ್ ಆಗ್ತಾವ್ರಿ 3 6 18 ರೀ 3 2 6 ರೀ 3 5 15 ರೀ ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗ್ತೈತೇನ್ರಿ ಎಲ್ಲಾ ಸಂಖ್ಯೆಗಳು ಎಲ್ಲ ಆಗ್ಬೇಕು ಯಾಕಂದ್ರೆ ಎಚ್ ಸಿ ಎಫ್ ಕೇಳಿದಾನ ಸೊ ಆಗಂಗಿಲ್ರಿ 3ರಿಂದ ಇದ ಆಗಂಗಿಲ್ರಿ ಇಲ್ಲಿ ಬಿಟ್ಟು ಬಿಡ್ಬೇಕ್ರಿ ನಾವು ಇಲ್ಲಿಗೆ ಹಿಂಗ ಸ್ಟಾಪ್ ಮಾಡ್ಬಿಡ್ಬೇಕು ಅಂದ್ರೆ ಇಲ್ಲಿ ಯಾವ ಸಂಖ್ಯೆಗಳು ಎಲ್ಲವನ್ನ ಡಿವೈಡ್ ಮಾಡಿದ್ವೋ ಇದು ಡಿವೈಡ್ ಮಾಡಿತ್ರಿ ಇದು ಮಾಡಿತ್ರಿ ಇದು ಮಾಡಿತ್ರಿ ಸೊ ಇವುಗಳನ್ನ ಏನಪ್ಪಾ ಅಂತಂದ್ರೆ ಇಂಟು ಮಾಡ್ಕೋಬೇಕು ಈಗ ಎಷ್ಟಾಗತ್ ನೋಡ್ರಿ ಸೊ 2 3 6 ಅದಾದ ನಂತರ 6 3 18 ಆಯ್ತು 18 ಆಯ್ತಿಲ್ಲ ಅದಾದ ನಂತರ ಈ 18 ಅಂತಂದ್ರೆ ಇದ್ರಲ್ಲಿ ನಾವು ಇಂಟು ಮಾಡಿದ್ವಿ ಇಲ್ಲಿ ಏನ್ ಮಾಡ್ಬೇಕು ಡಿವೈಡೆಡ್ ಬೈ ಮಾಡ್ಬೇಕು 100 ಸೊ ಇದು 100 ಐತ್ರಿ ಇಲ್ಲಿ 18 ಐತ್ರಿ ಅಂದ್ರೆ ನಾವು 0 ಕೊಟ್ಬಿಟ್ಟು ಪಾಯಿಂಟ್ ಕೊಡ್ಬೇಕು ಅಂದ್ರೆ ಇದು 180 ಆಯ್ತು ಸೊ 100 1 100 ರೀ ಅದಾದ ನಂತರ 80 ರೀ ಸೊ ಕೈಲ ಐತ್ರಿ ಅದಾದ ನಂತರ 0 ತಗೊಳ್ರಿ 100 ಎಂಟ್ಲೆ 100 ರೀ 800 ರೀ ಸೊ ಇಲ್ಲೇನಪ್ಪಾ ಅಂತಂದಿದ್ರ 0.18 ಏನಪ್ಪಾ ಅಂತಂದಿದ್ರ ನಮ್ದ ಎಚ್ ಸಿ ಎಫ್ ಆಗತ್ತ ಕ್ಲಿಯರ್ ಅನ್ರು ಎಲ್ಲರಿಗೂ ಇಷ್ಟ ಈಸಿ ಇದನ್ನ ಬರ್ಕೊಳಕ್ ನಾವು ಕಲಿಬೇಕು ಸೊ ಪಾಯಿಂಟ್ ಆದ ನಂತರ ಎಲ್ಲಾನು ಸೇಮ್ ಪಾಯಿಂಟ್ ಆದ ನಂತರ ಪಾಯಿಂಟ್ ಆದ ನಂತರ ಎಲ್ಲಾ ಸಂಖ್ಯೆಗಳು ಒಂಥರ ನಂಬರ್ಗಳು ಸೇಮ್ ಇದ್ದಂಗ ಇರ್ಬೇಕು ಎಷ್ಟು ಸ್ಥಾನಗಳು ಇದಾವ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಟೈಪ್ ಬರ್ದಿ ಈಗ ಬೇರೆ ಟೈಪ್ ಬೇಡಲ್ಲ 2 ಟೈಪ್ ಸಾಕ್ರಿ ಈಗ ಬಿಂದು ಬಯಲ್ ಹೇಳ್ರಿ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಹೇಳ್ರಿ ತಲಿ ಕೆಡ ಐತ್ರಿ ಇದನ್ನ ನಾವು ನಾಳೆಗೆ ನೋಡ್ಕೊಳ್ಳು ಇದ್ರ ಮೇಲೂ ನಾಳೆಗೆ ನೋಡ್ಕೊಳ್ಳು ಇದು ನಾಳೆಗೆ ಡೆಸಿಮಲ್ ಮೇಲೆ ನೀವೇನ್ ಕಂಡಿಡಿಬೇಕಂತಂದ ಹೇಳಿದ್ರೆ ಎಲ್ ಸಿ ಎಂ ಕಂಡಿಡಿಬೇಕು ಏನ್ ಕಂಡಿಡಿಬೇಕು ಎಲ್ ಸಿ ಎಂ ಯಾವ್ದ್ರದಂತಂದ ಹೇಳಿದ್ರೆ 0.6 ಅಂತಂದೈತೆ ಅದಾದ ನಂತರ 9.6 ಅಂತಂದೈತೆ ಆಮೇಲೆ ನೆಕ್ಸ್ಟ್ 0.36 ಅಂತಂದೈತೆ ಸೊ ಇವಾಗ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇದ್ರದ ಎಲ್ ಸಿ ಎಂ ಕಂಡಿಡಿಬೇಕು ಸೊ ಕಂಡಿಡಿದ್ರೆ ನೋಡ್ ಟ್ರೈ ಮಾಡ್ರಿ ಹೆಂಗ ಈಗ ಪಾಯಿಂಟ್ ಆದ ನಂತರ ಏನ್ ಬೇಕಾದ ಅದ್ರ ಹಿಂದೆ ಏನ್ ಬೇಕಾದ್ರಲ್ಲ ನಾವ್ ಹೇಳ್ತೇವಲ್ಲ ನಿನ್ ಹಿಂದೆ ತಿಂಡಿದ್ರ ನನಗೇನಂತಂದ ಹೇಳಿ ಯಾರಿದ್ರ ನನಗೇನ್ ನನ್ ದುನಿಯಾ ನಾ ಇದಾತೀನಿ ಆರಾಮಾಗಿ ನನ್ ಪಾಡಿಗೆ ನಾ ಅದೇನಿ ಅಂತಂದ ಹೇಳಿ ಅಂತಿರಿಲ್ಲ ಹಂಗ ಪಾಯಿಂಟ್ ಆದ ನಂತರ ಏನ್ ಬೇಕಾದಿರ್ಲ ಅದ್ ನಮ್ಗೇನ್ ಇದ್ ನೋಡ್ರಿ ಇದು 0.6 ಅಂತಂದ ಐತೆ ಈಗ ನಾ ಏನ್ ಮಾಡ್ಕೋಬೇಕು ನೋಡಿದ್ರಿ ಸರ್ ಪಾಯಿಂಟ್ ಆದ ನಂತರ ಒಂದ ಸಂಖ್ಯೆ ಐತ್ರಿ ಇಲ್ಲೂ ಪಾಯಿಂಟ್ ಆದ ನಂತರ ಒಂದ ಸಂಖ್ಯೆ ಐತಿ ನೋಡ್ರಿ ಬಟ್ ಅದ್ರಲ್ಲಿ ಪಾಯಿಂಟ್ ಆದ ನಂತರ 2 ಸಂಖ್ಯೆ ಅದಾವ್ರಿ ಇದು ವರ್ಕೌಟ್ ಆಗಂಗಿಲ್ಲ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಎಲ್ಲಾನು 2 ಸಂಖ್ಯೆ ಮಾಡ್ಕೊಳ್ಳೋಣ 60 ಆಯ್ತು ಇದೇನಾಯ್ತು 9.60 ಆಯ್ತು ಇದು 2 ಪಾಯಿಂಟ್ ಅದು ಕರೆಕ್ಟಾ ಇದನ್ನ ಹೆಂಗೈತೆ ಹಂಗ ಬರ್ಕೊಳ್ಳೋದ ಇದ್ರ ಮುಂದೆ ಡಬಲ್ ಆಗ್ಬೇಕಂತಂದ ಹೇಳಿದ್ರೆ ಇವ್ನ್ ಡಬಲ್ ಈ ರೀತಿಯಾಗಿ ಈಸಿಯಾಗಿ ಡಬಲ್ ಮಾಡ್ಕೊಂಡ ಇದು ಈಸಿ ಆಗ್ತೈತಿ ಇನ್ನು ಈಸಿ ಅನಿಸ್ತೈತಿ ಏನ್ ಮಾಡಿ ಸರ್ ಒಂದಾದವ್ರೆ ಮುಂದೆ 0 ಕೊಟ್ನೆ ಡಬಲ್ ಅದು ಇಲ್ಲಿ ನೋಡ್ರಿ ಪಾಯಿಂಟ್ ಆದ ನಂತರ ಇಲ್ಲೂ ಡಬಲ್ ಪಾಯಿಂಟ್ ಆದ ನಂತರ ಇಲ್ಲೂ ಡಬಲ್ ಪಾಯಿಂಟ್ ಆದ ನಂತರ ಇಲ್ಲೂ ಡಬಲ್ ಈ ಫಸ್ಟ್ ಸ್ಟೆಪ್ ಎಲ್ರಿಗೂ ಅರ್ಥ ಆತೇನ್ರು ಹಾ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಸರ್ ಈಗ ಪಾಯಿಂಟ್ ಆದ ನಂತರ 2 ಸಂಖ್ಯೆಗಳಿದಾವ ಅಂತಂದ್ ಹೇಳಿದ್ರ ನಾವು ಒಂದ್ರ ಮುಂದೆ 2 ಸಂಖ್ಯೆ ಇಟ್ಬಿಟ್ಟು ನಾವು ಇಂಟು ಮಾಡಿದ್ರೆ ಇದೆಷ್ಟಾಗತ್ತ ಪಾಯಿಂಟ್ ತೆಗೆದು ಬಿಡೋದಷ್ಟ 060 ಆಗತ್ತ ಪಾಯಿಂಟ್ ತೆಗೆದ್ರೆ ಅಂದ್ರೆ 060 ಆಯ್ತಿಲ್ಲ ಇದು ಹಿಂದಿನ 0 ನಮ್ಗೆ ಏನು ಮ್ಯಾಟರ್ ಆಗಂಗಿಲ್ಲ ಅಂದ್ರೆ 60 ಆಗತ್ತೆ ಬರ್ಕೊಂಡದ್ ಕರೆಕ್ಟ್ ಆಯ್ತು ಹಿಂದಿಂದ 6 ಹಿಂದೆ ಏನು 0 ಬರದ್ರೆ ಏನ್ ಅನ್ಸಂಗಿಲ್ಲ 60 ಆತು ಇದನ್ನೇನ್ ಬರ್ಕೋಬೇಕು ಪಾಯಿಂಟ್ ತೆಗಿಬೇಕಷ್ಟ 960 ಆತ್ ಪಾಯಿಂಟ್ ತೆಗೆದ್ರೆ ಎಷ್ಟಾತ 960 ಆತ್ ಇದು ಎಷ್ಟಾಯ್ತು 036 ಅಂತಂದಾಯ್ತು ಈ 0 ತೆಗೆದ್ಬಿಟ್ಟು ಈಗ ಸಂಖ್ಯೆಗಳು ಎಷ್ಟಾದವು ಅವುಗಳನ್ನ ಹಿಡ್ಕೊಂಡು ನಾವ್ ಏನಂತಂದ ಹೇಳಿದ್ರ ಮಾಡ್ಬೇಕು 60 960 ಆಮೇಲೆ 36 ಅಂತಂದೇಳಿ ಈಗ ನೋಡ್ರಿ 2ರಿಂದ ಡಿವೈಡ್ ಮಾಡ್ರಿ 2 30 60 ಇದ್ ನೋಡ್ರಿ 2 4 8 ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ 1 ಉಳಿತು 2 4 8 ಆದ ನಂತರ 9 ಐತಿಲ್ 1 ಉಳಿತು 2 8 16 0 ಸದಾದ ನಂತರ 2 12 36 ನೆಕ್ಸ್ಟ್ ನೋಡ್ರಿ 2ರಿಂದ ಡಿವೈಡ್ ಆಗತ್ತ 2 15 30 2 2 4 2 4 8 0 2
2 × 240 ಅಷ್ಟಾಯ್ತು. 2 6 12. ನೆಕ್ಸ್ಟ್ ನೋಡ್ರಿ, 2ರಿಂದ ಡಿವೈಡ್ ಆಗತ್ತ. ಇದು 15 ಡಿವೈಡ್ ಆಗಂಗಿಲ್ಲ, ಹಂಗ ಇಟ್ನಿ. 2 1 2, 2 2 4, 2 0 0, ಆಮೇಲೆ 2 3 6. ನೆಕ್ಸ್ಟ್ 2ರಿಂದ ಡಿವೈಡ್ ಆಗಂಗಿಲ್ಲ. ನೆಕ್ಸ್ಟ್ 3ರಿಂದ ಡಿವೈಡ್ ಮಾಡ್ಬೇಕು. 3 5 15, 3 4 12, 0 0, ಆಮೇಲೆ 3 1 3. ಎಲ್ ರಾಂಗ್ ಆತ್ಪ? 36 ಮಿಸ್ ಆಗೈತಿ ನೋಡ್ರಿ, ಇಲ್ಲಿ ಮಿಸ್ ಆಗೈತಿ. ವೆರಿ ಗುಡ್ ಅಪ್ಪ. ಇಲ್ಲಿ 2 1 2, 1 ಉಳಿತು, 16 ಆಯ್ತು. 2 8 16, ಇದು 2 9 18, 2 9 18. ಇಲ್ಲಿ ಕೂಡ ಏನಂತಂದ್ ಹೇಳಿದ್ರ ನೆಕ್ಸ್ಟ್ ಏನ್ ಮಾಡಿದೆವು, ಇದು ಬರೋದೇ ಇಲ್ಲ, ಇದು ಕೆಳಗಡೆ. 1 ನಿಮಿಷ. ಇಲ್ಲಿ ತಕ್ಕ ಎಲ್ರಿಗೂ ಅರ್ಥ ಆಗೈತಿ. ಇಲ್ಲಿ ನೋಡ್ರಿ, ಇವಾಗ ಸಮ ಸಂಖ್ಯೆಗಳು 2 ಅನ್ನೋದು ಇಲ್ವೇ ಇಲ್ಲ. ಇವಾಗ ಏನ್ ಮಾಡಕ್, 3ರಿಂದ ಡಿವೈಡ್ ಮಾಡ್ಬೇಕು. 2ರಿಂದ ಅಂತೂ ಡಿವೈಡ್ ಆಗಂಗಿಲ್ಲ. 3 5 15, 3 8 24, 0 0, 3 3 9. ನೆಕ್ಸ್ಟ್ ನೋಡ್ರಿ, ಮತ್ ಯಾವ್ದ್ರಿಂದ ಡಿವೈಡ್ ಆಗತ್ತೆ? ಇವಾಗ ಸರಿ ಹೋತಿಲ್ಲನ್ರ? 2ರಿಂದ ಡಿವೈಡ್ ಆಗ್ತಾವೇನ್ರಿ? ಆಗಂಗಿಲ್ಲ. 3ರಿಂದ ಆಗ್ತಾವೇನ್ರಿ? 3ರಿಂದ ಆಗುದಿಲ್ಲ. ನೆಕ್ಸ್ಟ್ 5ರಿಂದ ಡಿವೈಡ್ ಮಾಡ್ಬೇಕು. 5 1, ಇದ್ ನೋಡ್ರಿ, 5 1 5, 3 ಉಳಿತು, 30 ಆಯ್ತು. 5 6 30, ಇದು 3 ಉಳಿತು. ನೆಕ್ಸ್ಟ್ ನೋಡ್ರಿ, ಏನಾದ್ರು ಡಿವೈಡ್ ಆಗ್ತಾವನ್? ಆಗಂಗಿಲ್ಲ. ಅಂದ್ರೆ ಇವನ್ನೆಲ್ಲವನ್ನ ಏನಪ್ಪಾ ಅಂತಂದ್ರೆ ಇಂಟು ಮಾಡ್ಕೊಳ್ರಿ. ಎಷ್ಟಾಗೈತಿ? 2 2 4, 4 3 12, 12 5 2 2 4, 4 3 12, 12 5 60. 60 ಇಂಟು 16 ಎಷ್ಟಾಗತ್ತ? 16 0 0, 16 6 96, 16 6 96. ನೆಕ್ಸ್ಟ್ 3ರಿಂದ ನೋಡ್ರಿ, ಇಂಟು 3 ಮಾಡ್ಕೋಬೇಕು. 3 0 0, 3 6 18, 3 9 27, 28. ನಮ್ದು ಇಷ್ಟ ಆನ್ಸರ್ ಬಂತು. 2 8 8 0. ಅದಕ್ಕೆ ಏನ್ ಮಾಡ್ಕೋಬೇಕು? 100 ಇಂದ ಡಿವೈಡ್ ಮಾಡ್ಕೋಬೇಕು. ಸೊ ಅಂದ್ರೆ ನಮ್ದು ಎಷ್ಟು ಬರೈತೆ ಅಂತಂದ್ರೆ 28.8 ಅಂತಂದೇಳಿ ನಮ್ದು ಆನ್ಸರ್ ಬರುತ್ತೆ. ಇದು ನಮ್ದು LCM ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಈ ರೀತಿಯಾಗಿ ಮಾಡ್ಕೋಬೇಕು. ಈಗ ನಿಮ್ಗೆ ಈಸಿ ಆಗಿರೋದೈತೆ. ಈಗ ನಿಮ್ಗೆ ಏನಪ್ಪಾ ಅಂತಂದ್ರೆ ತುಂಬಾ ಈಸಿ ಆಗಿರೋದು ಯಾವ್ದಪ್ಪ ಅಂತಂದ ಹೇಳಿದ್ರೆ 0.6 ಅಂತಂದೇಳಿ, ಇನ್ನೊಂದು 0.36 ಅಂತಂದೇಳಿ. 0.6, 0.36. ಸೊ ಇದನ್ನೇನಪ್ಪಾ ಅಂತಂದ್ರೆ ಸಾಲ್ವ್ ಮಾಡಿ. HCF ಜರ ಕಂತಿಗೆ ಮಲ್ಕೊಂಡಿದ್ದೆ ಅಂತಂದ ಹೇಳಿದ್ರ ಡೆಸಿಮಲ್, ದಶಮಾಂಶದೊಳಗಡೆ. ಇಲ್ಲೇನ್ ಮಾಡ್ಬೇಕು ಸರ್? ಇಲ್ಲಿ ನೋಡ್ರಿ, ನಾವು ನಮ್ ಸ್ಟೆಪ್ ಪ್ರಕಾರ ನೋಡಿದ್ರೆ ಪಾಯಿಂಟ್ ಆದ ನಂತರ 1 ಐತ್ರಿ. ಇಲ್ಲಿ ಪಾಯಿಂಟ್ ಆದ ನಂತರ 2 ಸಂಖ್ಯೆಗಳಿದಾವ. ಇವುಗಳನ್ನ ನಾವ್ ಏನ್ ಮಾಡ್ಕೋಬೇಕು? ಸೊ ಇದನ್ನ ಡಬಲ್ ಮಾಡ್ಕೋಬೇಕಂತಂದ್ರೆ ಸಿಂಬಲ್. ಪಾಯಿಂಟ್ ಆದ ನಂತರ ಇಲ್ಲಿ ಡಬಲ್ ಇದಾವ್ರಿ. ಪಾಯಿಂಟ್ ಆದ ನಂತರ ಇಲ್ಲಿ ಸಿಂಗಲ್ ಐತಂದ್ರ ಮುಂದೊಂದ್ 0 ಆಡ್ ಮಾಡ್ಕೋಬೇಕು ಅಷ್ಟ. ಇವಾಗ ನಾವೇನ್ ಮಾಡ್ಕೋಬೇಕು? ಸೊ ಇಲ್ಲಿ ಪಾಯಿಂಟ್ ಆದ ನಂತರ 2 ಸಂಖ್ಯೆ ಅದಾವ ಅಂತಂದ ಹೇಳಿದ್ರೆ 1ರ ಮುಂದೆ 2 ಸಂಖ್ಯೆ ಇಟ್ಕೊಂಡ್ ಅದನ್ನ ನಾವು ಇಂಟು ಮಾಡ್ಕೊಂಡ್ರೆ ನಮಗೇನ್ ಬರುತ್ತೆ? ಸ್ವಾಭಾವಿಕ ಸಂಖ್ಯೆಗಳು, ಹೋಲ್ ಒಂಥರ ನಂಬರ್ ಬರ್ತೈತೆ. ಸೊ ಇಲ್ಲಿ 100ರಿಂದ ಇಂಟು ಮಾಡ್ರೆ ಎಷ್ಟಾಗತ್ತೆ? 060 ಆಯ್ತಿದು. ನಮ್ಗೆ ಹಿಂದೆ ಏನಿದ್ರು ಫರ್ಕ್ ಬೀಳಂಗಿಲ್ಲ. ನೆಕ್ಸ್ಟ್ ಇದೇನಂತಂದ್ರೆ 036 ಆಗತ್ತೆ ಇಂಟು 100 ಮಾಡಿದ್ರೆ. ಸೊ ಇವಾಗ ನಮ್ಗೆ ಸಂಖ್ಯೆಗಳು ಯಾವ್ಯಾವ ಆದವು? 60 ಮತ್ತು 36 ಅಂತಂದ ಹೇಳಿ ಬಂದ್ವು. ಇವಾಗ ನಾವ್ ಏನ್ ಮಾಡ್ಕೊಬೇಕು? HCF ಕಂಡು ಹಿಡ್ಕೋಬೇಕು. ಸೊ 2 30 60, 2 18 36. ನೆಕ್ಸ್ಟ್ ನೋಡ್ರಿ, 2 15 30, 2 9 18. ನೆಕ್ಸ್ಟ್ 2ರಿಂದ 2 ಡಿವೈಡ್ ಆಗ್ಬೇಕು. ಆಗ್ತಾವನ? ಆಗಂಗಿಲ್ಲ. ನೆಕ್ಸ್ಟ್ 3ರಿಂದ ಆಗತೈತಿ. 3 5 15, 3 3 9. ನೆಕ್ಸ್ಟ್ 2ರಿಂದ ಡಿವೈಡ್ ಆಗ್ತಾವನ? 2 ಆಗಂಗಿಲ್ಲ. 3ರಿಂದ ಆಗ್ತಾವನ? ಆಗಂಗಿಲ್ಲ. ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು. ಈಗ ಇವೇನಂತಂದ ಹೇಳಿದ್ರೆ ಫ್ಯಾಕ್ಟರ್ಗಳು 2 ಸಂಖ್ಯೆಗಳನ್ನ ಡಿವೈಡ್ ಮಾಡ್ಕೊಂತ ಹೋಗ್ಯಾವ. ಸೊ ಆ ಸಂಖ್ಯೆಗಳನ್ನ ಇಂಟು ಮಾಡ್ಕೋಬೇಕು. ಎಷ್ಟಾಯ್ತು? 2 2 4, 4 3 12 ಆಯ್ತು. ಸೊ ಈಗ 12 ಅನ್ನೋದು ನಮ್ದು ಆನ್ಸರ್ ಅಲ್ಲ. ಸೊ ನಾವೇನ್ ಮಾಡ್ಬೇಕು? ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಸರ್ ಇಲ್ಲಿ 12 ಐತ್ರಿ, ಬರಂಗಿಲ್ರಿ. ಪಾಯಿಂಟ್ ಕೊಡ್ಬೇಕು. 0 ಕೊಟ್ಟು ಪಾಯಿಂಟ್ ಕೊಟ್ರಿ ಅಂತಂದ್ರೆ 120 ಆಯ್ತು. 100 1 100 ಆಯ್ತು. ಅದಾದ ನಂತರ ಏನ್ ಉಳಿತು? 20 ಉಳಿತು. ಆಲ್ರೆಡಿ ಪಾಯಿಂಟ್ ಕೊಟ್ಟಿರ್ತೀವಿ, 0 1 ಕೊಡ್ರಿ. ಅದಾದ ನಂತರ 100 200 ಆಯ್ತು. ಸೊ ಅಂದ್ರೆ ನಮ್ದು ಎಷ್ಟು ಬರುತ್ತಂದ್ರ ಆನ್ಸರ್ 0.12 ಅಂತಂದ ಹೇಳಿ ಬರುತ್ತೆ. ಇದೇನೋ ನಮ್ದ HCF ಆಯ್ತು. ಕ್ಲಿಯರ್ ಏನ್ರ ಎಲ್ರಿಗೂ? ಎಸ್, ಇದೇನಪ್ಪಾ ಅಂತಂದ್ರ ನಿಮ್ದ LCM HCF ಮೇಲೆ ಒಂದು ಬೇಸಿಕ್ ಕ್ಲಾಸ್, ಆಮೇಲೆ ಕ್ವಶನ್ಸ್ ಗಳು ಯಾವ ರೀತಿಯಾಗಿ ಬರ್ತಾವ ಅಂತ ಹೇಳಿ
ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡೋಣ. ನಾಳೆಗೆ ಏನಂತಂದ ಹೇಳಿದ್ರೆ ಒಂದು ಟಾಪಿಕ್ ಕಂಪ್ಲೀಟ್ ಆಗತ್ತ. ಸೊ ಇದರಿಂದ ನಿಮಗ 2 ಮಾರ್ಕ್ಸ್ ಗಳು ಬರ್ತಾವ. ನಾನು ತುಂಬಾ ಈಸಿಯಾಗಿ ಹೇಳ್ಕೊಟ್ಟೇನಿ, ಸಣ್ಣ ಹುಡುಗರಿಗೆ ಹೇಳ್ದಂಗ. ಎಲ್ಲರಿಗೂ ಅರ್ಥ ಆಗೈತೆ ಅನ್ಕೊಂತೀನಿ. ಸೊ ಅರ್ಥ ಮಾಡ್ಕೊಂಡ್ರೆ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಏನಾದ್ರು ಕ್ವಶನ್ಸ್ ಗಳಿದಾವ ಯಾರಿಗಾದ್ರು? ಮಸ ಮತ್ತು ಲಸಗಳನ್ನ ಕಂಡಿಡ್ಕೊ ಅಂತ ಹೇಳಿದಾನ. ನಾವು ಮಸ ಅಂತಂದ್ ಹೇಳಿದ್ರೆ ಏನಂತಂದ್ ಹೇಳ್ತೀವಿ? ಒಂದ್ ಹೈಯೆಸ್ಟ್ ನಂಬರ್ ರೀ. ಒಂದ್ ಹೈಯೆಸ್ಟ್ ನಂಬರ್ ಏನಂತಂದ್ ಹೇಳಿದ್ರ ಸೊ ಎರಡೂ ಕಡೆಯಿಂದ ಡಿವೈಡ್ ಆಗ್ಬೇಕ್ರಿ ಅಂತಂದೇಳಿ. ಲಸ ಅಂತಂದ್ ಹೇಳಿದ್ರೆ ಏನ್ರಿ? ಲೀಸ್ಟ್ ನಂಬರ್ ಅಂತಂದ್ ಹೇಳಿ. ಏನಂತಂದ್ ಹೇಳ್ತೀವಿ? ಲೀಸ್ಟ್ ನಂಬರ್ ಅಂತಂದ್ ಹೇಳ್ತೀವಿ. ಸೊ ಅದೇನಂತಂದ್ ಹೇಳಿದ್ರೆ ನಾನು ಇವಾಗ ಕ್ಲಿಯರ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ನಿ, ಬಟ್ ಅದ್ರ ಈ ಕ್ಲಾಸ್ ಅಲ್ಲೂ ಕೆಲವೊಂದು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಈಗ ನಮ್ಗೇನ್ ಹೇಳಿದಾರ? 45 ಮತ್ತು 60ರ ಲಸ ಮತ್ತು ಮಸಗಳನ್ನ ಕಂಡುಹಿಡಿಬೇಕು ಅಂತಂದೇಳಿ. ನಾವು ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರ ಇಲ್ಲಿ ನಂಬರ್ಸ್ ಹೇಳ್ತಾನಲ್ಲ, ಇದೇ ನಂಬರ್ಸ್ ಇಂದ ಸ್ಟಾರ್ಟ್ ಮಾಡ್ಬೇಕು. 2, 3, 5, 7, 7 ಬಿಟ್ರೆ 11 ಮಾಡ್ಬೇಕು, 11 ಬಿಟ್ರೆ 13, 13 ಬಿಟ್ರೆ 17, 19. ಇಷ್ಟು ನಂಬರ್ಸ್ ಗಳಿಂದ ಏನಂತಂದ ಹೇಳಿದ್ರೆ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಬೇರೆ ಯಾವ ನಂಬರ್ಸ್ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಈಗ ಫಸ್ಟ್ ಏನು 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ. ಮೊದಲು ಮಸ ಕಂಡಿಡತ್ತೇವ್ ನಾವು. ಮಸ ಕಂಡಿಡಿಬೇಕಂತಂದ ಹೇಳಿದ್ರೆ ಇವು ಎರಡೂ ನಂಬರ್ಸ್ ಗಳು ಕಂಪಲ್ಸರಿ ಡಿವೈಡ್ ಹಾಕೋತ ಹೋಗ್ಬೇಕು. ಎಲ್ಲಿವರೆಗೂ ಡಿವೈಡ್ ಆಗ್ತಾವಲ್ಲ ಅಲ್ಲಿವರೆಗೂ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ನ ಕಂಡಿಡಿಯಾಕ ಮಸ ಅಂತಂದ ಹೇಳಿದ್ರೆ ಎರಡು ಡಿವೈಡ್ ಆಗ್ಬೇಕು. ಲಸ ಅಂತಂದ ಹೇಳಿದ್ರೆ ಕೊನೆಗೇನಪ್ಪಾ ಅಂತಂದ ಹೇಳಿದ್ರೆ 1 1 ಅಂತಂದ್ ಬರ್ಬೇಕು. ಅದ್ ನಾನು ಹೇಳ್ಕೊಡ್ತೀನಿ. ನಿನ್ನೆ ಕ್ಲಾಸ್ ಅಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ವಿ. ಎರಡೇನಪ್ಪಾ ಅಂತಂದ ಹೇಳಿದ್ರೆ ಎಸ್, ಈಗ ಫಸ್ಟ್ ನಾವು ಮಸ ಕಂಡು ಹಿಡ್ಕೊಬೇಕು. ಈ ಎರಡು ನಂಬರ್ಸ್ ಗಳೇನು ಡಿವೈಡ್ ಆಗ್ಬೇಕು ನೋಡ್ರಿ. 2ರಿಂದ ಡಿವೈಡ್ ಆಗ್ತಾವ ಎರಡು ನಂಬರ್ಸ್ ಗಳು. ಬೇಗ ಬೇಗ ಇದ್ರ ಹಿಂಗಾಕ್ರಿ, ಇತ್ತಂತಂದ್ ಹೇಳಿದ್ರೆ ಹೆಂಗಾಕ್ರಿ ಹಾಕ್ರಿ. ಸೊ ಏನಂತಂದ್ ಹೇಳಿದ್ರೆ 2 ಅಂತೂ ಆಗಂಗಿಲ್ಲ. ಅದಾದ ನಂತರ 3ರಿಂದ ಡಿವೈಡ್ ಆಗತ್ತಾ? 3ರಿಂದ ಡಿವೈಡ್ ಆಗತ್ತಾ? ನೋಡ್ರಿ, 3ರಿಂದ ಡಿವೈಡ್ ಆಗ್ತಾವ ಎರಡು. ಇದು 3 ಒಂದ್ಲೆ 3. ಅದಾದ ನಂತರ ಒಂದ್ ಉಳಿತೈತೆ 15 ಆಗತ್ತ. 3 5ಲೆ 15. ಆಮೇಲೆ ನೆಕ್ಸ್ಟ್ ನೋಡ್ರಿ 3 20ಲೆ 60 ಆಗತ್ತ. ಮತ್ತೆ ನೋಡ್ರಿ 2ರಿಂದ ಡಿವೈಡ್ ಆಗ್ತಾವನ್ ಎರಡು ಆಗಂಗಿಲ್ಲ. 3ರಿಂದ ಆಗ್ತಾವ್ ನೋಡ್ರಿ. ಎಸ್ ಆಗ್ತಾವ್ರಿ. 3 5ಲೆ 15. 3ರಿಂದ ಆಗ್ತಾವ, 3ರಿಂದನೂ ಆಗಂಗಿಲ್ಲ. ಅದಾದ ನಂತರ 5ರಿಂದ ನೋಡ್ಬೇಕು. 5ರಿಂದ ಆಗ್ತಾವ. ಎಸ್, 5 3ಲೆ 15, 5 4ಲೆ 20. ನೆಕ್ಸ್ಟ್ ಏನಾದ್ರು ಡಿವೈಡ್ ಆಗ್ತಾವೇನಾ? ನೆಕ್ಸ್ಟ್ 2ರಿಂದ ಡಿವೈಡ್ ಆಗ್ತಾವೇನಾ? 3ರಿಂದ ಡಿವೈಡ್ ಆಗ್ತಾವ ನೋಡು. ಆಗಂಗಿಲ್ಲ. ಅಂದ್ರೆ ನಾವು ಇಲ್ಲಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಟಾಪ್ ಮಾಡ್ಬಿಡ್ಬೇಕು. ಇಲ್ಲಿ ಫ್ಯಾಕ್ಟರ್ಸ್ ಗಳಾವು 3 ಮತ್ತು 5 ಏನಪ್ಪಾ ಅಂತಂದ ಹೇಳಿದ್ರೆ ಈ ಎರಡೂ ನಂಬರ್ಸ್ ಗಳನ್ನ ಡಿವೈಡ್ ಮಾಡ್ಕೊಂತ ಹೋದ್ವು, ಅವುಗಳನ್ನ ಗುಣಿಸ್ಬೇಕು ಅಲ್ಲಿಗೆ. ಅದೇನಪ್ಪಾ ಅಂತಂದ ಹೇಳಿದ್ರೆ 15 ನಮ್ದು HCF ಆಗತ್ತ. ಏನಾಗತ್ತ? ಮಸ HCF ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ ಇದ? ನಿನ್ನೆ ಕ್ಲಾಸ್ ಅಲ್ಲಿ ಕೂಡ ನಿಮ್ಗೆ ಹೇಳಿದ್ನ. ಸರಿ, ಇವಾಗ ಇದನ್ನೇ ನಂಬರ್ಗಳು ನಾವು ಇನ್ನೂ LCM ಕಂಡಿಡ್ಬೇಕ್ರಿ. LCM ಕಂಡಿಡ್ಬೇಕಂತಂದ ಹೇಳಿದ್ರೆ ಮುಂದೆ ಇನ್ನೂ ಡಿವೈಡ್ ಆಗ್ತಾವ ನೋಡೋದು. ಡಿವೈಡ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಅವುಗಳನ್ನ ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇದು 3 ಆಗಿರ್ಬೋದು, 5 ಆಗಿರ್ಬೋದು, ಈ ಉಳಿದಿರೋ ಫ್ಯಾಕ್ಟರ್ಸ್ ಗಳನ್ನು ಕೂಡ ಗುಣಿಸ್ಬೇಕು. ಅವಾಗ ಏನಂತಂದ ಹೇಳಿದ್ರೆ ನಮ್ದು LCM ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? 3 ಇಂಟು 5 ಆಮೇಲೆ ಇಂಟು 3 ಇಂಟು 4 ಎಷ್ಟು ಬರ್ತೈತಿ ಇದು? 3 5ಲೆ 15, 15 3ಲೆ 45, 45 ಇಂಟು 4 ಎಷ್ಟಾಗತ್ತ? 45 ಇಂಟು 4, 4 5ಲೆ 20, 4 4ಲೆ 16, 2 18. 180 ಏನಪ್ಪಾ ಅಂತಂದ್ರೆ ನಮ್ದು LCM ಆಗತ್ತ. ಸೇಮ್ ಅದೇ ತರ ನೋಡ್ರಿ, ಸಿಂಪಲ್ ಆಗೈತೆ. ನಮ್ಗೇನ್ ಕಂಡು ಅಂತಂದ್ ಹೇಳಿದ್ರ ಅಂದ್ರೆ LCM ಕಂಡಿಡಿ ಅಂತಂದ್ ಹೇಳಿದಾರ. 5, 10 ಆಮೇಲೆ 15 ಕಂಡಿಡಿರಿ ನೋಡ್ನು. LCM ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಫಸ್ಟ್ ಯಾವಾಗ್ಲೂ 2, 3, 5, 7 ಇವ್ರಿಂದನ ಸ್ಟಾರ್ಟ್ ಮಾಡ್ಬೇಕು. ಮ್ಯಾಕ್ಸಿಮಮ್ ಅಂತಂದ್ ಹೇಳಿದ್ರೆ 11ರಿಂದ ಡಿವೈಡ್ ಆಗ್ತಾವ ಅಷ್ಟ. ನೋಡ್ರಿ 2ರಿಂದ ಡಿವೈಡ್ ಆಗ್ತಾವ ನೋಡ್ರಿ. ಇಲ್ಲೇನ್ LCM ಅಂತಂದ್ ಹೇಳಿದಾರ, ಎಲ್ಲಾನು ಮಾಡ್ಕೊಂತ ಹೋಗ್ಬಿಡ್ಬೋದು. 2ರಿಂದನೂ ಆಗಂಗಿಲ್ಲ. 3ರಿಂದ ಆಗ್ತಾವ ನೋಡ್ರಿ, 3ರಿಂದನೂ ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ಆಗತ್ತ. 5 ಒಂದ್ಲೆ 5 2ಲೆ 10, 5 3ಲೆ 15. ನೆಕ್ಸ್ಟ್ ಇನ್ನು ಯಾವ್ದಾದ್ರು ಎರಡು ಸಂಖ್ಯೆಗಳು ಮತ್ತೆ ಡಿವೈಡ್ ಆಗ್ತಾವ ನೋಡೋದು. ಆಗಂಗಿಲ್ರಿ. ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡೋದು. ಸೊ ಎಲ್ಲಾನು ಗುಣಿಸ್ಕೊಡ್ರಿ. ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಗುಣಿಸ್ಬೇಕು. ಎಷ್ಟು ಬರುತ್ತ? 5 ಒಂದ್ಲೆ 5, 5 2ಲೆ 10, 10 3ಲೆ 30. 30 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು LCM ಆಗತ್ತ. ಇದರಲ್ಲಿ HCF ಎಷ್ಟಾಗತ್ತ? ಇದು ನಮ್ದು LCM ಆಯ್ತು. ನಮಗ್ ಬೇಕಾಗಿರೋದೇನು ಇನ್ನೊಂದು HCF ಅಂತಂದ್ ಹೇಳ್ತೀವಿ. ಅದೆಷ್ಟಾಗತ್ತ? ಏನಂದ್ರ ಮೂರು ಸಂಖ್ಯೆಗಳನ್ನ ಯಾವ ಫ್ಯಾಕ್ಟರ್ ಡಿವೈಡ್ ಮಾಡ್ತಿರತ್ತ ಆ ಫ್ಯಾಕ್ಟರ್ ಗಳನ್ನ ನಾವು ಗುಣಿಸ್ಬೇಕು. ಇಲ್ಲಿ ಒಂದೇ ಒಂದು ಫ್ಯಾಕ್ಟರ್ ಐತ, ಮೂರು ಸಂಖ್ಯೆಗಳನ್ನ ಡಿವೈಡ್ ಮಾಡತ್ತ. ಅಂದ್ರೆ HCF ಎಷ್ಟಾಯ್ತು ನಮ್ದು ಇಲ್ಲಿ? 5 ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್, ಸೇಮ್ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ,
28 ಮತ್ತು 42 ಅಂತಂದ್ ಹೇಳಿದ್ರೆ ಮಸ ಕಂಡಿಡಿ ಅಂತಂದ್ ಹೇಳಿದಾನ. ನಾವೇನ್ ಮಾಡ್ಬೇಕು ಸರ್, ಎಲ್ಲಿವರೆಗೂ ಎರಡು ಸಂಖ್ಯೆಗಳು ಡಿವೈಡ್ ಆಗ್ತಾ ಹೋಗ್ತಾವ್ರಿ ಅಲ್ಲಿವರೆಗೂ ನಾವು ಡಿವೈಡ್ ಮಾಡ್ಕೊಂತ ಹೋಗ್ಬೇಕ್ರಿ. ಎಲ್ಲಿಂದ್ರ ರೀ 2, 3, 5, 7, 11 ಇವ ಫ್ಯಾಕ್ಟರ್ಸ್ ಗಳು ಫಸ್ಟ್ 2ರಿಂದ ಮಾಡ್ಬೇಕು. 2ರಿಂದ ಆಗ್ತಾವನ್ರಿ, ಆಗ್ತಾವ್ರಿ ಸರ್. ಯಾಕಂತಂದ್ರೆ ಸಮ ಸಂಖ್ಯೆಗಳಿದಾವ. 2 ಒಂದ್ಲೆ 2, ಆಮೇಲೆ ನೆಕ್ಸ್ಟ್ ನೋಡ್ರಿ 8 ಐತಿ, 2 4 8, ನೆಕ್ಸ್ಟ್ ಇದ್ 4 ಐತೆ, 2 2 4, ಇದ್ ನೋಡ್ರಿ 2 ಒಂದ್ಲೆ 2. ಎಸ್, ಅದಾದ ನಂತರ ನೆಕ್ಸ್ಟ್ 2ರಿಂದ ಡಿವೈಡ್ ಆಗ್ತೈತೇನ್ರಿ ಇದ? 2 ಆಗ್ಬೇಕು, ಯಾಕಂದ್ರೆ ಮಸ ಕನ್ನಡಿ ಅಂತಂದ್ ಹೇಳಿದಾರ. 2 ಆಗ್ಬೇಕು. 2ರಿಂದ ಆಗ್ತಾವ 2? ಆಗಂಗಿಲ್ಲ. 3ರಿಂದ ಆಗ್ತಾವ ನೋಡ್ರಿ, 3ರಿಂದ ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ಆಗಂಗಿಲ್ಲ. 7ರಿಂದ ಆಗ್ತಾವ ನೋಡ್ರಿ, 7 2 14, 7 3 21. ನೆಕ್ಸ್ಟ್ ಟ್ರೈ ಮಾಡೋದು. ನೆಕ್ಸ್ಟ್ ಎರಡು ಸಂಖ್ಯೆಗಳು ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಆಗ್ತಾವ ಒಂದನ್ನ ಬಿಟ್ಟು, ಇಲ್ಲಿರೋದ್ ನಂಬರ್ ಇಂದ ಆಗಂಗಿಲ್ಲ. ಅಂದ್ರೆ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಬೇಕು. ಯಾವ ಫ್ಯಾಕ್ಟರ್ಗಳು ಎರಡು ಸಂಖ್ಯೆಗಳನ್ನ ಡಿವೈಡ್ ಮಾಡಿದ್ವು? 2 ಮತ್ತು 7. HCF ಈಕ್ವಲ್ ಟು ಏನಂತಂದ್ರೆ 2 ಇಂಟು 7 ಈಕ್ವಲ್ ಟು ಎಷ್ಟಾಗತ್ತ? 14 ಆಗತ್ತ. ಕ್ಲಿಯರ್ ಎಲ್ರಿಗೂ? ಇಲ್ಲಿ LCM ಎಷ್ಟಾಗತ್ತ? ನೆಕ್ಸ್ಟ್ ಇನ್ನು ಡಿವೈಡ್ ಆಗ್ತಾ ನೋಡು, ಆಗಂಗಿಲ್ಲ. ಇವನು ಕೂಡ ಏನಂತಂದ್ರೆ ಗುಣಿಸ್ಕೊಂಡ್ಬಿಡೋದು. LCM ಈಕ್ವಲ್ ಟು ಏನಾಗತ್ತ? 2 ಇಂಟು 7, 2 ಇಂಟು 3. ಸೊ ಎಲ್ಲವನ್ನ ಗುಣಿಸಿದಾಗ 2 7 14, 14 2 28, 28 3 84. 84 ಏನಪ್ಪಾ ಅಂದ್ರ ನಮ್ದ LCM ಆಗತ್ತೆ. ಸೊ ಈ ತರ ಏನಂತಂದ್ರೆ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಅದಾದ ನಂತರ ಇನ್ನೊಂದ್ ಐತ್ ನೋಡ್ರಿ, ಮಸ ಕಂಡಿಡಿ ಅಂತಂದ್ ಹೇಳ್ತಾರ. 648, ಅದಾದ ನಂತರ 540 ಅಂತಂದ ಹೇಳಿ. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾವು ತುಂಬಾ ಸಾಲ್ವ್ ಮಾಡಿದೀವಿ. ಅದಕ್ಕೆ ನಾವ್ ಇವಾಗ ನಿಮ್ಗ ಮಾಡಕ್ ಕೊಡತ್ತಿಲ್ಲ, ನಾನೇ ಮಾಡ್ತಿದ್ದೀನಿ ನೋಡ್ರಿ. ಈಗ ನಾವ್ ಏನ್ ಮಾಡ್ಬೇಕು ಸರ್, 2ರಿಂದನ ಸ್ಟಾರ್ಟ್ ಮಾಡ್ಬೇಕು. ಇದನ್ನ ನೋಡ್ರಿ, ಫಸ್ಟ್ ಸಂಖ್ಯೆ 2 3 6, ನೆಕ್ಸ್ಟ್ 2 2 4, 2 4 8, ಅಂದ್ರೆ 2 324, 648 ಆಯ್ತು. ನೆಕ್ಸ್ಟ್ ನೋಡ್ರಿ, ಇದು 2 2 4, ಇಲ್ಲೆಷ್ಟು ಉಳಿತು? 1 ಉಳಿತು, 14 ಆಯ್ತು. 2 7 14, 0 0. ನೆಕ್ಸ್ಟ್ ನೋಡ್ರಿ, ಮತ್ತೆ 2ರಿಂದಾನೇ ಡಿವೈಡ್ ಆಗತ್ತ. 2 1 2, 1 ಉಳಿತು, 12 ಆಯ್ತು. 2 6 12, ಆಮೇಲೆ 2 2 4. ನೆಕ್ಸ್ಟ್ 2 1 2, ಇದ್ ನೋಡ್ರಿ 7 ಐತಿ. 2 3 6, 1 ಉಳಿತೈತೆ, 10 ಆಯ್ತು. ಸೊ 2 5 10. ನೆಕ್ಸ್ಟ್ ನೋಡ್ರಿ, 2ರಿಂದ ಏನಾದ್ರು ಡಿವೈಡ್ ಆಗತ್ತಾ? ನೆಕ್ಸ್ಟ್ ನೋಡ್ಕೋಬೇಕು. 2ರಿಂದ 2 ಡಿವೈಡ್ ಆಗ್ತಾವ? ಆಗಂಗಿಲ್ಲ, ಬಿಟ್ಟು ಬಿಡ್ಬೇಕದ್ನ. 3ರಿಂದ ಆಗ್ತಾವ? 3ರಿಂದ ನೋಡ್ರಿ, 3 4 3 5 15, 15, 1 ಉಳಿತು, 12 ಆಯ್ತು. 3 4 12. ನೆಕ್ಸ್ಟ್ ನೋಡ್ರಿ, ಇದು 3 4 12, 1 ಉಳಿತು, 15 ಐತೆ. 3 5 15 ಆಗತ್ತ. ನೆಕ್ಸ್ಟ್ ಅದೇ ತರ 3ರಿಂದ ಟ್ರೈ ಮಾಡ್ರಿ, ಮತ್ತೆ 2ರಿಂದ ಆಗಂಗಿಲ್ಲ. ಇದ್ ನೋಡ್ರಿ, 3 1 3, 2 ಉಳಿತು, 24. 3 8 24. ಇದ್ ನೋಡ್ರಿ, 3 1 3, 1 ಉಳಿತು, 15 ಆಯ್ತು. 3 5 15. ನೆಕ್ಸ್ಟ್ ಮತ್ತೆ 2ರಿಂದ ಡಿವೈಡ್ ಆಗಂಗಿಲ್ಲ, ಯಾಕಂದ್ರೆ ಬೆಸ ಸಂಖ್ಯೆ ಐತೆ. 3ರಿಂದನ ಆಗ್ಬೇಕು. 3 6 18, 3 5 15. ನೆಕ್ಸ್ಟ್ ನೋಡ್ರಿ, ಡಿವೈಡ್ ಆಗ್ತಾವನ್ರಿ? ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. ಇಲ್ಲಿಗೆ ಏನಪ್ಪಾ ಅಂತಂದ್ರೆ ನಾವು ಸ್ಟಾಪ್ ಮಾಡ್ಬೇಕಾಗತ್ತ. ಮಸ ಅಂತ ಹೇಳಿದಾರ. ಯಾವ ಫ್ಯಾಕ್ಟರ್ಗಳು ಎರಡು ಸಂಖ್ಯೆಗಳನ್ನ ಡಿವೈಡ್ ಮಾಡುದು, ಈಗೇನ್ ರೌಂಡ್ ಹಾಕತ್ತಲ್ಲ, ಇದೆಲ್ಲ ಏನಪ್ಪಾ ಅಂತಂದ್ರೆ ಗುಣಿಸ್ಬೇಕು. ಎಷ್ಟು ಬರುತ್ತ? 2 ಇಂಟು 2, 3 ಇಂಟು 3 ಇಂಟು 3, 2 2 4, 4 3 12, 12 3 36, 36 ಇಂಟು 3 ಅಂತಂದ್ರೆ 108 ಬರುತ್ತೆ. ಸೊ ಅದೇನಪ್ಪಾ ಅಂದ್ರ ನಮ್ದ HCF ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್, ಅದೇ ರೀತಿಯಾಗಿ ಇನ್ನೊಂದೈತೆ, ಲಾಸ್ಟ್ ಕ್ವಶನ್ 124, ಆಮೇಲೆ 200. ಇದ್ರದ್ದು LCM ಕಂಡಿಡಿ ಅಂತಂದ್ ಹೇಳಿದಾರ. ಸೇಮ್ ಇಲ್ಲೂ ಕೂಡ ನಾನು 2ರಿಂದನ ಸ್ಟಾರ್ಟ್ ಮಾಡ್ತೀನಿ. ಇದ್ ನೋಡ್ರಿ, ಒಂದೈತೆ, 2 ತಗೊಂಡು ಸಂಖ್ಯೆಗಳನ್ನ 2 6 12, 2 2 4, ಇದು 2 100 200 ಆಗತ್ತೆ. ನೆಕ್ಸ್ಟ್ 2ರಿಂದನ 2 3 6, 2 1 2, ಇದ್ ನೋಡ್ರಿ 2 50. ನೆಕ್ಸ್ಟ್ ನೋಡ್ರಿ, ಯಾವ್ದು ಇದ್ರಿಂದ ಇದಾಗತ್ತಾ ಅಥವಾ ನಾವೆಲ್ಲಾದ್ರೂ ರಾಂಗ್ ಮಾಡಿದ್ವಾ? ನೆಕ್ಸ್ಟ್ ಯಾವ್ದಾದ್ರು ನೋಡ್ರಿ, 2 3 5 7 11, ಯಾವ್ದ್ರಿಂದನೂ ಡಿವೈಡ್ ಆಗತ್ತ? ಸಂಖ್ಯೆಯಿಂದನೂ ಡಿವೈಡ್ ಆಗಂಗ, ಯಾವ ಸಂಖ್ಯೆಯಿಂದನೂ ಡಿವೈಡ್ ಆಗಂಗಿಲ್ಲಲ್ಲ. 2ರಿಂದ ಹೆಂಗ್ ಡಿವೈಡ್ ಆಗತ್ತಪ್ಪ? ಇದು ಬೆಸ ಸಂಖ್ಯೆ ಐತೆ. 31 ಹೆಂಗ್ ಡಿವೈಡ್ ಮಾಡ್ತೀನಿ ನೀನ? ಆಗಂಗಿಲ್ಲ. ಯಾವ ಸಂಖ್ಯೆನೂ ಡಿವೈಡ್ ಆಗಂಗಿಲ್ಲ. ಅಂದ್ರ ನಾವ್ ಇಲ್ಲಿಗೆ ಏನಂತಂದ್ರೆ ಸ್ಟಾಪ್ ಮಾಡ್ಬೇಕು. ಇವುಗಳನ್ನ ಎಲ್ಲವನ್ನ ಗುಣಿಸ್ಕೋಬೇಕಾಗತ್ತ. LCM ಈಕ್ವಲ್ ಟು ಏನಾಗತ್ತ? 2 ಇಂಟು 2, 31 ಇಂಟು 50. ಇದನ್ನ ಗುಣಿಸ್ಕೊಂಡಾಗ ಏನ್ ಬರುತ್ತಲ್ಲ ಆನ್ಸರ್, ಅದ್ ನಮ್ದೇನಪ್ಪಾ ಅಂತಂದ್ರೆ LCM ಆಗಿರುತ್ತೆ. ಜಸ್ಟ್ ನಿಮ್ಗ ಎಕ್ಸಾಂಪಲ್. ಟೈಮ್ಸ್ ಇದು ತರ ಕ್ವಶನ್ಸ್ ಗಳ ಕೇಳ್ಬಿಟ್ಟು ನಮ್ದು ಆನ್ಸರ್ ಜಾಸ್ತಿ ಆಗಿರುತ್ತೆ. ಕ್ಲಿಯರ್? ಎಸ್.
ಅದಾದ ನಂತರ ನಿನ್ನೆ ಕ್ಲಾಸ್ ಅಲ್ಲಿ ನಾನ್ ನಿಮ್ಗೆ ಏನ್ ಹೇಳಿದ್ನಪ್ಪ ಅಂತಂದ್ರೆ ದಶಮಾಂಶಗಳ ಬಗ್ಗೆ ಹೇಳಿದೆ. ಇವಾಗ ಹೆಂಗಂತಂದ್ರೆ 0.6 ಐತ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ರೆ 0.8 ಐತೆ. ಸೊ ಇದನ್ನ ನಾವೇನಂತಂದ್ ಹೇಳಿದ್ರ ಈಗ ಏನ್ ಮಾಡಿದ್ವಿ, ಸರ್ ಪಾಯಿಂಟ್ ಐತಲ್ಲ, ಪಾಯಿಂಟ್ ಮುಂದ್ ಒಂದ್ ಸಂಖ್ಯೆ ಐತ್ರಿ, ಇಲ್ಲೂ ಕೂಡ ಪಾಯಿಂಟ್ ಮುಂದ್ ಒಂದ್ ಸಂಖ್ಯೆ ಐತೆ, ನಮ್ಗೆ ಏನು ಪ್ರಾಬ್ಲಮ್ ಇಲ್ರಿ. ಅವಾಗ ನಾವ್ ಏನ್ ಮಾಡೋಣ ಅಂತಂದ್ ಹೇಳಿದ್ರ ಒಂದ್ರ ಮುಂದೆ ಒಂದ್ ಜೀರೋ ಇಟ್ಕೊಳ್ಳೋಣ. ಯಾಕಂದ್ರೆ ಪಾಯಿಂಟ್ ಮುಂದೆ ಒಂದ ಸಂಖ್ಯೆ ಐತೆ. ಸೊ ಅದಕ್ಕೆ ಏನಂತಂದ್ ಹೇಳಿದ್ರೆ ಒಂದ್ರ ಮುಂದ್ ಒಂದ್ ಜೀರೋ ಇಟ್ಕೊಂಡ್ ಇವ್ನ ಎರಡೂ ಸಂಖ್ಯೆಗಳನ್ನ ನಾವು ಗುಣಿಸಿದಾಗ ನಮ್ಗೆ ಇದೇನ್ ಬರುತ್ತಾ, ಜಸ್ಟ್ ಪಾಯಿಂಟ್ ತೆಗೆದು ಬಿಡ್ಬೇಕು. 0.6 ಆಗತ್ತ. ಇದೇನಪ್ಪಾ ಅಂತಂದ್ರೆ 0.8 ಆಗತ್ತ. ಸೊ ಈ ಎರಡೂ ಸಂಖ್ಯೆಗಳನ್ನ ಇಟ್ಕೊಂಡ್ ನಾವೇನ್ ಮಾಡ್ಬೇಕು ಇವಾಗ, ಇದ್ರದ್ ಎಲ್ ಸಿ ಎಂ ತಕೊಳ್ಳೋಣ. ಇವಾಗ ಎಲ್ ಸಿ ಎಂ ಏನಾಗತ್ತ ನೋಡ್ರಿ, 2ರಿಂದ ಡಿವೈಡ್ ಮಾಡ್ರಿ, 2 ಮೂರ್ಲೆ 6 ಆಗತ್ತ, 2 ನಾಲ್ಕಲೆ 8 ಆಗತ್ತ. ಸರ್ ಮುಂದ್ ಡಿವೈಡ್ ಆಗಂಗಿಲ್ರಿ, ಹಂಗಾದ್ರೆ ಇವ್ನೆಲ್ಲಾ ಗುಣಿಸ್ಬೇಕು. ಎಷ್ಟಾಗತ್ತ, 2 ಮೂರ್ಲೆ 6, 6 ನಾಲ್ಕಲೆ 24. ಕರೆಕ್ಟಾ? 24 ಆಯ್ತು. 24 ಏನಪ್ಪಾ ಅಂತಂದ್ರೆ 6 ಮತ್ತು 8 ಲಸ. ಬಟ್ ಅದ್ರ ನಮ್ಗೇನೈತೆ, ಇದ್ರದ್ ತಕ್ಕೋಬೇಕು 0.6, 0.8. ಅಂದ್ರೆ ನಾವ್ ಇಲ್ಲೇನ್ 10 ಅಂತ ಬರ್ಕೊಂಡೇವಲ್ಲ, ಸೊ ಅದನ್ನೇನಪ್ಪಾ ಅಂತಂದ್ರೆ ಅದ್ರ ಡಿವೈಡ್ ಮಾಡ್ಬೇಕು. ಆಗ್ಲೇ ಇಂಟು ಮಾಡಿದ್ವಿ, ಇಲ್ಲಿ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡಿದಾಗ ನೋಡ್ರಿ 10 2 20, 4 ಉಳಿತು. ಸೊ 4 ಅಂತೂ ಡಿವೈಡ್ ಆಗಂಗಿಲ್ಲ, ಪಾಯಿಂಟ್ ಕೊಟ್ವಿ, ಅವಾಗ 0 ಆಯ್ತು. 10 4 40. ಸೊ 2.4 ಏನಂತಂದ ಹೇಳಿದ್ರ ನಮ್ದು ಎಲ್ ಸಿ ಎಂ ಆಗತ್ತ. ಸೊ ಈ ರೀತಿಯಾಗಿ ನಿನ್ನೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಸೇಮ್ ಇದೇ ರೀತಿಯಾಗಿ ಇನ್ನೊಂದ್ರಿ ಸರ್, ಇನ್ನೊಂದ್ರಿ ಪಾಯಿಂಟ್ ಏನಂತಂದ ಹೇಳಿದ್ರ 40 ಅಂತಂದೈತ್ರಿ. ಸೊ ಇಲ್ಲ ಅಂತಂದ ಹೇಳಿದ್ರೆ ಬೇರೆ ತರ ತಗೊಂಡ್ ಸರ್, ಇಲ್ಲಿ ನೋಡ್ರಿ 1.8 ಅಂತಂದೈತ್ರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ 0.6 ಅಂತಂದೈತ್ರಿ. ಸೊ ಈ ರೀತಿ ಇತ್ತಂತಂದ ಹೇಳಿದ್ರ ಇವಾಗ ಹೆಂಗ್ ಮಾಡೋದ್ರಿ ಅಂತಂದ ಹೇಳಿ ಕೆಲವೊಂದ್ ಜನರಿಗೆ ಡೌಟ್ ಇರತ್ತ. ಇವಾಗ ಏನು ಇಲ್ಲ, ಇಲ್ಲೇನು ಜಸ್ಟ್ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಐತಿ, ಇಲ್ಲಿ ಇಲ್ಲೂ ಕೂಡ ಒಂದ ಸಂಖ್ಯೆ ಐತೆ. ಇಲ್ಲಿ ನೋಡ್ರಿ ಪಾಯಿಂಟ್ ಆದ ನಂತರ ಇಲ್ಲಿ ಎಷ್ಟೈತಿ, ಇಲ್ಲೂ ಕೂಡ ಒಂದ ಸಂಖ್ಯೆ ಐತೆ. ಅವಾಗ ನಾವೇನ್ ಮಾಡ್ಬೇಕು, ಒಂದ್ರ ಮುಂದೆ ಒಂದ್ ಜೀರೋ ಇಡ್ಬೇಕಷ್ಟ. ಪಾಯಿಂಟ್ ಮುಂದೆ ಎಷ್ಟು ಸಂಖ್ಯೆಗಳಿರ್ತಾವ ಅಷ್ಟು ಎರಡೂ ಕಡೆ ಏನಂತಂದ್ರೆ ಸೇಮ್ ಸಂಖ್ಯೆಗಳಿರ್ಬೇಕು. ಅಂದ್ರ 10ರಿಂದ ನಾವು ಗುಣಿಸಿದ್ವಿ ಅಂತಂದ ಹೇಳಿದ್ರೆ ಅವಾಗ ನಮ್ಗೆ ಏನಾಗತ್ತ, ಪಾಯಿಂಟ್ ತೆಗೆದ್ಬಿಡೋದು ಅಷ್ಟ. ಇದು 18 ಆಗತ್ತ, ಇದೆಷ್ಟಾಗತ್ತಂದ್ರ 0.6 ಆಗತ್ತ. ಇವಾಗ ನಾವೇನ್ ಮಾಡ್ಬೇಕು, ಇದ್ರದ್ದು ಎಲ್ ಸಿ ಎಂ ತಕ್ಕೋಬೇಕು. ಇದೆಷ್ಟಾಗತ್ ನೋಡ್ರಿ, 2 9 18, 2 3 6, 2ರಿಂದ ಡಿವೈಡ್ ಆಗಂಗಿಲ್ಲ, 3ರಿಂದ ಆಗತ್ತ. 3 3 9, 3 1 3, ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇವಾಗ ನಾವೇನಂತಂದ ಹೇಳಿದ್ರೆ ಈ ಎಲ್ಲಾ ಫ್ಯಾಕ್ಟರ್ಗಳನ್ನ ಗುಣಿಸ್ತೀವಿ. 2 3 6, 6 3 18, 18 ಏನಪ್ಪಾ ಅಂತಂದ್ರೆ ನಮ್ದು ಲಸ ಬಂತು. ಬಟ್ ಅದ್ರ ನೋಡ್ರಿ ಇಲ್ಲಿ ಏನೈತ್ರಿ, ಪಾಯಿಂಟ್ ದಾಗ ಐತ್ರಿ. ಸರ್ ನಮ್ದು ಇಲ್ಲಿ 18 ಬಂದೈತ್ರಿ, ನಾವ್ ಇದನ್ನ ಮರಿಬಾರ್ದು ಯಾವಾಗ್ಲು. ಡಿವೈಡೆಡ್ ಬೈ 10 ಮಾಡ್ಬೇಕು. ಸೊ 10 1 10, ಆಮೇಲೆ 8 ಉಳಿತು, ಪಾಯಿಂಟ್ ಕೊಟ್ವಿ, 80 ಆತು. 10 8 80. ಅಂದ್ರೆ ನಮ್ದು ಲಸ ಎಷ್ಟಾಗತ್ತಂದ್ರ 1.8 ಆಗತ್ತ. ಕ್ಲಿಯರ್? ನಾನು ಲಾಸ್ಟ್ ಕ್ವಶನ್ ಮಾಡ್ತೀನಿ ದಶಮಾಂಶದ ಮೇಲೆ. ಇನ್ನೊಂದು ಬರ್ತೈತಿ ಯಾವ ತರ, ನಿನ್ನೆ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಏನ್ರಿ ಸರ್, ಇವಾಗ ಏನಂತಂದ್ರೆ 1.20 ಅಂತಂದೈತಿ. 1.20. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ ಸಿಂಪಲ್ ಆಗಿ ತಗೊಳ್ತೀನಿ ನಾನು, ಯಾಕಂದ್ರ 0.6 ಅಂತಂದೈತ್ರಿ. ಇನ್ನೊಂದ್ ಏನೈತೆ ಅಂತಂದ ಹೇಳಿದ್ರ ಇನ್ನೊಂದು 0.24 ಅಂತಂದೈತೆ. 0.24. ಈಗ ಎರಡು ಸಂಖ್ಯೆಗಳಿದಾವ. ಸರ್ ಇವಾಗ ನಾವ್ ಏನ್ ಮಾಡ್ಬೇಕ್ರಿ, ಇವಾಗೂ ಸಿಂಪಲ್ ಏನಿಲ್ಲ, ನೋಡ್ರಿ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆಗಳಿದಾವ್ರಿ, 1 2 ಐತ್ರಿ. ಇಲ್ಲಿ ನೋಡ್ರಿ ಪಾಯಿಂಟ್ ಆದ ನಂತರ ಒಂದ್ ಯಾವ್ದಾದ್ರು ದೊಡ್ಡದಿತ್ತಂದ್ರೆ ಮುಗಿತು, ಅಷ್ಟಕ್ಕೆ ಸಂಬಂಧ ಮಾಡೋದು ಇದು ಮಾಡ್ಬೇಕು, ಈಕ್ವಲ್ ಮಾಡ್ಕೊಬೇಕು. ಇಲ್ಲಿ ನೋಡ್ರಿ ಪಾಯಿಂಟ್ ಆದ ನಂತರ ಇಲ್ಲೂ 1 2 ಐತಿ. ಇಲ್ಲಿ ಆದ್ರ ನೋಡ್ರಿ ಸರ್ ಪಾಯಿಂಟ್ ಆದ ನಂತರ ಒಂದ ಸಂಖ್ಯೆ ಐತೆ, ಅಂದ್ರೆ ಅದನ್ನ ಮುಂದೆ ಏನು ಇಲ್ಲ ಅಂದ್ರೆ 0 ಕೊಡೋದಷ್ಟ. ಡಬಲ್ ಆಯ್ತಲ್ಲ, ಎಲ್ಲಾನು ಡಬಲ್ ಡಬಲ್ ಆದ್ವು. ಇವಾಗೇನು ಪಾಯಿಂಟ್ ಆದ ನಂತರ ಎಲ್ಲಾ ಕಡೆ ಎರಡೆರಡು ಸಂಖ್ಯೆಗಳಿದಾವ. ಅಂದ್ರ ಒಂದ್ ಇಟ್ಕೊಂಡ್ ಒಂದ್ರ ಮುಂದೆ 2 0 ಕೊಟ್ಕೋಬೇಕು. ಅಲ್ಲಿ ಎಷ್ಟು ಸಂಖ್ಯೆಗಳಿರ್ತಾವ ಅಷ್ಟು 0. ಸೊ 100ನ್ನ ಗುಣಿಸಿದಾಗ ಈ ಪಾಯಿಂಟ್ ತೆಗೆದು ಬಿಡ್ಬೇಕು. ಇದೆಷ್ಟಾಗತ್ತ, 120 ಆಗತ್ತ. ಸೊ ಇದೆಷ್ಟಾಗತ್ತ, 0.60 ಆಗತ್ತ. ಇದೆಷ್ಟಾಗತ್ತ, 0.24 ಆಗತ್ತ. ಸೊ ಇವಾಗ ನಾವ್ ಏನ್ ಮಾಡ್ಕೊಳ್ಳೋಣ, ಲಸ ತಕ್ಕೊಳ್ಳೋಣ. ನೋಡ್ರಿ 2 6 12, 2 60 120 ಆಯ್ತು. ಆಮೇಲೆ 2 30, ಆಮೇಲೆ 2 12. ನೆಕ್ಸ್ಟ್ ಅದೇ ರೀತಿಯಾಗಿ 2ರಿಂದ 2 30, 2 15, 2 6. ನೆಕ್ಸ್ಟ್ ನೋಡ್ರಿ 2ರಿಂದನೂ ಮಾಡ್ಬೋದು, 3ರಿಂದನೂ ಮಾಡ್ಬೋದು. 3ರಿಂದ ನೋಡ್ರಿ 3 10 30, 3 5 15, 3 2 6. ಅದೇ ರೀತಿಯಾಗಿ ಕಂಟಿನ್ಯೂಸ್ ಮಾಡ್ಕೊಂತ ಹೋಗೋಣ. ಇಲ್ಲೇನ್ ಮಾಡೋಣ, 2ರಿಂದ ಮಾಡೋಣ. 2 5 10, ಇದು ಡಿವೈಡ್ ಆಗಂಗಿಲ್ಲ, ಹಂಗ ಬರ್ಕೊಂಡ್ವಿ. 2 1 2. ನೆಕ್ಸ್ಟ್ ನೋಡ್ರಿ 5ರಿಂದ ಡಿವೈಡ್ ಆಗತ್ತ. ಸೊ 5 1 5 1, ಲಾಸ್ಟ್ ಒಂದಂತೂ ಬಂದೇ ಬರುತ್ತೆ. ಎಲ್ಲವನ್ನ ಗುಣಿಸ್ಕೊಡ್ರಿ, ಎಷ್ಟ್ ಬರೈತ್ ನೋಡ್ರಿ, 2 2 4, 4 3 12, 12 2
24 24 ಇಂಟು 5 ಎಷ್ಟಾಗತ್ತ? 2 ಎಡ್ಲೆ 4, 4 ಮೂರ್ಲೆ 12, 12 ಎಡ್ಲೆ 24, 24 5 120 ಆಯ್ತು. ಎಷ್ಟಪ್ಪಾ ಅಂತಂದ್ರೆ 120. ಬಟ್ ಆದ್ರೆ ಇಲ್ಲಿ ಎಷ್ಟೈತಿ? 100 ಐತೆ. ಡಿವೈಡ್ ಮಾಡ್ಬೇಕು. ಸೊ ಎಷ್ಟು ಬರುತ್ತೆ ಅಂತಂದ್ರೆ 1.2 ಅಂತಂದ್ರೆ ಬರುತ್ತೆ. 1.20 ಅಂತಂದೇಳಿ. ಇದೇನಂತಂದ್ರೆ ನಮ್ದು ಲೆಸ್ ಆಗುತ್ತೆ. ಇದನ್ನೆಲ್ಲ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಕ್ಲಿಯರ್ ಎಲ್ರಿಗೂ? ಯಾಕಂತಂದ್ರೆ ನಿನ್ನೆದು ರೆಕಾರ್ಡ್ ಆಗಿಲ್ಲ, ವಿಡಿಯೋ ರೆಕಾರ್ಡ್ ಆಗೈತೆ, ಬಟ್ ಅದಕ್ಕೆ ಸೌಂಡ್ ಇಲ್ಲ. ಅದಕ್ಕೆ ಇನ್ನೊಂದ್ಸರಿ ಎಲ್ರಿಗೂ ಹೇಳಿದ್ನಿ. ಇವಾಗ ಏನ್ ಮಾಡೋಣ ಅಂತಂದ್ರೆ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಇವಾಗ ಏನಂತಂದ್ರೆ ನೆಕ್ಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಫ್ರಾಕ್ಷನ್ಸ್ ಗಳಂತಂದ್ ಹೇಳಿ ಬರ್ತಾವ. ಫ್ರಾಕ್ಷನ್ಸ್ ಗಳಂತಂದ್ ಹೇಳಿದ್ರೆ ಯಾವ ರೀತಿಯಾಗಿರ್ತಾವಪ್ಪ ಅಂತಂದ್ ಹೇಳಿದ್ರ, ಈಗ ನೋಡ್ರಿ 2/3 ಭಿನ್ನ ರಾಶಿ ಅಂತಂದ್ ಹೇಳಿ, ಅದಾದ ನಂತರ 1/2 ಅಂತಂದ್ ಹೇಳಿ. ಸೊ ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರ ಭಿನ್ನ ರಾಶಿಗಳು ಮತ್ತು ಫ್ರಾಕ್ಷನ್ಸ್ ಗಳಂತ ಕರಿತೀವಿ. ಸರ್ ಇವ್ರದ್ದು ಎಲ್ ಸಿ ಎಂ ಕಂಡಿಡಿಬೇಕಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಬರ್ಕೊಳ್ತಾನೆ ನೋಡ್ರಿ. ಇಲ್ಲಿ ನೋಡ್ರಿ ಸರ್, ನಂದು ಎಲ್ ಸಿ ಎಂ ಕಂಡಿಡಿ ಅಂತ ಹೇಳ್ಯಾರ್ರಿ. ಎಲ್ ಸಿ ಎಂ ಕಂಡಿಡಿ ಅಂತ ಹೇಳಿದಾರ ಅಂತಂದ್ ಹೇಳಿದ್ರೆ ಈ ತರ ಎಲ್ ಸಿ ಎಂ ಅಂತ ಬರ್ಕೊಳ್ಳೋದು, ಈ ತರ ಗೆರೆ ಹಾಕೊಳ್ಳೋದು. ಯಾಕಂದ್ರೆ ಭಿನ್ನ ರಾಶಿ ರೂಪದಲ್ಲೇ ಬರ್ಬೇಕಲ್ಲ. ಮೇಲ್ಗಡೆ ಎಲ್ ಸಿ ಎಂ ಐತ್ ಅಂತಂದ್ ಹೇಳಿದ್ರೆ ಮೇಲ್ಗಡೆ ಎಲ್ ಸಿ ಎಂ ಅಂತ ಬರ್ಕೊಡ್ರಿ. ಆಮೇಲೆ ಅದ್ರ ಉಲ್ಟಾ ಇನ್ನೊಂದು ಎಚ್ ಸಿ ಎಫ್ ಅಂತ ಬರ್ಕೊಡ್ರಿ. ಎಲ್ ಸಿ ಎಂ ಮೇಲ್ಗಡೆ ಏನ್ ನಂಬರ್ಸ್ ಗಳು ಇರ್ತಾವಲ್ಲ, ಮೇಲ್ಗಡೆ ಇರೋ ನಂಬರ್ಸ್ ಗಳದ್ದು ಎಲ್ಲ ಏನಂತಂದ್ ಹೇಳಿದ್ರ ಎಲ್ ಸಿ ಎಂ ಕಂಡಿಡಿಬೇಕು. ಕೆಳಗಡೆ ಇರೋ ನಂಬರ್ಸ್ ಗಳದ್ದು ಏನಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಕಂಡಿಡಿಬೇಕು. ಸೊ ಅದೇನಂತಂದ್ ಹೇಳಿದ್ರೆ ಅವಾಗ ನಾವು ಎಲ್ ಸಿ ಎಂ ಕಂಡಿಡ್ದಾಗ ಸರ್ ಅದ ಈ ಎರಡು ನಂಬರ್ಸ್ ಗಳದ್ದು ಎಚ್ ಸಿ ಎಫ್ ಕಂಡಿಡಿ ಅಂತಂದ್ ಹೇಳಿದ್ರೆ ಸಿಂಪಲ್ ಸೇಮ್ ಅದೇ ತರ ಒಂದ್ ಗೆರೆ ಹಾಕೋಬೇಕು, ಎಚ್ ಸಿ ಎಫ್ ಅಂತ ಮೇಲ್ಗಡೆ ಬರ್ಕೋಬೇಕು, ಕೆಳಗಡೆ ಎಲ್ ಸಿ ಎಂ ಅಂತಂದೇಳಿ. ಎಚ್ ಸಿ ಎಫ್ ದು ಮೇಲ್ಗಡೆ ನಂಬರ್ಸ್ ಗಳದ್ದು ಕಂಡಿಡ್ಕೊಬೇಕು, ಎಲ್ ಸಿ ಎಂ ಕೆಳಗಡೆ ನಂಬರ್ಸ್ ಗಳದ್ದು ಕಂಡಿಡ್ಕೊಬೇಕು. ಸೊ ಈ ರೀತಿ ಕಂಡಿಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಅದ್ ನಮ್ದು ಎಚ್ ಸಿ ಎಫ್ ಅಷ್ಟಾಗತ್ತೆ. ಇವೇನಂತಂದ್ ಹೇಳಿದ್ರೆ ಇವೆರಡು ನಮ್ದು ಫಾರ್ಮುಲಾಗಳು. ನಾವು ಹೆಂಗ ಬರ್ಕೊಂಡ್ವಿ ಅಂತಂದ್ ಹೇಳಿ ಗೊತ್ತಾಯ್ತು. ನೆಕ್ಸ್ಟ್ ನನ್ ಕ್ಲಾಸ್ ಮಾಡೋವಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತೆ ಇನ್ನು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಇವಾಗ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ನೀವು ಕ್ವಶನ್ಸ್ ನೀವು ಜಾಸ್ತಿ ನನಗೇನಂತಂದ್ ಹೇಳಿದ್ರೆ ಸಾಲ್ವ್ ಮಾಡಿ ಹೇಳ್ಬೇಕ್ರಪ್ಪ. ಯಾಕಂತಂದ್ ಹೇಳಿದ್ರೆ ಎಲ್ಲ ನಾನು ಹೇಳಕ್ ಆಗಂಗಿಲ್ಲ. ಸೊ ಯಾಕಂತಂದ್ ಹೇಳಿದ್ರೆ ಈಸಿ ಇರ್ತಾವ ಭಿನ್ನ ರಾಶಿಗಳ ರೂಪದ. ಇಲ್ಲಿ ನೋಡ್ರಿ ನಮ್ಗೆ ಏನ್ ಕಂಡಿಡಿ ಅಂತಂದ್ ಹೇಳಿದನ್ರಿ ಸರ್, ಎಲ್ ಸಿ ಎಂ ಕಂಡಿಡಿ ಅಂತಂದ್ ಹೇಳಿದಾರ. ಎಲ್ ಸಿ ಎಂ ಕಂಡಿಡಿ ಅಂತಂದ್ ಹೇಳಿದಾರ. ಎಲ್ ಸಿ ಎಂ ಭಿನ್ನ ರಾಶಿ ರೂಪದ್ದು. ಎಲ್ ಸಿ ಎಂ ಈಕ್ವಲ್ ಟು ಫಾರ್ಮುಲಾ ಬರ್ಕೋಬೇಕು ನಾವು. ಫಾರ್ಮುಲಾ ಬರ್ಕೊಳ್ಳಿ. ಎಲ್ ಸಿ ಎಂ ಈಕ್ವಲ್ ಟು ಎಲ್ ಸಿ ಎಂ ಅಂತಂದ್ ಹೇಳಿ ಒಂದ್ ಗೆರೆ ಹಾಕೊಂಡ್ ಮೇಲ್ಗಡೆ ಎಲ್ ಸಿ ಎಂ ಅಂತ ಬರ್ಕೋಬೇಕು, ಬ್ರಕೆಟ್ ಅಂತಂದ್ ಹೇಳಿ ಇಟ್ಕೊಬೇಕು. ಹಿಂಗ್ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಎಲ್ ಸಿ ಎಂ ಬರ್ಕೊಂಡ್ರೆ ಅದ್ರ ಅಪೋಸಿಟ್ ಎಚ್ ಸಿ ಎಫ್ ಅಂತಂದ್ ಹೇಳಿ ಬರ್ಕೊಬೇಕು, ಬ್ರಕೆಟ್ ಗಳು ಹಾಕೋಬೇಕು. ಮೇಲ್ಗಡೆ ನಂಬರ್ಸ್ ಗಳು ಯಾವ್ಯಾವು? 1/2 ಐತಿ, 2/3 ಐತಿ, 3/4 ಐತಿ. ನೀವೇ ಹೇಳ್ರಿ ಮೇಲ್ಗಡೆ ನಂಬರ್ಸ್ ಗಳು ಯಾವ್ಯಾವು? 1 2 3 1 2 3 ಎಲ್ ಸಿ ಎಂ ಕಂಡಿಡ್ಕೊಬೇಕು. ಆಮೇಲೆ ಕೆಳಗಡೆ ನಂಬರ್ಸ್ ಎಚ್ ಸಿ ಎಫ್. ಕೆಳಗಡೆ ನಂಬರ್ಸ್ ಯಾವ್ಯಾವ? 2 3 ಮತ್ತು 4. ಹಿಂಗ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಇದ್ರ ನಮ್ದು ಎಲ್ ಸಿ ಎಂ ಬರುತ್ತೆ. ಇವಾಗ ನೋಡ್ರಿ, ಸೊ ಎಲ್ ಸಿ ಎಮ್ದು 1 2 3 ಎಲ್ ಸಿ ಎಂ ಕಂಡಿಡಿದ್ ನನಗೆ ಹೇಳ್ರಿ ಎಷ್ಟಾಗತ್ತೆ? 1 2 3 ಎಲ್ ಸಿ ಎಂ ಎಷ್ಟಾಗತ್ತ? ಇಲ್ಲಿ ನೋಡ್ರಿ ಸರ್, 2ರಿಂದ ಡಿವೈಡ್ ಆಗ್ತಾವ, 3ರಿಂದ ಆಗ್ತಾವ, ಯಾವ್ದ್ರಿಂದನೂ ಆಗಂಗಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲೇ ಗುಣಿಸಿ ಬಿಡ್ಬೇಕು. 1 2 2 2 3 6. ಸರ್ ನಮ್ದು ಎಲ್ ಸಿ ಎಂ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 6 ಆಯ್ತು. ಕ್ಲಿಯರ್? ನೆಕ್ಸ್ಟ್ ಎಚ್ ಸಿ ಎಫ್ ಎಷ್ಟಾಗತ್ತ? 2 3 4 ಎಚ್ ಸಿ ಎಫ್. 2ರಿಂದ ಡಿವೈಡ್ ಆಗತ್ತಾ, 3ರಿಂದ ಆಗತ್ತಾ ನೋಡ್ರಿ, ಯಾವ್ದ್ರಿಂದನೂ ಆಗ್ಲಿಲ್ಲ ಅಂದ್ರೆ ಕೊನೆಗೆ ಯಾವ್ದ್ರಿಂದ ಆಗಿರುತ್ತೆ? ಅಟ್ಲೀಸ್ಟ್ 1ರಿಂದ ಡಿವೈಡ್ ಆಗೇ ಆಗತ್ತೆ. ಎಲ್ಲಾನು 3 1ರಿಂದ ಡಿವೈಡ್ ಆಗ್ತಾವಿಲ್ಲ ಅಂದ್ರೆ 1 ಏನಪ್ಪಾ ಅಂತಂದ್ ಹೇಳಿದ್ರ ನಮ್ದು ಎಚ್ ಸಿ ಎಫ್ ಆಯ್ತು. ಅಂದ್ರ ನಮ್ದು ಆನ್ಸರ್ ಎಷ್ಟಾಯ್ತು? ಈ ಮೇಲ್ಗಡೆ ಇರೋ ಭಿನ್ನ ರಾಶಿದ್ ಎಲ್ ಸಿ ಎಂ ಎಷ್ಟಾಯ್ತು ಅಂತಂದ್ ಹೇಳಿದ್ರೆ 6/1 ಅಂತಂದ್ ಹೇಳಿ. ಇದು ನಮ್ದು ಕರೆಕ್ಟ್ ಆಗಿರೋ ಆನ್ಸರ್. ಕ್ಲಿಯರ್ ಏನ್ರು ಎಲ್ರಿಗೂ? ಕ್ಲಿಯರ್? ಎಸ್. ಸೇಮ್ ಅದೇ ರೀತಿಯಾಗಿ ನೆಕ್ಸ್ಟ್ ಏನೈತಿ? ಎಚ್ ಸಿ ಎಫ್ ಅಂತಂದೈತೆ. ಇದನ್ನೊಂದು ಸಾಲ್ವ್ ಮಾಡ್ದೆ, ಆಮೇಲೆ ಉಳಿದ್ ನೀವು ನೋಡ್ಕೊಂಡು. ಸರ್ ಎಚ್ ಸಿ ಎಫ್ ಕಂಡಿಡಿ ಅಂತಂದ್ ಹೇಳಿದ್ರೆ ನಾವು ಎಚ್ ಸಿ ಎಫ್ ಫಾರ್ಮುಲಾ ಬರ್ಕೋಬೇಕು ನೋಡ್ರಿ. ಸಿಂಪಲ್ ಕಣ್ ಮುಚ್ಕೊಂಡ್ ಹಿಂಗೊಂದ್ ಗೆರೆ ಎಳ್ಕೋಬೇಕು. ಎಚ್ ಸಿ ಎಫ್ ಅಂದ್ರೆ ಮುಂದೆ ಎಚ್ ಸಿ ಎಫ್ ಅಂತ ಬರಿಬೇಕು, ಅಪೋಸಿಟ್ ಏನು ಎಲ್ ಸಿ ಎಂ ಅಂತಂದ್ ಹೇಳಿ ನಮ್ಗ್ ನೆನ್ಪಿಟ್ಕೊಳಕ್ ಈ ತರ ಬ್ರಕೆಟ್ ಹಾಕೋಬೇಕು. ಸೊ ಏನೈತಿ? 3/4 ಐತಿ, 9/10 ಐತಿ, 15/16 ಐತಿ.
ಮೇಲ್ಗಡೆ ಸಂಖ್ಯೆಗಳನ್ನ ಬರ್ಕೋಬೇಕು. 3, 9, 15 ಅಂತಂದ್ರೆ ಕೆಳಗಡೆ ಸಂಖ್ಯೆಗಳನ್ನ ಬರ್ಕೋಬೇಕು. 4, 10, 16. ಕಂಡಿಡಿರಿ. 3, 9, 15ರ LCM ಎಷ್ಟಾಗತ್ತ ಕಂಡಿಡಿರಿ. ಮತ್ ನಂಗೆ ಹೇಳ್ರಿ. ಎಚ್ ಸಿ ಎಫ್ ಕಂಡಿಡ್ಬೇಕು. 3, 9, 15 HCF ಎಷ್ಟಾಗತ್ತ? ಎಸ್ ಆಗತ್ತ ನೋಡ್ರಿ ಸರ್. 2ರಿಂದ ಡಿವೈಡ್ ಆಗ್ತಾವ ನೋಡ್ರಿ. 3 ಆಗಂಗಿಲ್ರಿ ಸರ್. 3ರಿಂದ 3 ಒಂದ್ಲೆ 3 ಮೂರ್ಲೆ 3 ಐದ್ಲೆ ನೆಕ್ಸ್ಟ್ ಅಂತೂ ಹೋಗ್ಲೇಬಾರದು. ಯಾಕಂತಂದ್ರೆ 1 ಅಂತ ಬಂದ್ಬಿಡ್ತು. ಅಂದ್ರ 3 ಏನಪ್ಪಾ ಅಂತಂದ್ರೆ 3 HCF ಆಯ್ತು. ನೆಕ್ಸ್ಟ್ ನೋಡ್ರಿ LCM ನೋಡ್ರಿ. ಇದ್ರದ್ದು LCM ಎಷ್ಟಾಗತ್ತ? 4, 10, 16ರ LCM. 4, 10, 16ರ LCM ಕಂಡಿಡಿಬೇಕು. 2ರಿಂದ ನೋಡು. 2 2ಲೆ 4, 2 5ಲೆ 10, 2 8ಲೆ 16. ಮತ್ತೆ 2ರಿಂದ 2 ಒಂದ್ಲೆ 5 ಡಿವೈಡ್ ಆಗಂಗಿಲ್ಲ. ಅದ್ನ ಹಂಗ ಬರ್ಕೊಂಡ್ವಿ. 2 4ಲೆ 8. ನೆಕ್ಸ್ಟ್ ಸರ್ ಯಾವ ಡಿವೈಡ್ ಆಗಂಗಿಲ್ರಿ. ಅಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಗುಣಿಸ್ಕೋಬೇಕು ಇವಾಗ. 2 2ಲೆ 4, 4 ಒಂದ್ಲೆ 4, 4 5ಲೆ 20, 20 ಇಂಟು 4 ಅಂತಂದ್ ಹೇಳಿದ್ರೆ 80 ಐತ್ರಿ. 80 ಏನಂತಂದ್ ಹೇಳಿದ್ರ ನಮ್ದು LCM. ಅಂದ್ರ ಈ ಕೊಟ್ಟಿರುವ ನಂಬರ್ಸ್ ಗಳು HCF ಎಷ್ಟಾಗತ್ತಂದ್ರ 3/80 ಅಂತಂದ್ ಹೇಳಿ. ಇದು ನಮ್ದು ಆನ್ಸರ್ ಆಯ್ತು. ಪ್ರತಿಯೊಬ್ರಿಗೂ ಅರ್ಥ ಆಯ್ತೇನ್ರೋ? ಬಹಳ ಈಸಿ ಐತ. ನಂತರ ಕಲ್ತ್ಕೋತ ಹೋದ್ರ ಬಹಳ ಈಸಿ. ಇಲ್ಲ ಅಂತಂದ್ ಹೇಳಿದ್ರೆ ಎಕ್ಕುಟ್ ಹೋದೈತಿ. ಇಲ್ಲಿ ಯಾವ್ದು ಟ್ರಿಕ್ಸ್ ಗಳಿಲ್ಲ, ಏನಿಲ್ಲ. ಬೇಸಿಕ್ ಕ್ಯಾಲ್ಕುಲೇಷನ್ಸ್. ಬೇರೆ ಯಾರನ್ನ ನಂಬಕ್ ಹೋಗ್ಬೇಡ್ರಿ. ನಾವು ಮಹಾನ್ ಪಂಡಿತ ಇರ್ಲಿ. ನಾವು ದೊಡ್ಡ ಹುಡುಗರು ನಾವೆಲ್ಲ. ನಮ್ಗೆ ಹೆಂಗ್ ಅರ್ಥ ಆಗ್ಬೇಕು ಹಂಗ ಅರ್ಥ ಆಯ್ತಂತಂದ್ ಹೇಳಿದ್ರೆ ಸಾಲ್ವ್ ಮಾಡೋಣ. ನಾ ಇನ್ನೊಂದ್ ನಿಮ್ಗೆ ತಲ್ಯಾಗ ಕ್ಲಾರಿಟಿ ಇಟ್ಕೊಳ್ರಿ. ಏನಂತಂದ್ ಹೇಳಿದ್ರೆ, ನೀ ಏನ್ 5 10 ಸೆಕೆಂಡ್ದಾಗ ಸಾಲ್ವ್ ಮಾಡಿ ನೀ ಏನ್ ಉದ್ದಾರ ಆಗಂಗಿಲ್ಲ. ತಲೆಯಂಗ್ ತೆಗೆದ್ ಬಿಡಿ ಅದ್. ಏನ್ ಹೇಳ್ತಿ? ನೀನ್ 5 ಸೆಕೆಂಡ್ದಾಗ 10 ಸೆಕೆಂಡ್ ಒಳಗಡೆ ಏನಂತಂದ್ ಹೇಳಿದ್ರ ನೀನ್ ಸಾಲ್ವ್ ಮಾಡಿ ನೀನ್ ಆನ್ಸರ್ ಮಾಡಿದ್ದೆ ಅಂತಂದ್ ಹೇಳಿದ್ರ ನೀ ಅಂತೂ ಇದಕ್ ಹೋಗಂಗಿಲ್ಲ. ನೀ SSC GD ಯಾಕೆ ಮಾಡ್ತೀನಿ? ನೀ IAS KAS IPS ಮಾಡ್ತಿದ್ದೆ. ಅಷ್ಟು ಶಾಣೆ ಇರ್ತಿದ್ನಿ. ನೀನ್ 5 ಮತ್ತು 10 ಸೆಕೆಂಡ್ಗಳಲ್ಲಿ ಆನ್ಸರ್ ಅನ್ನ ತೆಗಿರಿ ಅಂತಂದ್ ಹೇಳುವಂತ ವಿಡಿಯೋ ಯಾಕೆ ನೀ ನೋಡ್ತೀನಿ? ನೀ ಎಲಿಜಿಬಲ್ ಇಲ್ಲೋ ಮಾರಾಯ. ನೀ ಮೊದಲು ಎಲಿಜಿಬಲ್ ಇಲ್ಲ ಅಂತ ವಿಡಿಯೋ ನೋಡಾಕ್. ನೀ ಮಬ್ಬ್ ಸುಳ ನಾವ್ ಬರ್ತಾವ ಬಾಯಿಗಳು ಬಂದ್ಬಿಡ್ತಾವ. ನಾವು ಬೆಳಗಾವ್ದವ್ರ ಬೇರೆ ಮಬ್ಬ್ ಇದ್ದಂಗ ಅದೇರಿ ನೀವು. ಮಬ್ಬ್ ಅದೇರಿ ಅಂತಂದ್ ಹೇಳಿದ್ರೆ ಎಂತಾವ್ ಕಂಡಿಡ್ಬೇಕು? ನಮ್ಗ್ ಚಲೋ ಅಂತಾವ್ ಸ್ಟೆಪ್ ಬೈ ಸ್ಟೆಪ್ ಹೋಗುವಂತದ್. ಅದು ಈಸಿಯಾಗಿ. ಹಂಗಲ್ಲ. ನಮ್ಗೆ ಏನಂತಂದ್ ಹೇಳಿದ್ರೆ 2ರ ಮಗ್ಗಿ ನಂಬಕ್ ಆಗಂಗಿಲ್ಲ. 2ರ ಮಗ್ಗಿ ನಮ್ಗೆ ಏನಂತಂದ್ ಹೇಳಿದ್ರೆ ಬರಂಗಿಲ್ಲ. ನೆನ್ಪಿಟ್ಕೊಳಕ್ ಆಗಂಗಿಲ್ಲ. ಅಂತ ಅದ್ರೊಳಗ ಟೋಟಲ್ ಆಗಿ ಮ್ಯಾಥಮೆಟಿಕ್ಸ್ ಎಷ್ಟ್ ಇದಾವಪ್ಪ ಅಂತಂದ್ ಹೇಳಿದ್ರೆ ಒಂದು 30 ಟಾಪಿಕ್ಸ್ ಇದಾವ. ಈ 30 ಟಾಪಿಕ್ಸ್ ಒಳಗಡೆ ನಾ ಒಂದ್ ಹೇಳ್ತಾನೆ. ವರ್ಕ್ ಪ್ರಾಬ್ಲಮ್ ಅಂತ ತಗೊಂಡು, ವರ್ಕ್ ಕೆಲಸದ್ದು. ಈ ಕೆಲಸದ್ರಲ್ಲಿ ಏನಂತಂದ್ ಹೇಳಿದ್ರೆ 15 ಟೈಪ್ಸ್ ಇದಾವ. ಈ 15 ಟೈಪ್ಸ್ ಗಳಿಗೆ ಒಂದೊಂದು ಸೂತ್ರ ಅಂತಂದ್ ಹೇಳಿದ್ರೆ, ಒಂದೊಂದ ನಿಮ್ ಪ್ರಕಾರ ಬೇರೆಯವರೆಲ್ಲ ಹೇಳ್ತಾರಲ್ಲ ಶಾರ್ಟ್ ಕಟ್. ಒಂದೊಂದು ಶಾರ್ಟ್ ಕಟ್ ಅಂತಂದ್ ಹೇಳಿದ್ರೆ 15 ಶಾರ್ಟ್ ಕಟ್ ಅದು. ಈಗ ಇವ 4 ಇದಾವ. ಅಂದ್ರೆ ಟೈಪ್ಸ್ ಗಳು ಬರ್ತಾವಲ್ಲ. ನೀವು ಈ 30 ಟಾಪಿಕ್ಸ್ ಗಳಿಗೆ 200 ಶಾರ್ಟ್ ಕಟ್ ಗಳನ್ನ ನೆನ್ಪಿಟ್ರಿ ಅಂತಂದ್ ಹೇಳಿದ್ರೆ ಎಕ್ಸಾಮ್ದಾಗ ಬರ್ತಾವ. ಅದು ಹೆಂಗ ನಾ ಹೇಳ್ತೇನೆ ಕೇಳ್ರಿ. ಎಕ್ಸಾಂಪಲ್, 2 ದಿನ ಹೆಂಗಸ್ ವರ್ಕ್ ಮಾಡಿ 4 ದಿನ ಗಂಡಸ್ ವರ್ಕ್ ಮಾಡಿದ್ರ ನೆಕ್ಸ್ಟ್ 10 ಮಕ್ಳು ಹೆಂಗ ಅಂತಂದೇಳಿ ಸೇಮ್ ಇದೇ ತರ ಕ್ವಶನ್ ಕೇಳ್ಬೇಕ ಅವ ಎಕ್ಸಾಮ್ದಾಗ. ಅಂದ್ರ ಆ ಶಾರ್ಟ್ ಕಟ್ ವರ್ಕ್ ಆಗತೈತಿ. ಇಲ್ಲಾಂದ್ರ ವರ್ಕ್ ಆಗೋದಿಲ್ಲ ಅದ. ಅವ ಎಲ್ಲಾದ್ರೂ ಮಿಸ್ ಆಗ್ಬಿಟ್ಟು ಇಲ್ಲಿ ಹೆಂಗಸರು ತೆಗೆದು ಹುಡುಗಿರ್ ಹಾಕಿದ್ದ ಅಂತಂದ್ರೆ ಶಾರ್ಟ್ ಕಟ್ ಹೋಯ್ತು. 2 ಮಾರ್ಕ್ಸ್ ಹೋಯ್ತದ. ಹಂಗಿರ್ತಾವ. ಸೊ ಅವನ್ನೆಲ್ಲ ಬಾಳ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಆಮೇಲೆ 10 ಸೆಕೆಂಡ್ ಒಳಗಡೆ ನಮ್ಗೆ ಆನ್ಸರ್ ತೆಗಿಯುವಂತ ವಿಡಿಯೋಸ್ ಗಳನ್ನ ಫಸ್ಟ್ ಆಫ್ ಆಲ್ ನೋಡಕ್ ಹೋಗ್ಬೇಡ್ರಿ. ಯಾಕಂತಂದ್ ಹೇಳಿದ್ರೆ ನೀವು ಅಷ್ಟು ಮಹಾಪಂಡಿತರ ಅಲ್ರಿ. ಅದನ್ನ ಅರ್ಥ ಮಾಡ್ಕೊಂಡು ನೀವು ನೆನ್ಪಿಟ್ಕೊಂಡು ನಾ ಏನ್ ಹೇಳ್ತಾನ ಅದನ್ನ ಫಾಲೋ ಮಾಡ್ರಿ ಸಾಕ್. 1-2 ದಿನ ಲೇಟ್ ಆಗದೈತಿ ಕರೆ ಮತ್ ಹೊಳ್ಳೊಳ್ಳಿ ನೋಡ್ರಿ ಅಂತಂದ್ ಹೇಳಿದ್ರೆ ಅರ್ಥ ಆಗದೈತಿ. ಈ ತರ ಹೇಳ್ರಿ ಅರ್ಥ ಆಗದೈತಿಲ್ಲ. ಈಗ HCF ಕಂಡ್ ಹಿಡಿಯಪ್ಪ ಅಂತಂದ್ ಹೇಳಿ ಬಿನ್ ರಾಶಿದ್ ಅಂತಂದ್ ಹೇಳಿದ್ರೆ ಒಂದ್ ಗೆರೆ ಹೊಡ್ಕೊಳ್ಳೋದು. ಮ್ಯಾಲ HCF ಬರ್ಕೊಳ್ಳೋದ, ಕೆಳಗೆ LCM ಬರೋದ. ಇಲ್ಲೆಲ್ಲಾ ಮ್ಯಾಲಿನ ಬರೆಯೋದ, ಕೆಳಗ್ ಬರೆಯೋದ. ನಾವೇನ್ ಹೇಳಿದ್ವಿ ಇಲ್ಲಿ? ಬೇರೆ ಏನ್ ಹೇಳಿದ್ವಿ? ಏನು ಇಲ್ಲ. ಆರಾಮಾಗಿ ಅರ್ಥ ಆಗತ್ತಿಲ್ಲ. ಸೇಮ್ ಹಂಗ ಮಾಡ್ರಿ ನೋಡೋಣ. ಒಂದ್ಸರಿ ಬರದ್ ಮಾಡ್ರಿ. ಏನ್ ಕಂಡಿಡಿ ಅಂತಂದ್ ಹೇಳಿದಾನ HCF. ಮ್ಯಾಲ ಬರ್ರಿ, ಕೆಳಗ್ ಬರ್ರಿ, ಆನ್ಸರ್ ಮಾಡ್ರಿ. ಯಾರು ಎಲ್ಲೆಲ್ಲಿ ತಪ್ಪು ಮಾಡ್ಯಾರ ನೋಡ್ರಿ. ಎಲ್ಲಾ ಆನ್ಸರ್ ಹಾಕತ್ತೀರಿ. HCF ಕಂಡಿಡಿ ಅಂತಂದ್ ಹೇಳಿದಾನ. ನಮ್ದು ಸೇಮ್ HCF ಅಂತ ಬರ್ಕೊಂಡ್ವಿ. ಒಂದ್ ಗೆರೆ ಹೊಡ್ಕೊಂಡ್ವಿ. ಇಲ್ಲಿ ಏನ್ ಕೇಳಿದಾನ ಅದನ್ನ ಮ್ಯಾಲ ಬರ್ಕೋಬೇಕು. ಅದ್ರ ಅಪೋಸಿಟ್ LCM ಅಂತಂದ್ ಹೇಳಿ ಕೆರಗ. ಇಲ್ಲಿ ನೋಡ್ರಿ ನಂಬರ್ಸ್ ಗಳು ಮೇಲ್ಗಡೆ ಇರುವಂತ ನಂಬರ್ಸ್ ಕಡೆ ಮೇಲ್ಗಡೆ 5 ಐತ್ರಿ, 10 ಐತ್ರಿ, 25 ಐತಿ. 5, 10, 25 ಅಂತಂದ್ ಬರ್ಕೊಂಡು ಕೆಳಗಡೆ ನಂಬರ್ಸ್ ಗಳು ಯಾವು?
6 18 36 ಇದನ್ನೆಲ್ರು ಕರೆಕ್ಟ್ ಆಗಿ ಬರ್ಕೊಂಡಿರಿ ಇಲ್ರೋ? ಈ ಸ್ಟೆಪ್ ಎಲ್ರು ಕರೆಕ್ಟ್ ಆಗಿ ಬರ್ಕೊಂಡಿರಿ ಪ್ರತಿಯೊಬ್ರು? ಥಮ್ಸ್ ಅಪ್ ಹಾಕ್ರಿ. ಬರ್ಕೊಂಡಿರಿ, ವೆರಿ ಗುಡ್. ಇನ್ ನಾವು ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಸರ್? ಇದ್ರದ್ದು ಎಚ್ ಸಿ ಎಫ್ ಎಷ್ಟು ಬಂದೈತಿ ಹೇಳ್ರು? ಎಲ್ರು ಕಂಡಿಡಿದಾರಲ್ಲ, ಎಲ್ರದ್ದು ಪ್ರತಿಯೊಬ್ರು ಮೆಸೇಜ್ ಹಾಕ್ರಿ. ಎಚ್ ಸಿ ಎಫ್ ಎಷ್ಟು ಬಂದೈತಿ? 5 10 25 ಎಚ್ ಸಿ ಎಫ್ ಎಷ್ಟು ಬಂದೈತೆ? ವೆರಿ ಗುಡ್, ಎಲ್ರಿಗೂ ಬಂದೈತಿ ನೋಡ್ರಿ. 5 ಒಂದ್ಲೆ 5, 5 ಎರಡ್ಲೆ 10, 5 ಐದ್ಲೆ 25. ಮುಂದ ಏನು 3 ಡಿವೈಡ್ ಆಗಂಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಎಚ್ ಸಿ ಎಫ್ ಎಷ್ಟು ಬಂತಂತಂದ್ರೆ ಅದ್ರ 5 ಬಂತು. ನೆಕ್ಸ್ಟ್ ಎಲ್ ಸಿ ಎಂ ಕಂಡಿಡ್ಬೇಕು. 6 18 36 ಎಲ್ ಸಿ ಎಂ ಎಷ್ಟಾಗತ್ತ? ಇದ್ರದ್ದು ಎಷ್ಟಾಗೈತಿ ಎಲ್ಲಾರ್ದು ಪ್ರತಿಯೊಬ್ರದ್ದು? 36 ನೋಡ್ನು. 2ರಿಂದ ನೋಡ್ನು. 2 3ಲೆ 6, 2 9ಲೆ 18, 2 18ಲೆ 36. ನೆಕ್ಸ್ಟ್ 2ರಿಂದ ಆಗಂಗಿಲ್ಲ, 3ರಿಂದ ನೋಡ್ರಿ. 3 ಒಂದ್ಲೆ 3, 3 3ಲೆ 9, 3 6ಲೆ 18. 3ರಿಂದ ನೋಡ್ರಿ, ಆಲ್ರೆಡಿ ಒಂದೈತೆ ಅದನ್ನ ಕೆಳಗೆ ಬರ್ಕೊಂಡ್ವಿ. 3 ಒಂದ್ಲೆ 3, 3 2ಲೆ 6. ಸೊ ಎಲ್ಲವನ್ನ ನಾವು ಇವಾಗ ಗುಣಿಸ್ಬೇಕು. ಎಷ್ಟಾಗತ್ತ? 2 3ಲೆ 6, 6 3ಲೆ 18, 18 ಒಂದ್ಲೆ 18, 18 ಒಂದ್ಲೆ 18, 18 2ಲೆ 36. 36 ಏನಪ್ಪಾ ಅಂದ್ರೆ ನಮ್ದು ಎಲ್ ಸಿ ಎಂ ಆಯ್ತು. ಬರೀರಲ್ಲಿ. ಸೊ ಅಂದ್ರೆ ನಮ್ದು ಇದ್ರದ್ದು ಎಚ್ ಸಿ ಎಫ್ ಎಷ್ಟಾಗತ್ತ? 5/36 ಅಂತಂದ್ ಹೇಳಿ. ಪ್ರತಿಯೊಬ್ಬರದು ಆನ್ಸರ್ ಬಂದೈತೇನ್ರೋ? ಹಾ, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಎಲ್ ಸಿ ಎಂ ಕಂಡಿಡೀರಿ. ಇದು 4/5 ಟ್ರೈ ಮಾಡ್ರಿ ಇದನ್ನ. ಎಸ್, ಗುಡ್ ಗುಡ್. ಇಲ್ಲಿ ನೋಡ್ರಿ, ಎಲ್ ಸಿ ಎಂ ಅಂತ ಕೇಳಿದಾನ, ಭಿನ್ನ ರಾಶಿ ರೂಪದಲ್ಲಿ ಐತೆ. ಎಲ್ ಸಿ ಎಂ ಅಂತ ಬರ್ಕೊಂಡು ಒಂದ್ ಗೆರೆ ಎಳ್ಕೊಂಡು ಮೇಲ್ಗಡೆ ಎಲ್ ಸಿ ಎಂ, ಆಮೇಲೆ ಕೆಳಗಡೆ ಅದ್ರ ಅಪೋಸಿಟ್ ಎಚ್ ಸಿ ಎಫ್ ಅಂತಂದ ಹೇಳಿ. ಸೊ ಇವಾಗ ಏನ್ ಮಾಡಕ್ ಹೋಗ್ಬೇಕು? ನೆಕ್ಸ್ಟ್ ಸ್ಟೆಪ್, ಮೇಲ್ಗಡೆ ಸಂಖ್ಯೆಗಳೇ ಅವು 4, ಆಮೇಲೆ 6 8, 4 6 8. ಕೆಳಗಡೆ ಸಂಖ್ಯೆಗಳೇ ಅವು 5, ಆಮೇಲೆ 7 9. ಸೊ ನಾವು ಮಸ್ಟ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ ಹೇಳಿದ್ರೆ ಇದ್ರದ್ದು ಎಲ್ ಸಿ ಎಂ ಕಂಡಿಡ್ಬೇಕು. ಎಷ್ಟಾಗತ್ತ? 4 6 ಮತ್ತು 8ರ ಎಲ್ ಸಿ ಎಂ ಎಷ್ಟಾಗತ್ತ? ಕಂಡಿಡ್ಕೊಂಡಿರ ಎಲ್ರು? ಆನ್ಸರ್ ಹಾಕ್ರಿ. 2 2ಲೆ 4, 2 3ಲೆ 6, 2 4ಲೆ 8. ಮತ್ತೆ 2ರಿಂದ 2 ಒಂದ್ಲೆ 2. ಇದು 3 ಡಿವೈಡ್ ಆಗಂಗಿಲ್ಲ, 3 ಹಂಗ ಬರ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, 2 2ಲೆ 4. ಮುಂದೆ ಏನು ಡಿವೈಡ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲವನ್ನ ಗುಣಿಸ್ಬೇಕು. 2 2ಲೆ 4, 4 ಒಂದ್ಲೆ 4, 4 3ಲೆ 12, 12 2ಲೆ 24. ಡನ್. ಆಮೇಲೆ ಎಚ್ ಸಿ ಎಫ್ ಕಂಡಿಡ್ಬೇಕು. 5 7 9. ನೋಡ್ರಿ, ನೋಡಿದಾಗ ಯಾವ ಸಂಖ್ಯೆಗಳಿಂದ ಡಿವೈಡ್ ಆಗಂಗಿಲ್ಲ. 2ರಿಂದ 3ರಿಂದ 5ರಿಂದ 7ರಿಂದ 11ರಿಂದ ಆಗ್ತೈತೇನ? ಆಗಂಗಿಲ್ಲ. ಅಂದ್ರ ಏನು ಇಲ್ಲ ಅಂದ್ರೆ 1ರಿಂದ ಆಗತ್ತ. ಅಂದ್ರೆ ಎಚ್ ಸಿ ಎಫ್ ಎಷ್ಟ್ ಐತಿದ್ರದ? 1 ಅಂತಂದ ಹೇಳಿ. ಅಂದ್ರೆ 1 ಅಂತ ಬರ್ಕೋಬೇಕು. 24/1 ಅಂದ್ರನು ಒಂದ, 24 ಅಂದ್ರೂ ಒಂದ. ಇದೇನಂತಂದ್ರೆ ಅದ್ರ ಸೊ ಇದ್ರದ್ದು ಎಲ್ ಸಿ ಎಂ ಆಯ್ತು. ಕ್ಲಿಯರ್ ಎಲ್ರಿಗೂ? ಗುಡ್. ಅದಾದ ನಂತರ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಹೇಳಿದ್ವಿ ಅಂತಂದ್ ಹೇಳಿದ್ರ, ಒಂದು ಪ್ರಾಬ್ಲಮ್ ಗಳನ್ನ ಹೇಳಿದ್ವಿ. ಯಾವ ತರ ಅಂತಂದ್ ಹೇಳಿದ್ರ, ಸೊ ಒಂದು ಫಾರ್ಮುಲಾ ಮೇಲೆ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಥರ್ಡ್ ಟೈಪ್ ಮ್ಯಾಕ್ಸಿಮಮ್ ಅವಾಗ ಕ್ವಶನ್ಸ್ ಕೇಳ್ತಾರ 90% ಅಂತಂದ್ ಹೇಳಿದ್ನಿ. ಸೊ ಯಾವ್ದ್ರ ಮೇಲ್ರಿ ಸರ? ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದ್ ಹೇಳಿ. ಎ ಅನ್ನೋದು ಒಂದ್ ಸಂಖ್ಯೆ, ಬಿ ಅನ್ನೋದು ಒಂದ್ ಸಂಖ್ಯೆ. ಆದ್ರ ಅದ್ರದ್ದು ಎಲ್ ಸಿ ಎಂ ಎಚ್ ಸಿ ಎಫ್ ಅಂತಂದ್ ಹೇಳಿದ್ರು. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಓನ್ ಆಗಿ ಮಾಡ್ಕೋಣ. ಈಗ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಸಂಖ್ಯೆ ಎರಡ್ ಅಂತ ತಗೋಣ, ಇನ್ನೊಂದ್ ಸಂಖ್ಯೆ 4 ಅಂತ ತಗೋಣ. 2 ಮತ್ತು 4 ಅದ್ರದ್ದು ಎಚ್ ಸಿ ಎಫ್ ಕಂಡಿಡೀರಿ. ಈಗ 2 ಮತ್ತು 4ರ ಎಚ್ ಸಿ ಎಫ್ ಎಷ್ಟಾಗತ್ತೆ? ಎಚ್ ಸಿ ಎಫ್ ಎಷ್ಟಾಗತ್ತೆ ನೋಡ್ರಿ. 2 ಒಂದ್ಲೆ 2, 2 ಎರಡ್ಲೆ 4. ಸೊ ಎಷ್ಟಾಗತ್ತ ಅಂತಂದ ಹೇಳಿದ್ರೆ 2 ಆಯ್ತು. 2 ಅಂತಂದೇಳಿ. ಇವಾಗ ಫಾರ್ಮುಲಾ ಪ್ರಕಾರ ಈಗ ಬಿಡಿಸಿದ್ವಿ ಅಂತಂದ ಹೇಳಿದ್ರೆ ಎಲ್ ಸಿ ಎಂ ಎಷ್ಟಾಗತ್ತೆ? ಫಾರ್ಮುಲಾ ಪ್ರಕಾರ ಬಿಡಿಸಿದ್ವಿ ಅಂತಂದ್ ಹೇಳಿದ್ರೆ ನೋಡ್ರಿ, ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಎಷ್ಟೈತಿ? 2 ಅಂತ ಬರ್ಕೊಂಡ್ವಿ. ಎ ಸಂಖ್ಯೆ ಎಷ್ಟೈತಿ? 2 ಐತಿ. ಬಿ ಸಂಖ್ಯೆ 4 ಐತಿ. ಎಲ್ ಸಿ ಎಂ ಈಕ್ವಲ್ ಟು ಏನಂತಂದ ಹೇಳಿದ್ರೆ 2 4 8 ಡಿವೈಡೆಡ್ ಬೈ ಇದೇನಂತ ಕೆಳಗಡೆ ಬಂದ್ರೆ ಡಿವೈಡೆಡ್ ಬೈ ಆಗತ್ತ. 2 ಒಂದ್ಲೆ 2 4 ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 4 ಆಗತ್ತ. ಹಂಗಾದ್ರ ಈಗ ನೋಡ್ರಿ, ಇದ್ರ ಪ್ರಕಾರ ನೋಡ್ರಿ, ಇದ್ರದಷ್ಟ ಸಪರೇಟ್ ಆಗಿ ಕಂಡಿಡೀರಿ. ಎಲ್ ಸಿ ಎಂ ಕಂಡಿಡೀರಿ. 2 4ರದ ಎಲ್ ಸಿ ಎಂ ಕಂಡಿಡೀರಿ. ಎಷ್ಟಾಗತ್ತ? 2 ಒಂದ್ಲೆ ರೀ, 2 ಎರಡ್ಲೆ ರೀ. ಸೊ ಎಲ್ಲವನ್ನ ಗುಣಿಸ್ಬೇಕು ಇಲ್ಲಿ. 2 ಒಂದ್ಲೆ 2, 2 ಎರಡ್ಲೆ 4. ಸೊ ಯಾವ ರೀತಿಯಾಗಿ ಮಾಡಿದ್ರು ಕೂಡ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಬರುತ್ತೆ. ಎಲ್ರಿಗೂ ಗೊತ್ತಾಯ್ತು?
ಸೊ ಇವೆರಡು ಏನಂತಂದ ಹೇಳಿದ್ರೆ ಗುಣಿಸ್ರಿ ಎಷ್ಟು ಬರುತ್ತಾ ಆನ್ಸರ್ 8 ಬರುತ್ತಾ. ಇವನ್ ಎರಡನ್ನು ಗುಣಿಸ್ರಿ ಆನ್ಸರ್ ಎಷ್ಟು ಬರುತ್ತೆ 8 ಬರುತ್ತೆ. ಸೊ ಇದೇನಪ್ಪಾ ಅಂತಂದ್ರೆ ಒಂದು ಫಾರ್ಮುಲಾ. ಈ ಫಾರ್ಮುಲಾ ಮೇಲೆ ನಮಗ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನಿನ್ನೆ ನಾನು ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ದೆ. ಸೊ ಯಾವ ರೀತಿಯಾಗಿರೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಅಂತಂದ ಹೇಳಿದ್ರೆ ನಿನ್ನೆ ಯಾವ್ದೋ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಇದು ಆಮೇಲೆ ಮಾಡೋಣ. ಸೇಮ್ ಆತರ ಇದ್ರೆ ನೋಡೋಣ. ಇಲ್ಲೇ ಐತ್ ನೋಡ್ರಿ. ಇದು ಕನ್ನಡದಾಗ ಇರ್ಲಿಲ್ಲ, ನಾನ್ ನಿಮ್ಗೆ ಹೇಳಿದ್ನಿ. ಈಗ ನಾನ್ ನಿಮ್ಗೆ ಹೇಳ್ತಾನೆ. ಸೊ ಎರಡು ಸಂಖ್ಯೆಗಳ HCF ಮತ್ತು LCM ಏನದಾವ ಅಂದ್ರ 13 273 ಅದಾವ. ಎರಡು ಸಂಖ್ಯೆಗಳ HCF LCM ಏನಂತಂದ್ರೆ 13 273 ಅದಾವ ಅಂತಂದ್ ಕೊಟ್ಟಿದಾರ. ಹಂಗಾದ್ರೆ ಇಲ್ಲಿ ಕೊಟ್ಟಿರೋ ಸಂಖ್ಯೆ ಇದನ್ನ ಬರ್ಕೋಬೇಕು ನಾವು. ಇಲ್ಲಿ HCF ಎಷ್ಟೈತಿ 13 ಐತಿ, LCM ಎಷ್ಟೈತಿ 273 ಐತೆ. ಕ್ಲಿಯರ್. ಹಂಗಾದ್ರ ಅದರಲ್ಲಿ ಒಂದು ಸಂಖ್ಯೆ 39 ಆದರೆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಂದ ಹೇಳಿ ಕ್ವಶನ್. ಸೊ ಇದರಲ್ಲಿ ಎ ಮತ್ತು ಬಿ ಅಂತಂದ ಹೇಳಿ ಯಾವ್ದಾದ್ರು ಒಂದ್ ಸಂಖ್ಯೆ ಬರ್ಕೊಡ್ರಿ. ಎ ಅಂತಂದ ಹೇಳಿದ್ರೆ 39 ಅಂತಂದ ಹೇಳಿ ಬರ್ಕೊಡ್ರಿ. ನಾವು ಬಿ ಸಂಖ್ಯೆಯನ್ನ ಕಂಡುಹಿಡ್ಕೋಬೇಕು ಇವಾಗ. ಈಗ ನೋಡ್ರಿ ನಮ್ದು ಫಾರ್ಮುಲಾ ಏನೈತಿ, LCM ಇಂಟು HCF ಈಕ್ವಲ್ ಟು ಎ ಇಂಟು ಬಿ ಅಂತಂದ ಐತೆ. ಇಲ್ಲಿ HCM ಎಷ್ಟೈತಿ 13 ಐತೆ. ಆಮೇಲೆ LCM ಎಷ್ಟೈತ್ರಿ 273 ಅಂತಂದೈತೆ. ಆಮೇಲೆ ಒಂದ್ ಸಂಖ್ಯೆ ಎ ಎಷ್ಟೈತ್ರಿ 39 ಅಂತ ಬರ್ಕೊಂಡ್ವಿ. ನಾವು ಬಿ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಹಂಗ ಬರ್ಕೊಂಡ್ವಿ. ಈ ಸ್ಟೆಪ್ ಎಲ್ರಿಗೂ ಅರ್ಥ ಆಯ್ತೇನ್ರೋ? ಈ ಸ್ಟೆಪ್ ಎಲ್ರಿಗೂ ಅರ್ಥ ಆಯ್ತಾ? ಅದಾದ ನಂತರ ಇದನ್ನೇನಪ್ಪಾ ಅಂತಂದ್ರೆ ಆ ಕಡೆ ಕಳಿಸ್ಬಿಟ್ರು. ನಮಗ್ ಬಿ ಅಷ್ಟೇ ಉಳಿದೈತಿ. ಏನ್ ಉಳಿತು 273 ಇಂಟು 13 ಡಿವೈಡೆಡ್ ಬೈ 39. 13 ಒಂದ್ಲೆ 13 ಮೂರ್ಲೆ. ನೆಕ್ಸ್ಟ್ ಇನ್ನೇನ್ ಉಳಿತು 3 ಒಂದ್ಲೆ 3 9 27 3 1 3. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ 91 ಅಂತ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಹಂಗಾದ್ರೆ ಇನ್ನೊಂದ್ ಸಂಖ್ಯೆ ಏನಂತಂದ್ರೆ ಬಿ ಸಂಖ್ಯೆ 91 ಅಂತ ಹೇಳಿ. ಇದು ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಇದು ಆಗಿರುತ್ತೆ, ರೆಕಾರ್ಡ್ ಆಗಿರುತ್ತೆ, ನೀವು ನೋಡ್ಕೋಬಹುದು. ಸೇಮ್ ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಆಮೇಲೆ ನೆಕ್ಸ್ಟ್ ಇಲ್ಲೇನಪ್ಪಾ ಅಂತಂದ್ರೆ ನೆಕ್ಸ್ಟ್ ಒಂದು ಕ್ವಶನ್ ಐತೆ. ಇದನ್ನ ಹೆಂಗ್ ಬರಿತೀವಿ ಅಂತಂದ್ ಹೇಳಿದ್ರೆ ಮೊದಲು ಕ್ವಶನ್ ಅರ್ಥ ಮಾಡ್ಕೊಡ್ರಿ. ಎರಡು ಸಂಖ್ಯೆಗಳು ಇಲ್ಲಿ ನೋಡ್ರಪ್ಪ ಅಥೆಂಟಿಕೇಟ್ ಆಗಿರ್ಬೇಕ. ಇವಾಗ ಹೇಳ್ತೀನಿ ನಾನು ಹೇಳುವಾಗ ಅಥೆಂಟಿಕೇಟ್ ಆಗಿರ್ಬೇಕು. ನೀವು ಅಲ್ಲಿ ನೋಡ್ರಿ ಅಕ್ಕಿನ್ ನೋಡ್ರಿ ಇಕ್ಕಿನ್ ನೋಡ್ರಿ ಅಕ್ಕಿಗ್ ಮೆಸೇಜ್ ಮಾಡ್ರಿ ಆಮೇಲೆ ಕೇಳ್ರಿ. ಒಂದ್ ಸಾರಿ ನಾನು ಓಕೆ ಅಂತೀನಿ, 2 ಸಾರಿ ಓಕೆ ಅಂತೀನಿ, 3ನೇ ಸಾರಿ ರೊಚ್ಚಿಗೆ ಅದ್ ಬಯಕತ್ನ ಅಂತಂದ್ ಹೇಳಿದ್ರೆ ನೀವ ಎಕ್ಸಿಟ್ ಆಗ್ತೀರಿ. ಯಾಕಂತಂದ್ರೆ ಇವ್ ಸಣ್ಣ ಹುಡುಗರಂಗ್ ಹೇಳ್ದಂಗ್ ಹೇಳೈತೆ ಕೇಳ್ಬೇಕು, ಜಾಬ್ ಆಗಾರ್ದಿರಿ. ಇಲ್ಲೇನಂತಂದ್ ಹೇಳಿದ್ರೆ ಇದು ನಮ್ದು ಫಾರ್ಮುಲಾ. ಈ ಫಾರ್ಮುಲಾ ಪ್ರಕಾರ ನಾವು ಚೆಕ್ ಮಾಡಿದ್ವಿ ಅಂತಂದ್ರೆ ಕೊಟ್ಟಿದ್ದಾನೆ HCF 13 ಅಂತ ಕೊಟ್ಟಾನ, LCM 273 ಅಂತ ಕೊಟ್ಟಿದ್ದಾನ. ಒಂದು ಸಂಖ್ಯೆ 39 ಅಂತ ಕೊಟ್ಟಾನೆ, ಇನ್ನೊಂದ್ ಸಂಖ್ಯೆನ ಕಂಡುಹಿಡಿಬೇಕು. ಸೊ ಕ್ವಶನ್ ಎಲ್ರಿಗೂ ಅರ್ಥ ಆಯ್ತು. ಯಾಕಂದ್ರೆ ಇಂಗ್ಲಿಷ್ ನ ತಗೊಂಡೇನಿ, ಕನ್ನಡದಾಗಿರ್ಬೇಕಿತ್ತು, ನಂಗೆ ಟೈಮ್ ಇರ್ಲಿಲ್ಲ, ಮಿಸ್ ಆಗೈತೆ. ಸೊ ಇವಾಗ LCM ಇದ್ದಲ್ಲಿ LCM ಬರ್ಕೊಂಡೆ, HCF ಇದ್ದಲ್ಲಿ HCF ಬರ್ಕೊನಿ, ಈಕ್ವಲ್ ಹಾಕೋನಿ, ಎ ಇದ್ದಲ್ಲಿ 39 ಬರ್ಕೊನಿ, ಇನ್ನೊಂದ್ ಸಂಖ್ಯೆನ ಕಂಡಿಡಿದ್ನಿ. ಇಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಏನ್ ಕೊಡ್ತಾ ಅಂತಂತ ಹೇಳಿದ್ರೆ ಇಲ್ಲಿ ನೆನ್ಪಿಟ್ಕೊಳ್ಬೇಕು, ಎರಡು ಸಂಖ್ಯೆಗಳು ನಾನು ಬರಿತೀನಿ ಇವಾಗ. ಎರಡು ಸಂಖ್ಯೆಗಳು ಏನಪ್ಪಾ ಅಂತಂದ್ರೆ ಅದ್ರ 5 ಮತ್ತು 7ರ ಅನುಪಾತದಲ್ಲಿವೆ. ಈ ತರ ಕೊಡ್ತಾನ, ಅನುಪಾತದಲ್ಲಿವೆ. ಅವುಗಳ HCF 6 ಆಗಿದ್ದರೆ ಸೊ ಅವುಗಳ ಗುಣಲಬ್ಧ ಎಷ್ಟು ಅಂತಂದ ಹೇಳಿ. ಅವುಗಳ ಗುಣಲಬ್ಧ ಎಷ್ಟು ಅಂತಂದ ಹೇಳಿ, ಪ್ರಾಡಕ್ಟ್ ಅಂತ ಕೇಳ್ಯಾನ. ಅವುಗಳ ಗುಣಲಬ್ಧ ಎಷ್ಟು ಅಂತಂದ ಹೇಳಿ ಕ್ವಶನ್ ಕೇಳ್ತಾನ. ಹಿಂಗ ಬರ್ತಾವ ಕ್ವಶನ್ಸ್ಗಳು. ಇದು ಕ್ವಶನ್ ಎಲ್ರಿಗೂ ಅರ್ಥ ಆಯ್ತು? ಎರಡು ಸಂಖ್ಯೆಗಳ 5 ಮತ್ತು 7ರ ಅನುಪಾತದಲ್ಲಿವೆ, ಅವುಗಳ HCF 6 ಆಗಿದ್ರೆ ಅವುಗಳ ಗುಣಲಬ್ಧ ಎಷ್ಟು ಅಂತಂದ ಹೇಳಿ ಕ್ವಶನ್ ಕೇಳ್ತಾರ. ಕ್ಲಿಯರ್ ಏನ್ರಪ್ಪ? ಕ್ವಶನ್ ಎಲ್ರಿಗೂ ಅರ್ಥ ಆಯ್ತು? ಅವುಗಳ ಗುಣಲಬ್ಧ ಅಂತಂದ್ ಹೇಳಿದ್ರೆ ಈಗ ಫಸ್ಟ್ ನಾವು ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಬೇಕು. ಈಗ ಹಿಂಗ್ ಕೊಟ್ಟ ಅಂತಂದ್ ಹೇಳಿದ್ರೆ, ಈ ತರ ಕೊಟ್ಟ ಅಂತಂದ್ ಹೇಳಿದ್ರೆ ಮೊದಲು ನಾವು ಎರಡು ಸಂಖ್ಯೆಗಳನ್ನ ಬರ್ಕೋಬೇಕು. ಏನಂತಂದ್ ಹೇಳಿ ಎ ಅಂತಂದ್ ಹೇಳಿ ಬಿ ಅಂತಂದ್ ಹೇಳಿ, ಎ ಅಂತಂದ್ ಹೇಳಿ ಬಿ ಅಂತಂದ್ ಹೇಳಿ. ಕ್ಲಿಯರ್? ಅವುಗಳನ್ನ ಅನುಪಾತದಲ್ಲಿ ಕೊಟ್ಟಿದ ಅಂತಂದ್ ಹೇಳಿದ್ರೆ ಈ ತರ ಅನುಪಾತದಲ್ಲಿ ಅಂತ ಬರ್ಕೋಬೇಕು. 5:7 ಅಂತಂದ್ರೆ ಅಲ್ಲಿ ಏನ್ ಕೊಟ್ಟಿದಲ್ಲ ಆ ತರ. 2 ನಂಬರ್ ಕೊಟ್ಟಿದಾನ ಎ ಬಿ, ನಮ್ಗ್ ಗೊತ್ತಿಲ್ಲ. ಅವುಗಳನ್ನ ಹೆಂಗ್ ಕೊಟ್ಟಿದಾನ 5 7ರಲ್ಲಿ ಕೊಟ್ಟಿದಾನ.
ಇವುಗಳನ್ನ ನಾವ್ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರ ಎಕ್ಸ್ ಗುಣಿಸ್ಕೋಬೇಕು. ಯಾವ ತರ ಅಂತಂದ್ ಹೇಳ ನಾನ್ ನೋಡ್ರಿ ಎ ಈಕ್ವಲ್ ಟು ಏನಂತಂದ್ ಹೇಳಿದ್ರ 5x ಅಂತಂದ್ ಬರಿತೀನಿ. ಸೊ ಬಿ ಅಂತಂದ್ ಹೇಳಿದ್ರ 7x ಅಂತಂದ್ ಹೇಳಿ ಬರಿತೀನಿ. ಎಕ್ಸ್ ಗುಣಿಸ್ಕೋಬೇಕಷ್ಟ. ಈ ಸ್ಟೆಪ್ ಎಲ್ರಿಗೂ ಅರ್ಥ ಆಯ್ತು. ಅವ್ನು ಹೆಂಗ್ ಬೇಕಾದಂಗ್ ಕೊಟ್ರಲಿ. ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರ ಎರಡು ಸಂಖ್ಯೆಗಳು, ಈಗ ನಾನು ಹೇಳ್ತೀನಿ ನಿಮ್ಗೆ ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ. ಎರಡು ಸಂಖ್ಯೆಗಳು 2-3 ಅನುಪಾತದಲ್ಲಿದೆವಾ ಅಂತಂದ್ ಹೇಳಿದ್ರಿ. ಅಂದ್ರೆ ಇದನ್ನ ಎ ಅಂತ ತಗೊಳ್ಳೋಣ, ಇದನ್ನ ಬಿ ಅಂತ ತಗೊಳ್ಳೋಣ. ಎ ಅಂತ ಇದನ್ನ ಏನಪ್ಪಾ ಅಂತಂದ್ರೆ ಅನುಪಾತವನ್ನ ಎಕ್ಸ್ ಗುಣಿಸ್ಕೊಳ್ಳೋಣ. ನಮಗ ಅವು ಎಷ್ಟಂತಂದ್ ಗೊತ್ತಿಲ್ಲ. ಅದಕ್ಕೆ ಎ ಈಕ್ವಲ್ ಟು ಏನಾಗತ್ತ 2x ಆಗತ್ತ. ಬಿ ಈಕ್ವಲ್ ಟು ಅಂತಂದ ಬರ್ಕೊಂಡ್ರ 3x ಅಂತಂದ್ ಹೇಳಿ. ಈ ಸ್ಟೆಪ್ ಎಲ್ರಿಗೂ ಅರ್ಥ ಆಯ್ತಾ ಬರ್ಕೊಂಡಿದ್ದು? ಹಂಗ ಬರ್ಕೋಬೇಕು. ಯಾಕಂತಂದ ಹೇಳಿದ್ರೆ ಅದನ್ನ ಹಂಗ ಬರ್ಕೋಬೇಕು. ಯಾಕಂದ್ರೆ ಮೊದಲು ಎಕ್ಸ್ ಅಂತ ಕಂಡಿಡ್ಬೇಕು ನಾವು. ಅದಕ್ಕೆ ಈ ತರ ಬರ್ಕೊಂಡ್ ನಂತರ ಈ ತರ ಬರ್ಕೊಂಡ್ವಿ. ನೆಕ್ಸ್ಟ್ ಏನ್ ಕೊಟ್ಟಿದಾನ? HCF ಕೊಟ್ಟಾನ. HCF ಎಷ್ಟು ಕೊಟ್ಟಿದಾನ? 6 ಅಂತ ಕೊಟ್ಟಾನ. ಸೊ ಈಗ ನಮ್ದು ಫಾರ್ಮುಲಾದಲ್ಲಿ ನಾವು ಹಾಕೋಬಹುದು. ಫಾರ್ಮುಲಾದಲ್ಲಿ ಹಾಕೊಡ್ರಿ ನೋಡೋಣ ಏನ್ ಬರ್ತೈತಿ ನೋಡ್ರಿ. LCM ಇಂಟು HCF ಈಕ್ವಲ್ ಟು A ಇಂಟು ಬಿ ಅಂತಂದೇಳಿ. A ಇಂಟು ಬಿ ಅಂತಂದೇಳಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಒಳಗಡೆ ಕೇಳ್ರಿ, ಇಲ್ಲಿ ಕೇಳ್ರಿ. ಇಲ್ಲಿ ಕ್ವಶನ್ ಒಳಗಡೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಐತೆ. ಇಲ್ಲಿ ನಾವು ಈ ತರ ಅನುಪಾತದಲ್ಲಿ ಕೊಟ್ಟರು ಅಂತಂದ್ ಹೇಳಿದ್ರೆ ಅದನ್ನ ನಾವು ಎಕ್ಸ್ ಕಂಪೇರ್ ಮಾಡಿದ್ವಿ. ಎ ಈಕ್ವಲ್ ಟು 5x ಅಂತ ಬರ್ಕೊಂಡ್ವಿ, ಬಿ ಈಕ್ವಲ್ ಟು 7x ಅಂತ ಬರ್ಕೊಂಡ್ವಿ. ಈ ಎಕ್ಸ್ ಅನ್ನೋದು ಏನೈತಲ್ಲ, ಅದಕ್ ಗುಣಿಸಿದೀವಲ್ಲ, ಈ ಎಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವಾಗ್ಲೂ HCF ಆಗಿರುತ್ತೆ. ಇದು ಎಲ್ರಿಗೂ ಅರ್ಥ ಆಯ್ತು. ಈ ಎಕ್ಸ್ ಏನ್ ಗುಣಿಸ್ಕೊಂಡಿವಲ್ಲ, ಆ ಎಕ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವಾಗ್ಲೂ HCF ಆಗಿರತ್ತ. ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ? 6 ಅಂತಂದಾಯ್ತು. ಈಗ ಎ ಸಂಖ್ಯೆ ಎಷ್ಟಾಗತ್ತ? 5 ಇಂಟು 6 ಅಂತಂದ್ ಹೇಳಿದ್ರ 30 ಆಯ್ತು. ಬಿ ಅಂತಂದ್ ಹೇಳಿದ್ರ 7 ಇಂಟು 6 ಈಕ್ವಲ್ ಟು ಎಷ್ಟಂದ್ರ 42 ಆಯ್ತು. ಇದೆಲ್ರಿಗೂ ಅರ್ಥ ಆಯ್ತೇನ್ರಪ್ಪ? ಒಂದ್ ಸಂಖ್ಯೆ 30 ಆಯ್ತು, ಇನ್ನೊಂದ್ ಸಂಖ್ಯೆ 42 ಆಯ್ತು. ಎಲ್ರಿಗೂ ಅರ್ಥ ಆಯ್ತಾ? ಈ ಎದಕ್ ಹಿಂಗ್ ಬರ್ಕೊಂಡ್ವಿ ಅಂತಂದ್ ಹೇಳಿದ್ರ 5x 7x ಎಕ್ಸ್ ಗುಣಿಸ್ಬೇಕು. ಆ ಎಕ್ಸ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ HCF ಆಗಿರತ್ತ. ಇವಾಗ ಕಂಡಿಡಿರಿ, ಡೈರೆಕ್ಟ್ ಆಗಿ ಕಂಡಿಡಿಬಹುದು. ಎಷ್ಟಾಯ್ತು? 30 ಇಂಟು 42 ಮಾಡ್ಕೊಂಡ್ರೆ ಎಷ್ಟು ಬರೈತೆ ಆನ್ಸರ್? 30 ಇಂಟು 42 ಮಾಡ್ಕೊಂಡ್ರೆ ಆನ್ಸರ್ ಎಷ್ಟು ಬರುತ್ತೆ? ಗುಣಲಬ್ಧ ಕೇಳಿದಾನ, ಎ ಇಂಟು ಬಿ ಅಂತ ಕೇಳಿದಾನ. ಸೊ ಎಷ್ಟಾಗತ್ ನೋಡ್ರಿ? ವೆರಿ ಗುಡ್, 1260 ಆಗತ್ತ. 1260. ನಾವು ಇಲ್ಲಿ ಇನ್ನೊಂದು ಕಂಡಿಡಿಯೋನು ಸರ್, ನಾವು LCM ಕಂಡಿಡಿಯೋನ್ರಿ. LCM ಕಂಡಿಡಿರಿ ಇವಾಗ. ಸರ್ LCM ಈಕ್ವಲ್ ಟು LCM ಇಂಟು HCF ಈಕ್ವಲ್ ಟು ಎ ಇಂಟು ಬಿ ಅಂತಂದ್ ಹೇಳಿ. ಸರ್ LCM ಕಂಡಿಡ್ಬೇಕ್ರಿ, ಅದ್ ಹಂಗ ಬರ್ಕೊಡ್ರಿ. HCF ಎಷ್ಟೈತ್ರಿ? 6 ಐತ್ರಿ. ಎ ಇಂಟು ಬಿ ಆಲ್ರೆಡಿ ಕಂಡು ಹಿಡ್ಕೊಂಡ್ರಿ, 1260 ಅಂತಂದ್ ಹೇಳಿ. LCM ಈಕ್ವಲ್ ಟು ಎಷ್ಟಾಗತ್ ನೋಡ್ರಿ? 1260 ಡಿವೈಡೆಡ್ ಬೈ 6. 6 2 12, 6 1 6, 0. 210 ಏನಪ್ಪಾ ಅಂತಂದ್ರೆ LCM ಆಗತ್ತೆ. ಕ್ಲಿಯರ್? ಅರ್ಥ ಆಯ್ತೇನ್ರಪ್ಪ? ಇಲ್ಲಿ ಈ ಫಾರ್ಮುಲಾದೊಳಗಡೆ ನಾವು ಸಿಂಪಲ್ ಆಗಿ ಏನ್ ಅರ್ಥ ಮಾಡ್ಕೋಬೇಕಂತಂದ್ ಹೇಳಿದ್ರ, ಯಾವಾಗ್ಲೂ ಅನುಪಾತದಲ್ಲಿ ಕೊಟ್ಟಿದ್ದಪ್ಪ ಅಂತಂದ್ ಹೇಳಿದ್ರ, ಅನುಪಾತದಲ್ಲಿ ಕೊಟ್ಟಿದ ಅಂತಂದ್ ಹೇಳಿದ್ರ ಹೆಂಗ್ ಕಂಡು ಹಿಡ್ಕೊಬೇಕು? ಅದು 2:3 ಅಂತಾನೆ ಇತ್ತು ಅಂತಂದ್ ಹೇಳಿದ್ರ, ಸೊ ನಾವು ಒಂದ್ ಸಂಖ್ಯೆನ ಎ ಅಂತ ತಗೋಬೇಕು, ಇನ್ನೊಂದ್ ಸಂಖ್ಯೆನ ಬಿ ಅಂತ ತಗೋಬೇಕು. ಇವಾಗ ನಾನು ಎ ಮತ್ತು ಬಿ ಸಂಖ್ಯೆಗಳನ್ನ ಬರ್ಕೋಬೇಕು ಅಂತಂದ್ ಹೇಳಿದ್ರ ಯಾವಾಗ್ಲೂ ಎಕ್ಸ್ ಇಂಟು ಮಾಡ್ಕೋಬೇಕು. ಎ ಅಂತಂದ್ ಹೇಳಿದ್ರೆ ಎಷ್ಟು? 2x ಆಯ್ತು. ಬಿ ಈಕ್ವಲ್ ಟು ಏನಂತಂದ್ ಹೇಳಿದ್ರ 3x ಅಂತಂದ್ ಆಯ್ತು. ಬಟ್ ಆದ್ರೆ ಇದು ಎಕ್ಸ್ ಯಾವಾಗ್ಲೂ ಏನಂತಂದ್ ಹೇಳಿದ್ರ HCF ಆಗಿರತ್ತ. ಆ ಸಂಖ್ಯೆಗಳ್ದ ಏನಂತಂದ್ ಹೇಳಿದ್ರೆ HCF ಆಗಿರತ್ತ. ಸೊ ಇಂಟು ಮಾಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಎ ಬರತೈತಿ, ಆಮೇಲೆ ಬಿ ಬರತ್ತ. ಸೊ ಉಳಿದದ್ದು ನಾರ್ಮಲ್ ಆಗಿ ಕಂಡಿಡ್ಕೊಬೇಕು. LCM ಕೊಟ್ರ ಅಂತಂದ್ ಹೇಳಿದ್ರೆ ಅವಾಗ ಬೇರೆ ಇರ್ತೈತಿಪ್ಪ, ಬೇರೆ ಕೊಟ್ಟಿರ್ತಾನ, ಇನ್ನೊಂದ್ ರೀತಿ ಕೊಟ್ಟಿರ್ತಾನ. ಈಗ ನಾವು ನೆಕ್ಸ್ಟ್ ನೋಡ್. ಎಸ್, ಇಲ್ಲಿ ನೋಡ್ರಿ, ಕಂಡಿಡಿರಿ. ಇಲ್ಲಿ ಏನ್ ಕೊಟ್ಟಿದಾನ ನೋಡ್ರಿ, ಎರಡು ಸಂಖ್ಯೆಗಳು 8 ಮತ್ತು 11 ಅನುಪಾತದಲ್ಲಿದಾವ ಅಂತಂದ್ ಹೇಳಿ. ಎರಡು ಸಂಖ್ಯೆಗಳಿದಾವ ಎ ಮತ್ತು ಬಿ ಅಂತಂದ್ ಹೇಳಿ. ಯಾವ ಅನುಪಾತದಲ್ಲಿದಾವ? 8 ಮತ್ತು 11 ಅನುಪಾತದಲ್ಲಿದಾವ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಏನ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ಅವುಗಳು LCM 528 ಅಂತ ಕೊಟ್ಟಿದಾನೆ. HCF ಕಂಡಿಡಿ ಅಂತಂದ್ ಹೇಳಿದಾನ. HCF ಕಂಡಿಡಿಬೇಕು. ಸೊ ಇವಾಗ ನಾವ್ ಏನ್ ಮಾಡ್ಬೇಕು? ಎ ಅನ್ನೋದನ್ನ ಬರ್ಕೋಬೇಕು. ಅಂದ್ರೆ ಇದನ್ನ ನಾವ್ ಏನ್ ಮಾಡ್ಕೋಬೇಕಂತಂದ್ರೆ ಅನುಪಾತವನ್ನ ಎಕ್ಸ್ ಗುಣಿಸ್ಬೇಕು. ಈ ಎಕ್ಸ್ ಯಾವಾಗ್ಲೂ ಏನಾಗಿರತ್ತಪ್ಪ ಅಂತಂದ್ ಹೇಳಿದ್ರೆ HCF ಆಗಿರತ್ತ.
ಎಕ್ಸ್ ಯಾವಾಗ್ಲೂ ಏನಾಗತ್ತ ಎಚ್ ಸಿ ಎಫ್ ಆಗಿರತ್ತ. ಆ ಎರಡೂ ಸಂಖ್ಯೆಗಳದ್ದು ನಾನು ಆಲ್ರೆಡಿ ಹೇಳಿದಾನೆ. ಎಕ್ಸ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಎಚ್ ಸಿ ಎಫ್ ಆಗಿರತ್ತ ಅಂತಂದೇಳಿ. ಸೊ ಇವಾಗ ನೋಡ್ರಿ ಎ ಈಕ್ವಲ್ ಟು ಏನಾಯ್ತು 8x ಆಯ್ತು, ಬಿ ಈಕ್ವಲ್ ಟು 11x ಆಯ್ತು. ಎಲ್ರಿಗೂ ಅರ್ಥ ಆಯ್ತಾ ಇದು? ಎ ಈಕ್ವಲ್ ಟು 8x, ಬಿ ಈಕ್ವಲ್ ಟು 11x. ಎಕ್ಸ್ ಗುಣಿಸಿದ್ವಿ. ಈ ಎಕ್ಸ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಎಚ್ ಸಿ ಎಫ್ ಆಗಿರತ್ತ. ಈಗ ನಾವ್ ಏನ್ ಕಂಡುಹಿಡಿಬೇಕು? ಫಾರ್ಮುಲಾ ಹಾಕ್ರಿ. ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ ಅಂತಂದೇಳಿ. ಎಲ್ ಸಿ ಎಂ ಎಷ್ಟೈತಿ? 528 ಐತಿ. ಎಚ್ ಸಿ ಎಫ್ ಎಷ್ಟೈತಿ? ಎಚ್ ಸಿ ಎಫ್ ಯಾವಾಗ್ಲೂ ಎಕ್ಸ್ ಆಗಿರತ್ತ. ಎಚ್ ಸಿ ಎಫ್ ಏನಂತಂದ್ರೆ ಯಾವಾಗ್ಲೂ ಎಕ್ಸ್ ಆಗಿರತ್ತ. ನಾವು ಅದನ್ನ ಎಕ್ಸ್ ಅಂತ ಬರ್ಕೋಬೇಕು. ಎ ವ್ಯಾಲ್ಯೂ ಎಷ್ಟು? 8x, ಬಿ ವ್ಯಾಲ್ಯೂ ಎಷ್ಟು? 11x. ಇದು ಬರ್ಕೊಂಡಿದ್ ಎಲ್ರಿಗೂ ಅರ್ಥ ಆಯ್ತು? ಈ ಬರ್ಕೊಂಡಿದ್ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು? ಎಚ್ ಸಿ ಎಫ್ ಹೆಂಗ್ ಬರ್ಕೊಂಡ್ವಿ? ಸರ್ ಎಕ್ಸ್ ಆಗಿರ್ತೈತ್ರಿ ಯಾವಾಗ್ಲೂ, ಅದು ಎಕ್ಸ್ ಆಗಿರತ್ತ. ಅದನ್ನ ನಾವು ಗುಣಿಸಿದ್ವಿ ಎ ಮತ್ತು ಬಿ ಕಂಡಿಡ್ಯಾಕ. ಈಗ ಏನಾಯ್ತು ಇದು? 528. ಈ ಎಕ್ಸ್ ಅನ್ನ ನಾವು ಕೆಳಗಡೆ ತಗೊಂಡ್ಬರೋಣ. ಕೆಳಗಡೆ ಬರೈತೆ ಕ್ಲಿಯರ್ ಈ ತರ ಬರ್ಕೊಂಡ್ವಿ. ಇಂಟು ಐತೆ ಕೆಳಗಡೆ ಬಂದ್ರೆ ಎಕ್ಸ್ ಕೆಳಗಡೆ ಬಂತು. ಇಲ್ಲಿ ನೋಡ್ರಿ 8x 11x ಇಂಟು ಮಾಡ್ಕೋಬೇಕು, ಗುಣಲಬ್ಧ ಮಾಡ್ಕೋಬೇಕು. ಸೊ 11 ಎಂಟ್ಲೆ ಎಷ್ಟಾಗತ್ತ? 88 ಆಯ್ತು. ಆಮೇಲೆ ಎಕ್ಸ್ ಇಂಟು ಎಕ್ಸ್ ಏನಾಗತ್ತ? ಎಕ್ಸ್ ಸ್ಕ್ವೇರ್ ಆಗತ್ತೆ. ಕ್ಲಿಯರ್? ಸೊ ಇಲ್ಲಿ 1x ಮೇಲ್ಗಡೆ 1x ಕ್ಯಾನ್ಸಲ್. 528 ಆಮೇಲೆ 88 ಎಕ್ಸ್ ಉಳಿತು. ಈಗ ಎಕ್ಸ್ ಅನ್ನ ಕಂಡುಹಿಡಿಬೇಕು. 88 ಈ ಕಡೆ ತಗೊಂಬರ್ರಿ. ಎಕ್ಸ್ ಈಕ್ವಲ್ ಟು 528 ಡಿವೈಡೆಡ್ ಬೈ ಈ ಕಡೆ ಕೆಳಗಡೆ 88 ಆಗತ್ತೆ. ಸೊ ನಾವು ಟ್ರೈ ಮಾಡ್ರಿ. 2ರಿಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. ಎಷ್ಟು ಬರೀತ್ ನೋಡ್ರಿ ಎಕ್ಸ್ ವ್ಯಾಲ್ಯೂ? 2 4 8, 2 4 8. ಹಾ, ವೆರಿ ಗುಡ್. 2 2 4, 2 6 12, 2 4 8, 44 ಒಂದ್ಲೆ 44 6ಲೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತ ಅಂತಂದ್ರೆ 6 ಅಂತಂದ್ ಹೇಳಿ ಬಂತು. ಎಕ್ಸ್ ವ್ಯಾಲ್ಯೂ 6 ಬಂತು ಅಂತಂದ ಹೇಳಿದ್ರೆ ಎಚ್ ಸಿ ಎಫ್ ಏನು? ಎಕ್ಸ್ ಆಗಿರತ್ತ. ಅಂದ್ರ ಎಚ್ ಸಿ ಎಫ್ ಎಷ್ಟಾಯ್ತು ನಮ್ದಿಲ್ಲಿ? 6 ಅಂತಂದ್ ಹೇಳಾಯ್ತು. ಕ್ಲಿಯರ್ ಎಲ್ರಿಗೂ? ನಾವು ಇವಾಗ ಎಕ್ಸ್ಟ್ರಾ ಕೇಳ್ತಾರ. ಒಂದ್ ನಂಬರ್ ಏನಾಗತ್ತ ಹಂಗಾದ್ರ? ಎ ಎಷ್ಟಾಗತ್ತ ಇಲ್ಲಿ? ಎಕ್ಸ್ ಕಂಡು ಹಿಡ್ಕೊಂಡವಲ್ಲ. ಸರಿ, 8 6 48 ರೀ. ಬಿ ಎಷ್ಟಾಗತ್ತ? ಸಾರಿ, ಎಷ್ಟಾಯ್ತು? 8 6 48 ಕರೆಕ್ಟ್ ಆಯ್ತಾ? ಬಿ ಎಷ್ಟಾಗತ್ತ? 66 ಆಗತ್ತ. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಬೇಕು. ಹಾ, ಇದನ್ನ ನೀವು ಕಂಡು ಹಿಡಿತೀರಿ. ಡೈರೆಕ್ಟ್ ಆನ್ಸರ್ ಇಲ್ಲಿ ಏನಂತಂದ ಹೇಳಿದ್ರೆ ಎರಡು ನಂಬರ್ಗಳು 3:5 ರೇಷಿಯೋದಾಗ ಅದಾವ. ಅವುಗಳದ್ದು ಎಚ್ ಸಿ ಎಫ್ 20 ಐತ. ಹಂಗಾದ್ರೆ ಡಿಫರೆನ್ಸ್ ಏನು ಅಂತ ಕೇಳ್ತಾರೆ. ಡಿಫರೆನ್ಸ್ ಅಂತಂದ ಹೇಳಿದ್ರೆ ಆ ಸಂಖ್ಯೆಗಳ ಡಿಫರೆನ್ಸ್ ಅಂತಂದ ಹೇಳಿದ್ರೆ ಎ ಮೈನಸ್ ಬಿ ಅಂತಂದ ಹೇಳಿ ಕಂಡುಹಿಡಿಬೇಕು. ಹಿಂಗ ಕೇಳ್ತಾರ. ಎ ಇಂಟು ಬಿ, ಎ ಪ್ಲಸ್ ಬಿ, ಎ ಮೈನಸ್ ಬಿ ಅಂತಂದ ಹೇಳ್ತಾರ. ಸಿಂಪಲ್ ಐತ. ಸಂಖ್ಯೆಗಳನ್ನ ನಾವ್ ಹೆಂಗ್ ಬರ್ಕೊಬೇಕು? ಎ ಮತ್ತು ಬಿ ಅಂತ ತಗೋಬೇಕು. ಅವುಗಳೇನಂತಂದ ಹೇಳಿದ್ರೆ 3:5 ಅನುಪಾತದಲ್ಲಿದಾವ. ಸೊ ಇವುಗಳನ್ನ ನಾವ್ ಏನ್ ಮಾಡಕ್ ಹೋಗ್ಬೇಕಂತಂದ್ರೆ ಈ ಅನುಪಾತವನ್ನ ಎಕ್ಸ್ ಗುಣಿಸ್ಬೇಕು. ಎ ಈಕ್ವಲ್ ಟು ಎಷ್ಟಾಯ್ತು? 3x ಆಯ್ತು. ಆಮೇಲೆ ಬಿ ಈಕ್ವಲ್ ಟು ಏನಾಯ್ತು? 5x ಆಯ್ತು. ಆಮೇಲೆ ಎಚ್ ಸಿ ಎಫ್ ಕೊಟ್ಟಿದಾನ. ಎಚ್ ಸಿ ಎಫ್ ಈಕ್ವಲ್ ಟು ಎಷ್ಟು ಕೊಟ್ಟಿದಾನ ಅಂತಂದ್ರೆ 20 ಅಂತ ಕೊಟ್ಟಿದಾನ. ಈ ಎಚ್ ಸಿ ಎಫ್ ಯಾವಾಗ್ಲೂ ಏನಂತಂದ್ರೆ ಎಕ್ಸ್ ಆಗಿರತ್ತ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು? 20 ಆಯ್ತು. ಎ ಈಕ್ವಲ್ ಟು ಎಷ್ಟು? 3 ಇಂಟು 20 ಅಂದ್ರ 60 ಆಯ್ತು. ಬಿ ಈಕ್ವಲ್ ಟು ಎಷ್ಟು? 5 ಇಂಟು 20 100 ಆಯ್ತು. ಆಮೇಲೆ ಮೈನಸ್ ಮಾಡ್ರಿ. ಎ ಮೈನಸ್ ಬಿ ಮಾಡ್ರಿ ಎಷ್ಟು ಬರೈತೆ? ಅಂದ್ರೆ 100ರಾಗ 60 ಕಳೆದ್ರೆ ಎಷ್ಟು ಬಂತು? 40 ಬಂತು. ಡಿಫ್ರೆನ್ಸ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 40 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಡನ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಷ್ಟೇ ಕ್ವಶನ್ಸ್. ಸೊ ಇಲ್ಲಿ ನಮಗ್ ಕ್ವಶನ್ಸ್ ಗಳು ಏನ್ ಬರ್ತಾವ ಅಂತಂದ ಹೇಳಿದ್ರೆ ಅದು ಆತರ ಹಂಗೆ ಇರ್ತಾವ. ಯಾವಾಗ್ಲೂ ಏನ್ ನೆನ್ಪಿಟ್ಕೋಬೇಕು? ಅನುಪಾತದಲ್ಲಿ ಕೊಟ್ಟ ಅಂತಂದ ಹೇಳಿದ್ರ ನಾವು ಯಾವಾಗ್ಲೂ ಪ್ರಾಪರ್ ಆಗಿ ನಾನ್ ಹೇಳ್ತೀನಲ್ಲ ಈ ತರ ಈ 2:3 ಇತ್ತಂತಂದ ಹೇಳಿದ್ರೆ ಇದನ್ನ ಎ ಹೆಂಗ್ ಬರ್ಕೋತೀರಿ ಅಂತಂದ ಹೇಳಿದ್ರ ಒಂದು ಎ ಅನ್ಕೊಡ್ರಿ, ಒಂದು ಬಿ ಅನ್ಕೊಡ್ರಿ. ಸೊ ಎಕ್ಸ್ ಗುಣಿಸ್ಕೋಬೇಕು. 2x ಬಿ ಈಕ್ವಲ್ ಟು 3x. ಇದು ಎಕ್ಸ್ ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರ ಎಚ್ ಸಿ ಎಫ್ ಆಗಿರತ್ತ. ಇದನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಇದು ಒಂದ್ ನಿಮಗ್ ಗೊತ್ತಾಯ್ತು ಅಂತಂದ ಹೇಳಿದ್ರೆ 2 ಮಾರ್ಕ್ಸ್ ನಿಮ್ ಕೈಯಾಗ. ಯಾಕಂತಂದ ಹೇಳಿದ್ರೆ ಇಂಥ ಕ್ವಶನ್ಸ್ ಗಳು ಎಲ್ಲಾ ಶಿಫ್ಟ್ ಗಳಲ್ಲಿ 90% ಒಂದು ಕ್ವಶನ್ ಬಂದ ಬರ್ದಿತ್ತು. 99% ಇಂಥ ಕ್ವಶನ್ಸ್ ಗಳ ಬರ್ತಾವ. ಎಂತ ಬೇಕಂತ ಟೈಪ್ ಕೇಳಿದ್ರು ಕೂಡ ಈಗ ಮಾಡುವಂಗ ನಾ ನಿಮ್ಗೆ ಹೇಳ್ಕೊಟ್ನಿ. ಮುಗೀತಾ?